ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಸೊ ಎಲ್ಲರಿಗೂ ಈ ಒಂದು ಫ್ರೀ ವೆಬಿನಾರ್ಗೆ, ರೇಖಿ ಫ್ರೀ ಕ್ಲಾಸ್ಗೆ, ಮಾಸ್ಟರ್ ಕ್ಲಾಸ್ಗೆ ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ನನ್ನ ಬಗ್ಗೆ ಒಂದು ಚಿಕ್ಕದಾದಂತಹ ಪರಿಚಯನ ಮಾಡ್ಕೊಡ್ತೀನಿ. ನನ್ನ ಹೆಸರು ರಶ್ಮಿ ಶ್ರೀಕಾಂತ್ ಅಂತ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್, ಲಾಮಾ ಫೆರಾ ಗ್ರ್ಯಾಂಡ್ ಮಾಸ್ಟರ್, ಏಂಜಲ್ ಥೆರಪಿ, ಕ್ರಿಸ್ಟಲ್ ಥೆರಪಿ, ಈ ರೀತಿ 100ಕ್ಕಿಂತಲೂ ಹೆಚ್ಚು ವಿದ್ಯೆಗಳನ್ನ ಕಲ್ತಿದ್ದೀನಿ. ಮತ್ತೆ ಟೀಚ್ ಕೂಡ ಮಾಡ್ತಾ ಇದ್ದೀನಿ. ಹೀಲಿಂಗ್ ಸೆಷನ್ಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಕಳೆದ 13 ವರ್ಷಗಳಿಂದ ನಾ ಈ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಾವು ಈ ಒಂದು ರೇಖಿ ಲೆವೆಲ್ 1 ಅಂಡ್ ಲೆವೆಲ್ 2 ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ವರ್ಕ್ಶಾಪ್ ಅನ್ನ ಹಮ್ಮಿಕೊಂಡಿದೀವಿ. ಯಾಕೆಂದ್ರೆ ಎಷ್ಟೋ ಜನ ರೇಖಿ ಕಲ್ತಿರ್ತೀವಿ, ಮತ್ತೆ ಕೆಲವರು ಇನ್ನು ಕಲ್ತಿರೋದಿಲ್ಲ. ಸೊ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ವರ್ಕ್ಶಾಪ್ ಅನ್ನ ಹಾಕ್ತಾ ಇದೀವಿ. ಯಾಕಂದ್ರೆ ಕೆಲವರಿಗೆ ಕಲ್ತಿರೋದನ್ನ ಸರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕರೆಕ್ಟ್ ಆದಂತಹ ಗೈಡೆನ್ಸ್ ಸಿಕ್ಕಿರೋದಿಲ್ಲ, ಅಥವಾ ಎಷ್ಟೋ ಜನಕ್ಕೆ ಅದನ್ನ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ. ಆ ರೀತಿ ಸಾಕಷ್ಟು ಗೊಂದಲಗಳಿರೋದ್ರಿಂದ ಆ ಗೊಂದಲಗಳನ್ನ ಪರಿಹಾರ ಮಾಡುವಂತಹ ಉದ್ದೇಶನೇ ಈ ಒಂದು ಕ್ಲಾಸ್. ಜೊತೆಗೆ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಹೊಸ ಬ್ಯಾಚ್ ಅನ್ನ ಶುರು ಮಾಡ್ತಾ ಇದೀವಿ. ಹಾಗಾಗಿ ಈ ಬ್ಯಾಚ್ ನಲ್ಲಿ ನಾವು ಏನೇನೆಲ್ಲ ಕಲಿತೀವಿ, ಅಂದ್ರೆ ಈ ಒಂದು ಕೋರ್ಸ್ ಅಲ್ಲಿ ನಾವು ಏನೇನೆಲ್ಲ ಕಲಿತೀವಿ, ಇದೆಲ್ಲದ್ರ ಮಾಹಿತಿ ಕೂಡ ಇಲ್ಲಿ ಇರುತ್ತೆ. ಫಸ್ಟ್ ನಾನು ಈಗ ಎಲ್ಲಾರನ್ನು ಮ್ಯೂಟ್ ಮಾಡಿದೀನಿ. ಕ್ಲಾಸ್ ಮುಗಿದ ಮೇಲೆ ಕೊನೆಯಲ್ಲಿ ನಾನು ಎಲ್ಲ ಕ್ವೆಶನ್ಸ್ಗೆ ನಿಮ್ಮ ಏನೇ ಕ್ವೆಶನ್ಸ್ ಇದ್ರು ಕೂಡ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದು ಇಂಟರಾಕ್ಷನ್ ಸೆಷನ್ ತರಾನೇ ಇರುತ್ತೆ. ಸೊ ಫಸ್ಟ್ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆದ ಮೇಲೆ ನಿಮ್ಮ ಕಡೆಯಿಂದ ಏನೇ ಪ್ರಶ್ನೆಗಳಿದ್ರು ಕೂಡ ಧಾರಾಳವಾಗಿ ಕೇಳ್ಬೋದು. ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಮೊಟ್ಟ ಮೊದಲನೇದಾಗಿ ಈ ರೇಖಿ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ನೋಡ್ತಾ ಹೋಗೋಣ. ಓಕೆ, ಸೊ ಎಲ್ಲ ಕಡೆ ಈಗ ಏನಾಗಿದೆ, ಪ್ರತಿಯೊಬ್ರು ಕೂಡ ನಾ ರೇಖಿ ಕಲ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತೀವಿ. ಎಷ್ಟು ಮನೆಗೊಬ್ರು, ಅಟ್ಲೀಸ್ಟ್ ಮನೆಗೊಬ್ರಾದ್ರೂ ರೇಖಿ ಕಲ್ತಿರೋರು ಇದ್ದೇ ಇರ್ತಾರೆ ಅಲ್ವಾ? ಸೊ ಈ ರೇಖಿ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನೋಡೋದಾದ್ರೆ, ಈ ರೇಖಿ ಅನ್ನೋದು ಒಂದು ಅದ್ಭುತವಾದಂತಹ ಒಂದು ನೈಸರ್ಗಿಕವಾದಂತಹ ಒಂದು ಚಿಕಿತ್ಸಾ ವಿಧಾನ. ಇದು ಯಾವುದೇ ಒಂದು ಅಡ್ಡ ಪರಿಣಾಮವಿಲ್ಲದೆ ನಾವು ಮಾಡ್ಕೋಬಹುದಾದಂತಹ ಒಂದು, ನಮಗೆ ನಾವು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ನಾವು ಬೇರೆಯವರಿಗೂ ಕೂಡ ಸುಲಭವಾಗಿ ಮಾಡುವಂತಹ ವಿಧಾನ. ಇದರಲ್ಲಿ ನಾವು ಯಾವುದೇ ಮೆಡಿಸಿನ್ಸ್ ನ ಯೂಸ್ ಮಾಡಲ್ಲ, ಅಥವಾ ಯಾವುದೇ ಒಂದು ಥೆರಪಿನ, ಯಾವುದೇ ಒಂದು ಅಪ್ಲಿಕೇಶನ್ ಔಷಧಿಗಳಾಗ್ಲಿ ಯಾವುದನ್ನು ಯೂಸ್ ಮಾಡದೆ ಕೇವಲ ಒಂದು ಪ್ರಕೃತಿಯಲ್ಲಿ ಅಥವಾ ಈ ಒಂದು ಬ್ರಹ್ಮಾಂಡದಲ್ಲಿ ಯಥೇಚ್ಛವಾಗಿರುವಂತಹ ಶಕ್ತಿಯನ್ನ ಬಳಸಿ, ನೈಸರ್ಗಿಕವಾದಂತಹ ಒಂದು ದೈವಿಕವಾದಂತಹ ಶಕ್ತಿಯನ್ನ ಬಳಸಿ ನಾವು ಮಾಡುವಂತಹ ಒಂದು ಹೀಲಿಂಗ್ ಮೊಡಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ರೇಖಿ ಅನ್ನೋದೇನಂದ್ರೆ, ನಾವು ಇದು ಮೂಲತಃ ಇದು ಭಾರತದ್ದೇ ಆದರೂ ಕೂಡ ಇದಕ್ಕೆ ಒಂದು ಹೊಸ ಆಯಾಮವನ್ನ ಕೊಟ್ಟಿರುವಂತದ್ದು ಜಪಾನಿನವರು. ಓಕೆ, ಹಾಗಾಗಿ ಇದು ಜಪಾನಿನಿಂದ ಬಂದಿರುವಂತಹ ಒಂದು ಹೀಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಒಂದು ರೇಖಿ ಅನ್ನೋ ಅಂತದ್ದು 2 ಅಕ್ಷರಗಳಿಂದ ಆಗಿರುವಂತಹ ಒಂದು ಜಪಾನಿನ ಪದ, ರೇ ಮತ್ತೆ ಕಿ. ರೇ ಅಂದ್ರೆ ಏನಪ್ಪಾ ಅಂದ್ರೆ ವಿಶ್ವಶಕ್ತಿ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿರುವಂತಹ ಯಥೇಚ್ಛವಾದಂತಹ ಶಕ್ತಿಯನ್ನ ಏನಿದೆ ಅದನ್ನ ನಾವು ರೇ ಅಂತ ಕರಿತೀವಿ. ಓಕೆ, ಅಂದ್ರೆ ದೈವಿ ಶಕ್ತಿ ಆಗಿರ್ಬೋದು, ವಿಶ್ವಶಕ್ತಿ ಆಗಿರ್ಬೋದು, ಇದೆಲ್ಲವನ್ನ ನಾವು ರೇ ಅಂತ ಕರಿತೀವಿ. ಕೀ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಪ್ರಾಣಶಕ್ತಿ. ಓಕೆ, ಸೊ ರೇ ಅಂದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಒಂದು ಶಕ್ತಿ, ಅಂದ್ರೆ ವಿಶ್ವಶಕ್ತಿ. ಕೀ ಅಂದ್ರೆ ನಮ್ಮಲ್ಲಿ ಇರುವಂತಹ, ನಮ್ಮ ಒಂದು ಜೀವಿಗಳಲ್ಲಿರುವಂತಹ ಶಕ್ತಿ, ಸೊ ಪ್ರಾಣಶಕ್ತಿ. ಸೊ ಈ ರೇಖಿ ಅಂದ್ರೆ ಏನಪ್ಪಾ ಅಂದ್ರೆ ವಿಶ್ವಶಕ್ತಿ ಹಾಗೂ ಪ್ರಾಣಶಕ್ತಿಗಳ ಒಂದು ಸಂಯೋಜನೆ ಏನಿದೆ, ಅಥವಾ ಸಂಯೋಗ ಏನಿದೆ, ಅದನ್ನ ನಾವು ರೇಖಿ ಅಂತ ಕರಿತೀವಿ. ಸೊ ವಿಶ್ವಶಕ್ತಿ ಮತ್ತೆ ಪ್ರಾಣಶಕ್ತಿಗಳ ಒಂದು ಸಂಯೋಗ ಏನಿದೆ, ಅದನ್ನ ನಾವು ರೇಖಿ ಅಂತ ಕರಿತೀವಿ. ಓಕೆ, ಸೊ ಈ ರೇಖಿ ಅನ್ನೋದು ಏನಿದು ಹೊಸದಾದಂತಹ ವಿಚಾರನ ಅಂತ ನೋಡ್ತೀನಿ? ಇಲ್ಲ. ಒಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಜನ್ಮ ಎತ್ತಿದ ತಕ್ಷಣ ಆ ಒಂದು ಶಕ್ತಿ ನಮ್ಮಲ್ಲಿ ಹರಿಯೋದಿಕ್ಕೆ ಶುರು ಆಗಿರುತ್ತೆ. ಸೊ ಮಗು ಉಸಿರು ಕಟ್ಟಿ ಅಳುತ್ತೆ ಅಲ್ವಾ, ಆ ಉಸಿರು ಕಟ್ಟಿ ಅಳುವಂತಹ ಸಮಯದಲ್ಲಿ ಆ ಪ್ರಾಣಶಕ್ತಿಯ ಹರಿವು ಮಗುವಿನಲ್ಲಿ ಅಥವಾ ಒಂದು ಜೀವಿಯಲ್ಲಿ, ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಆ ಕ್ಷಣದಲ್ಲಿ ಆ ಒಂದು ಶಕ್ತಿಯ ಹರಿವು ಶುರು ಆಗುತ್ತೆ. ಸೊ ಆ ಶಕ್ತಿಯ ಹರಿವು ಏನಿದೆ, ಅದು ನಿರಂತರವಾಗಿ ನಾವು ಈ ಒಂದು ಭೂಮಿಯ ಮೇಲೆ ಬದುಕಿರೋವರೆಗೂ ಕೂಡ ನಮ್ಮ ದೇಹದಲ್ಲಿ ಹರಿತಾನೆ ಇರುತ್ತೆ.
ಆ ಶಕ್ತಿಯ ಹರಿವು ಯಾವತ್ತು ನಿಲ್ಲುತ್ತೋ ಅವತ್ತು ನಾವು ಈ ಇಹಲೋಕವನ್ನ ತ್ಯಜಿಸ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಈ ಒಂದು ಏನಾಗತ್ತೆ, ಈ ಒಂದು ಹರಿವು ಸತತವಾಗಿ ನಡೀತಾ ಇರುವಂತದ್ದು, ಜೊತೆಗೆ ಈ ಒಂದು ಪ್ರಾಣಶಕ್ತಿಯ ಹರಿವು ಅಥವಾ ರೇಖೆಯ ಹರಿವು ಏನಿದೆ ನಮ್ಮನ್ನ ಈ ಒಂದು ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಕನೆಕ್ಷನ್ ನಾವು ಇಲ್ಲಿರೋವರೆಗೂ ಕೂಡ ಇರುತ್ತೆ. ನಾವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ವಯಸ್ಸಿನಲ್ಲಿ ನಾವು ಹೇಳ್ತೀವಿ ಮಕ್ಳಿಗೆ, ಮಕ್ಳು ದೇವರ ಸಮಾನ, ದೇವರವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ದೇವರವ್ರ ಜೊತೆ ಡೈರೆಕ್ಟ್ ಆಗಿ ಸ್ಪಂದಿಸ್ತಾರೆ ಅಂತೆಲ್ಲ ಹೇಳ್ತೀವಿ. ಯಾಕೆಂದ್ರೆ ಆ ಮಕ್ಕಳಲ್ಲಿ ಪ್ರಾಣಶಕ್ತಿಯ ಹರಿವು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗತ್ತೆ, ನಾವು ಬೆಳೀತಾ ಬೆಳೀತಾ ನಮ್ಮ ಸುತ್ತ ಇರುವಂತಹ ವಾತಾವರಣ ಇರಬಹುದು, ಅಥವಾ ನಮ್ಮಲ್ಲೇ ಇರುವಂತಹ ಕೆಲವೊಂದು ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಆಲೋಚನೆಗಳು ಏನ್ ಮಾಡುತ್ತೆ, ಆ ಒಂದು ಶಕ್ತಿಯ ಹರಿವಿಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ನಾವು ಆ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಆ ಶಕ್ತಿಯ ಹರಿವು ಯಾವಾಗ ಕರೆಕ್ಟ್ ಆಗಿ ಇರೋದಿಲ್ವೋ ಅವಾಗ ಆ ಶಕ್ತಿ ಅಲ್ಲಲ್ಲೇ ಸ್ಟಾಗ್ನೆಂಟ್ ಆಗತ್ತೆ. ಸೊ ಯಾವಾಗ ಒಂದ್ ಕಡೆ ನೀರ್ ನಿಲ್ಲುತ್ತೋ, ಆ ನೀರ್ ನಿಂತ ಜಾಗದಲ್ಲಿ ಏನಾಗುತ್ತೆ, ಸೊಳ್ಳೆಗಳು ಕುತ್ಕೊಳ್ಳುತ್ತೆ, ಅಲ್ಲಿ ಒಂದು ಕೊಳಚೆ ಆಗತ್ತೆ, ಅಥವಾ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಅವಕಾಶ ಮಾಡ್ಕೊಡುತ್ತಲ್ವಾ. ಅದೇ ರೀತಿಯಾಗಿ ಯಾವಾಗ ಈ ಒಂದು ಶಕ್ತಿಯ ಹರಿವು ಸಮರ್ಪಕವಾಗಿರೋದಿಲ್ವೋ ಅವಾಗ ನಮ್ಮ ಜೀವನದಲ್ಲಿ ಅನವಶ್ಯಕವಾದಂತಹ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಸಂಬಂಧಗಳಲ್ಲಿನ ಸಮಸ್ಯೆ ಆಗಿರಬಹುದು, ಬೇರೆ ಯಾವುದೇ ಮಾನಸಿಕವಾದಂತಹ ಸಮಸ್ಯೆ, ಯಾವುದೇ ಸಮಸ್ಯೆ ಆಗಿರಬಹುದು. ಯಾವಾಗ ಶಕ್ತಿಯ ಹರಿವು ಸಮರ್ಪಕವಾಗಿರೋದಿಲ್ವೋ ಅವಾಗ ನಮಗೆ ಈ ಎಲ್ಲ ಸಮಸ್ಯೆಗಳು ಒಂದೊಂದೇ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇವಾಗ ನಾವು ಇಲ್ಲಿ ರೇಖಿ ಕಲಿಯೋದ್ರಿಂದ ಏನ್ ಮಾಡ್ತೀವಿ, ನಾವು ಯಾವ ಒಂದು ಕನೆಕ್ಷನ್ ಅನ್ನ ನಾವು ಮಿಸ್ ಮಾಡ್ಕೊಂಡಿದ್ವಲ್ವಾ, ಆ ಒಂದು ಯೂನಿವರ್ಸ್ ಜೊತೆ ಇರುವಂತಹ ಆ ಒಂದು ಪ್ರಾಣಶಕ್ತಿಯ ಹರಿವು, ವಿಶ್ವಶಕ್ತಿಯ ಹರಿವಿನ ಸಂಯೋಜನೆಯ ಒಂದು ಕನೆಕ್ಷನ್ ಅನ್ನ ನಾವು ಏನದು ಮಿಸ್ ಆಗಿತ್ತೋ, ಡಿಸ್ಕನೆಕ್ಟ್ ಆಗಿತ್ತೋ, ಅದನ್ನ ನಾವು ರೀಎಸ್ಟಾಬ್ಲಿಷ್ ಮಾಡ್ತೀವಿ, ಪುನರ್ ನಿರ್ಮಾಣ ಮಾಡ್ತೀವಿ. ಸೊ ಇಲ್ಲಿ ರೇಖಿ ಅಂದ್ರೆ ನಾವ್ ಏನು ಜಾದೂ ಮಾಡ್ತಾ ಇಲ್ಲ, ಮಿರಾಕಲ್ಸ್ ಖಂಡಿತ ಆಗತ್ತೆ ರೇಖಿಯಿಂದ, ಆದ್ರೆ ನಾವ್ ಇಲ್ಲೇನು ಪವಾಡ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ನಮ್ಮ ಶಕ್ತಿಯ ಹರಿವೇನಿದೆ ಅದನ್ನ ನಾವು ಸಮರ್ಪಕಗೊಳಿಸ್ಕೊಳ್ತೀವಿ. ಯಾವಾಗ ಶಕ್ತಿಯ ಹರಿವು ಸಮರ್ಪಕವಾಗುತ್ತೋ ಆಗ ಇವಾಗ ಏನಾಗುತ್ತೆ, ನೀರು ಬ್ಲಾಕ್ ಆಗಿದ್ದಾಗ ಅಲ್ಲಿ ಜೋರಾಗಿ ಫೋರ್ಸ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಬ್ಲಾಕ್ ಆಗಿರುವಾಗ ನೀರನ್ನ ಜೋರಾಗಿ ಫೋರ್ಸ್ ಆಗಿ ಎರಚಿದಾಗ ಏನಾಗುತ್ತೆ, ಅಲ್ಲಿರುವಂತ ಕಶ್ಮಲ ಎಲ್ಲ ಫ್ಲಶ್ ಔಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಒಳಗಡೆ ಇರುವಂತಹ ಆ ಒಂದು ಕಶ್ಮಲಗಳು ಫ್ಲಶ್ ಔಟ್ ಆಗುತ್ತೆ, ಆಚೆ ಹೋಗುತ್ತೆ. ಎನರ್ಜಿ ಫ್ಲೋ ನೀಟಾಗಿ ಆದಾಗ ಏನಾಗುತ್ತೆ, ನಮ್ಮ ಜೀವನದ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಅದು ಹಣಕಾಸಿನ ಸಮಸ್ಯೆ ಆಗಿರ್ಬಹುದು, ಅಥವಾ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಅಥವಾ ಸಂಬಂಧಗಳಲ್ಲಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಅದನ್ನ ನಾವು ಹೀಲ್ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ರೇಖಿ ನಮಗೆ ಸಹಾಯವನ್ನ ಮಾಡುತ್ತೆ. ಸೊ ಈ ರೇಖಿ ಅನ್ನೋದು ತುಂಬಾ ಸಿಂಪಲ್ ಆಗಿ ಪ್ರತಿಯೊಬ್ಬರು ಕೂಡ ಕಲಿತು ಮಾಡಬಹುದಾದಂತಹ ಒಂದು ಅದ್ಭುತವಾದಂತಹ ವಿಚಾರ. ಮೇಡಮ್ ನಾನು ಓದಿಲ್ಲ, ನಾ ಕಲಿಬೋದ? ಎಸ್ ಕಲಿಬಹುದು, ಯಾರು ಬೇಕಾದ್ರೂ ಕಲಿಬಹುದು. ಆದ್ರೆ ಈ ಯಾಕೆ ಮೇಡಮ್ ಇಷ್ಟು ದಿನ ಇರ್ಲಿಲ್ಲ, ಇವಾಗ ಮಾತ್ರ ಇದು ಇಷ್ಟು ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ, ಈ ಒಂದು ರೇಖಿ ಅನ್ನೋದು ನಾವು ಹೇಳಿದ್ವಿ ಮೂಲತಃ ಇದು ಭಾರತದಿಂದನೇ ಬಂದಿರುವಂತಹ ಒಂದು ವಿದ್ಯೆ. ಆದ್ರೂ ಕೂಡ ನಮ್ಮ ಪೂರ್ವಜರಿರ್ಬಹುದು, ನಮ್ಮ ಋಷಿಮುನಿಗಳು ಎಲ್ಲರೂ ಕೂಡ ಇದನ್ನ ಬಳಸಿದ್ದಾರೆ. ಆದ್ರೆ ಯಾವಾಗ್ಲೇ ಆಗ್ಲಿ ಒಂದು ವಿದ್ಯೆ ನಮ್ಗೆ ಸುಲಭವಾಗಿ ಸಿಗುತ್ತೆ ಅಂದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು ಈ ಒಂದು ವಿದ್ಯೆಯನ್ನ ಗೌಪ್ಯವಾಗಿಟ್ರು. ಆದ್ರೆ ಈ ಒಂದು ಗೌಪ್ಯವಾಗಿದ್ದಂತಹ ಅಥವಾ ರಹಸ್ಯವಾಗಿದ್ದಂತಹ ವಿದ್ಯೆಯನ್ನ ಪ್ರತಿಯೊಬ್ಬರು ಕೂಡ ಸುಲಭವಾಗಿ, ಶ್ರೀಸಾಮಾನ್ಯನು ಕೂಡ ಈಸಿಯಾಗಿ ಬಳಸೋ ತರ ಇದನ್ನ ಹೇಳ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಜಪಾನಿನವರಾದಂತಹ ಡಾಕ್ಟರ್ ಮಿಕಾವೋ ಉಸುಯಿ. ಹಾಗಾಗಿ ನಾವು ಡಾಕ್ಟರ್ ಮಿಕಾವೋ ಉಸುಯಿಯನ್ನ ರೇಖಿಯ ಪಿತಾಮಹ ಅಂತ ಹೇಳ್ತೀವಿ. ಓಕೆ, ಸೊ ಇವರು ರೇಖಿ ಅಂದ್ರೆ ಏನು, ಅದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ತಾನೇ 21 ದಿನ ಸತತವಾಗಿ ಮೆಡಿಟೇಷನ್ ಅನ್ನ ಮಾಡೋದ್ರ ಮೂಲಕ, ನಿರಾಹಾರವಾಗಿ ಮೆಡಿಟೇಷನ್ ಅನ್ನ ಮಾಡೋದ್ರ ಮೂಲಕ ತಾನೇ ಕಂಡುಕೊಂಡಂತಹ ವ್ಯಕ್ತಿ.
ತಾವು ಕಂಡುಕೊಂಡಂತಹ ಈ ವಿದ್ಯೆಯನ್ನ ಪ್ರತಿಯೊಬ್ಬನಿಗೂ ಕೂಡ ಸಿಗೋ ತರ ಮಾಡಿದಂತಹ ವ್ಯಕ್ತಿ ಇವರು ಅಂತ ಹೇಳ್ತೀವಿ. ಹಾಗಾಗಿ ಇವರನ್ನ ನಾವು ನಮ್ಮ ರೇಖಿಯ ಪಿತಾಮಹ ಅಂತ ಹೇಳ್ತೀವಿ. ಸೊ ನಾವ್ ಇವಾಗ ಹೇಳಿದ್ವಿ ರೇಖಿ ಅಂದ್ರೆ ಒಂದು ಲೈಫ್ ಫೋರ್ಸ್ ಎನರ್ಜಿ ಅಥವಾ ವಿಶ್ವಶಕ್ತಿ ಮತ್ತೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಥವಾ ವಿಶ್ವ ಪ್ರಾಣ ಶಕ್ತಿ ಅಂತ ಹೇಳಿದ್ವಿ ಅಲ್ವಾ. ಸೊ ಇವಾಗ ಇದನ್ನ ಹೇಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು? ಇದೇನಂದ್ರೆ ಪ್ರತಿಯೊಬ್ಬರಲ್ಲೂ ಇದೆ, ಪ್ರತಿ ಒಂದು ಜೀವಿಯಲ್ಲೂ ಕೂಡ ಈ ಪ್ರಾಣಶಕ್ತಿ ಇದೆ. ಸೊ ಇದನ್ನ ನಾವು ಹೇಗೆ ಕಂಡ್ಕೊಳ್ಳೋದು? ಈ ಒಂದು ರೇಖಿ ನಮ್ಮಲ್ಲಿ ಇದೆ ಅನ್ನೋದನ್ನ ನಾವು ಹೇಗೆ ಕಂಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಸಿಂಪಲ್ ಆದಂತಹ ಎಕ್ಸರ್ಸೈಸ್ ಮಾಡಿಸ್ತೀನಿ. ಇದಾದ್ಮೇಲೆ ಫರ್ದರ್ ನಾವು ಮುಂದಕ್ಕೆ ಹೋಗೋಣ. ಓಕೆನಾ? ಸೊ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಎಲ್ಲರೂ. ಪೆನ್ನು ನೇರ ಇರಲಿ. ಕಣ್ಗಳನ್ನ ಮುಚ್ಚಿ ಎರಡೂ ಕೈಗಳನ್ನ ಈ ತರ ಹತ್ರ ಇಟ್ಕೊಳ್ಳಿ. ಕಣ್ಗಳನ್ನ ಮುಚ್ಚಿ ಸಂಪೂರ್ಣ ಗಮನವನ್ನ ನಿಮ್ಮ ಉಸಿರಾಟದ ಕಡೆಗೆ ಇಡಿ. ಅದೇ ರೀತಿಯಾಗಿ ನೀವು ನಿಮ್ಮ ಕೈಗಳ ಅಂಗೈಯಲ್ಲೇ ಫೋಕಸ್ ಮಾಡ್ಕೊಂಡು ನೀವು ಆ ಒಂದು ಕೈಗಳ ಮೂಲಕ ಉಸಿರಾಟವನ್ನ ಮಾಡ್ತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಅಂಗೈಯಿಂದನೇ ಉಸಿರಾಟವನ್ನ ಮಾಡ್ತಾ ಇದ್ದೀರಾ. ಉಸಿರನ್ನ ಒಳಗಡೆ ತಗೋತಾ ಇದ್ದೀರಾ ಅಂಗೈಯಿಂದ. ಅದೇ ರೀತಿಯಾಗಿ ಉಸಿರನ್ನ ಅಂಗೈಯಿಂದ ಆಚೆ ಬಿಡ್ತಾ ಇದ್ದೀರಾ. ಮತ್ತೊಂದು ಸಲ ಉಸಿರನ್ನ ಅಂಗೈಯಿಂದ ತಗೊಳ್ತಾ ಇದ್ದೀರಾ. ಅದೇ ರೀತಿ ಉಸಿರನ್ನ ಅಂಗೈಯಿಂದಾನೇ ಬಿಡ್ತಾ ಇದ್ದೀರಾ. ಇನ್ನೊಂದ್ಸಲ ಮಾಡಿ. ಉಸಿರನ್ನ ಅಂಗೈಯಿಂದಾನೇ ತಗೊಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಉಸಿರನ್ನ ಅಂಗೈಯಿಂದಾನೇ ಬಿಡ್ತಾ ಇದ್ದೀರಾ. ಈಗ ನಿಮ್ಮ ಅಂಗೈಯಲ್ಲಿ ಆಗ್ತಾ ಇರುವಂತಹ ಆ ಸಂವೇದನೆಯನ್ನ ಅಬ್ಸರ್ವ್ ಮಾಡಿ. ಏನೋ ಒಂದು ಸೆಳೆತಾ ಇರುತ್ತೆ ಅಥವಾ ಏನೋ ಒಂದು ಟಿಕ್ಲಿಂಗ್ ಅಂತ ಏನ್ ಕಚ್ಚುಗುಳಿ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಬಹುದು. ಕೆಲವರಿಗೆ ತಣ್ಣನೆಯ ಅನುಭವ ಆಗ್ಬೋದು, ಕೆಲವರಿಗೆ ಬೆಚ್ಚನೆಯ ಅನುಭವ ಆಗ್ಬೋದು. ಎಲ್ಲರಿಗೂ ಕೂಡ ಅನುಭವ ಆಗೇ ಆಗುತ್ತೆ. ಅದನ್ನೇ ಫೋಕಸ್ ಮಾಡಿ. ಕೆಲವರಿಗೆ ತುಂಬಾ ಎನರ್ಜಿ ಗೊತ್ತಾಗ್ಬೋದು, ಕೆಲವರಿಗೆ ಮೈಲ್ಡ್ ಆಗಿ ಕೂಡ ಗೊತ್ತಾಗ್ಬೋದು, ತೊಂದರೆ ಇಲ್ಲ. ಏನ ಒಂದು ಅಲ್ಲಿ ಸಂವೇದನೆ ಆಗ್ತಾ ಇದೆಯೋ, ವೈಬ್ರೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯೋ, ಅದೇ ನಮ್ಮ ರೇಖಿ ಶಕ್ತಿ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಈ ಶಕ್ತಿ ಅನ್ನೋದು ಇದ್ದೇ ಇದೆ. ಫೀಲ್ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಎನರ್ಜಿ ಗೊತ್ತಾಗ್ತಿದ್ಯಾ? ಎಸ್ ಕಂಡ್ಬಿಡಿ. ಮೆಸೇಜ್ ಅಲ್ಲಿ ಹಾಕಿ ಎನರ್ಜಿ ಗೊತ್ತಾಗ್ತಿದ್ಯಾ ಅಂತ. ಎಸ್ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಯಾರಿಗೆಲ್ಲ ಗೊತ್ತಾಗ್ಲಿಲ್ವಾ ಬೇರೆ ಟೆಕ್ನಿಕ್ ಮಾಡಿಸ್ತೀನಿ. ಸೊ ಎಲ್ಲರಿಗೂ ಗೊತ್ತಾಗತ್ತೆ. ಏನಂದ್ರೆ ಯಾವಾಗ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅರ್ಥ, ಯಾಕಂದ್ರೆ ಕೆಲವರು ಎನರ್ಜಿಗೆ ಸೆನ್ಸಿಟಿವ್ ಇರ್ತೀವಿ. ಓಕೆ, ಸೊ ಕೆಲವರು ಏನಪ್ಪಾ ಅಂದ್ರೆ ಸ್ವಲ್ಪ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ. ಆ ಸೆನ್ಸಿಟಿವಿಟಿ ಕಡಿಮೆ ಇರೋರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ. ಬಟ್ ಹೋಗ್ತಾ ಹೋಗ್ತಾ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಎನರ್ಜಿ ಗೊತ್ತಾಗತ್ತೆ. ಈ ಏನ್ ಶಕ್ತಿ ಇವಾಗ ನಮ್ಮ ಕೈಯಲ್ಲಿ ಗೊತ್ತಾಯ್ತಲ್ವಾ, ಅದೇ ರೇಖಿ ಶಕ್ತಿ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಈ ಒಂದು ರೇಖಿ ಶಕ್ತಿಯನ್ನ ಇಟ್ಕೊಂಡೇ ನಾವು ಹುಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ನಾವ್ ಯಾವುದೇ ಒಂದು ಪವಾಡವನ್ನ ಮಾಡ್ತಿಲ್ಲ. ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನೇ ನಾವು ಬಳಸಿ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ತಾ ಹೋಗ್ತೀವಿ. ಬರೀ ನಮ್ಮನ್ನ ಹೀಲ್ ಮಾಡ್ಕೊಳಲ್ಲ, ಬೇರೆಯವರನ್ನ ಕೂಡ ನಾವು
ಹೀಲ್ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ನಾವು ಈ ಒಂದು ರೇಖೆಯನ್ನ ಕಲಿತೀವೋ, ಇದಕ್ಕೆ ಈಗ ಕೆಲವರಿಗೆ ಗೊತ್ತಾಗಲ್ಲ ಅಂತ ಹೇಳಿದ್ವಿ ಅಲ್ವಾ. ಸೊ ಗೊತ್ತಾಗದೆ ಇದ್ದಾಗ ನಾವೇನ್ ಮಾಡ್ತೀವಿ, ದೀಕ್ಷೆಯನ್ನ ಕೊಟ್ಟಿರ್ತೀವಿ. ಆ ದೀಕ್ಷೆಯನ್ನ ಕೊಟ್ಟಾಗ ಏನಾಗುತ್ತೆ, ಅವ್ರ ಚಕ್ರಗಳು ಆಕ್ಟಿವೇಟ್ ಆದಾಗ ಕೂಡ ಅವ್ರಿಗೆ ಎನರ್ಜಿ ಫ್ಲೋ ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ಇವಾಗ ರೇಖಿ ಅಂದ್ರೆ ಏನು ಅನ್ನೋದನ್ನ ಫೀಲ್ ಮಾಡಿದ್ವಿ. ಇನ್ ಮುಂದಕ್ಕೆ ನಾವು ಈ ಒಂದು ಕೋರ್ಸ್ ಅಲ್ಲಿ ಏನೇನೆಲ್ಲ ಕಲಿತೀವಿ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನಮ್ದು ಮೆಡಿಟೇಷನ್ ಕೂಡ ಇರುತ್ತೆ, ನೋಡ್ತಾ ಹೋಗೋಣ. ಓಕೆನಾ? ಎಸ್, ಒಂದು ನಿಮಿಷ PPT ಶೇರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾವು ರೇಖಿಯಲ್ಲಿ ಆಕ್ಚುಯಲ್ ಆಗಿ 5 ಲೆವೆಲ್. ಓಕೆ, ಸೊ ಲೆವೆಲ್ 1 ಮತ್ತೆ ಲೆವೆಲ್ 2 ಅನ್ನ ನಾವು ಹೀಲರ್ ಲೆವೆಲ್ ಅಂತ ಹೇಳ್ತೀವಿ. ಓಕೆನಾ? ಅದೇ ರೀತಿಯಾಗಿ ನಾವು ಲೆವೆಲ್ 3 ಅನ್ನ ನಾವು ಪ್ರಾಕ್ಟೀಷನರ್ ಲೆವೆಲ್ ಅಂತ ಕರಿತೀವಿ. ಲೆವೆಲ್ 4 ಅನ್ನ ಮಾಸ್ಟರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಲೆವೆಲ್ 5 ಅನ್ನ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರಿತೀವಿ. ಈ ರೀತಿಯಾಗಿ 5 ಲೆವೆಲ್ ಅನ್ನ ನಾವು ಇಲ್ಲಿ ಕಲಿಬಹುದು. ಬಟ್ ನಾವ್ ಇಲ್ಲಿ ಫೋಕಸ್ ಮಾಡ್ತಿರೋದು ಲೆವೆಲ್ 1 ಮತ್ತೆ ಲೆವೆಲ್ 2. ಸೊ ಈ ಲೆವೆಲ್ 1 ಲೆವೆಲ್ 2 ಅಲ್ಲಿ ನಾವು ಏನೇನು ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ತೀವಿ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಕೂಡ ಇನ್ಫಾರ್ಮೇಶನ್ ಅನ್ನ ತಗೊಳ್ತಾ ಹೋಗ್ತೀವಿ. ಸೊ ಮೊಟ್ಟ ಮೊದಲನೆಯದಾಗಿ ಲೆವೆಲ್ 1 ಅಲ್ಲಿ ನಾವು ನೋಡುವಂತದ್ದು ರೇಖಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್. ಓಕೆ, ಸೊ ಈಗಾಗಲೇ ನಾವು ಸ್ವಲ್ಪ ಮೈಲ್ಡ್ ಆಗಿ ತಿಳ್ಕೊಂಡ್ವಿ. ಇನ್ನೂ ಡೆಪ್ತ್ ಆಗಿ ಈಗ ನಾವು ಡಾಕ್ಟರ್ ಮಿಕಾವೊ ಉಸುಯಿ ಅವರು ರೇಖಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ವಿ. ಅವರು ಯಾವ ಸನ್ನಿವೇಶದಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಡೆಪ್ತ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಆ ಶಕ್ತಿಯ ಹರಿವು ಚೆನ್ನಾಗಿದ್ದಾಗ ಯಾವ ರೀತಿ ನಮ್ಮ ಲೈಫ್ ಇರುತ್ತೆ, ಅದೇ ರೀತಿಯಾಗಿ ಯಾವಾಗ ಶಕ್ತಿಯ ಅರಿವು ಸಮರ್ಪಕವಾಗಿ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಯಾವ ರೀತಿ ಸಮಸ್ಯೆಗಳಿರುತ್ತೆ, ಅದೆಲ್ಲವನ್ನ ಕೂಡ ನಾವು ಈ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಕಲಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದರ ಒಂದು ಇತಿಹಾಸ ಅಂತ ತಗೊಂಡಾಗ ನಾವ್ ಈಗಾಗ್ಲೇ ಹೇಳ್ದಂಗೆ ರೇಖಿ ಅನ್ನೋದು ನಮ್ಮ ಮೂಲತಃ ಭಾರತದಿಂದಲೇ ಬಂದಿರುವಂತಹ ವಿದ್ಯೆ ಆದ್ರೂ ಕೂಡ ಇದನ್ನ ರೀಡಿಸ್ಕವರ್ ಮಾಡಿದವರು ಜಪಾನಿನವರಾದ್ದರಿಂದ ಇದನ್ನ ನಾವು ಜಪಾನಿನಿಂದ ಬಂದಿರುವಂತಹ ಒಂದು ಕಲೆ ಅಂತ ಹೇಳ್ತೀವಿ. ಜೊತೆಗೆ ಈ ಒಂದು ರೇಖಿ ಅನ್ನೋದು ಇವತ್ತು ನಿನ್ನೆ ನಾವು ಬಳಸ್ತಾ ಇರೋದಿಲ್ಲ. ಶತಶತಮಾನಗಳಿಂದ ನಮ್ಮ ಋಷಿ ಮುನಿಗಳಿರಬಹುದು, ಈವನ್ ಗೌತಮ ಬುದ್ಧ ಕೂಡ ಈ ಒಂದು ಹೀಲಿಂಗ್ ಮೊಡಾಲಿಟಿಯನ್ನ ಬಳಸ್ತಾ ಇದ್ದ ಅಂತ ಹೇಳ್ಬೋದು. ಸಾಯಿಬಾಬಾ ಕೂಡ ಈ ಒಂದು ಹೀಲಿಂಗ್ ಮೊಡಾಲಿಟಿಯನ್ನ ಬಳಸ್ತಾ ಇದ್ರು ಅನ್ನೋಂತಹ ಒಂದು ವಿಚಾರಗಳು ನಮ್ಗೆ ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಒಂದು ರೇಖೆಯ ಒಂದು ಇತಿಹಾಸ, ಪರಿಪೂರ್ಣವಾದಂತಹ ಇತಿಹಾಸ ಏನು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಆದ್ರೆ ನಮಗೆ ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ನಮಗೆ ಬಳಕೆಯಲ್ಲಿದೆ. ಕಾರಣ ನಮಗೆ ಇವಾಗ ನಮ್ಮ ಒಂದು ಮೆಡಿಸಿನ್ಸ್ ಅಲ್ಲಿ ಇರುವಂತಹ ಒಂದು ಸೈಡ್ ಎಫೆಕ್ಟ್ಸ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಆ ಒಂದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಈಸಿಯಾಗಿ ಬಳಸುವಂತಹ ಒಂದು ಚಿಕಿತ್ಸೆ ಯಾವ್ದಾದ್ರು ಇದೆ ಅಂದ್ರೆ ಅದು ಈ ರೀತಿಯಾದಂತಹ ಹೀಲಿಂಗ್ ಮೊಡಾಲಿಟಿ. ಹಾಗಾಗಿ ನಾವು ಇದರ ಒಂದು ರೇಖೆಯ ಒಂದು ಇಂಪಾರ್ಟೆನ್ಸ್ ನಮ್ಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋ ಅಂತದ್ದು ಏನಪ್ಪಾ ಅಂದ್ರೆ ಈ ಒಂದು ರೇಖೆಯಲ್ಲಿ ನಮ್ಮ ಡಾಕ್ಟರ್ ಮಿಕಾವೊ ಉಸುಯಿ ಅವರು 5 ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಈ 5 ಸಿದ್ಧಾಂತಗಳು ಏನಪ್ಪಾ ಅಂದ್ರೆ ಕೇವಲ ರೇಖೆಯನ್ನ ಕಲ್ತವರು, ಪ್ರಾಕ್ಟೀಸ್ ಮಾಡೋರು ಅವರು ಮಾತ್ರ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಈಸಿಯಾಗಿ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಳಸುವಂತಹ ಒಂದು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಆ 5 ಸಿದ್ಧಾಂತಗಳು ಏನಪ್ಪಾ ಅಂತಂದ್ರೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ವರೀಸ್. ಹಲೋ, ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಥಮ್ಸ್ ಅಪ್ ಮಾಡಿ. ಥಮ್ಸ್ ಅಪ್ ಮಾಡಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಎಸ್, ಓಕೆ. ಓಕೆ, ಸೊ ಇಲ್ಲಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ 5 ಸರಳ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ್ದಪ್ಪ ಅದು ಸೂತ್ರಗಳು ಅಂದ್ರೆ, ಮೊದಲನೆಯ ಸೂತ್ರ, ನಾನು ಇವತ್ತೊಂದು ದಿನ ಕೋಪಿಸ್ಕೊಳ್ಳಲ್ಲ. ಜಸ್ಟ್ ಫಾರ್ ಟುಡೇ
ಐ ವಿಲ್ ಲೆಟ್ ಗೋ ಆಫ್ ಆಂಗರ್. ನಾನು ಇವತ್ತೊಂದು ದಿನ ಕೋಪಿಸ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಎರಡನೆಯ ಒಂದು ಸಿದ್ಧಾಂತ ಏನಪ್ಪಾ ಅಂದ್ರೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ವರಿ. ಇವತ್ತೊಂದಿನ ನಾನು ಚಿಂತೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಮೂರನೆಯದು ಬಂದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಗಿವ್ ಥ್ಯಾಂಕ್ಸ್ ಫಾರ್ ಮೈ ಮೆನಿ ಬ್ಲೆಸ್ಸಿಂಗ್ಸ್. ಇವತ್ತೊಂದು ದಿನ ನಾನು ನನ್ನ ಎಲ್ಲ ಬ್ಲೆಸ್ಸಿಂಗ್ಸ್ ಗಳಿಗೆ ಧನ್ಯವಾದವನ್ನ ಹೇಳ್ತೀನಿ. ಓಕೆ. ಅದೇ ರೀತಿಯಾಗಿ ನಾಲ್ಕನೆಯದು ಬಂದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ನಾನು ಇವತ್ತಿನ ದಿನ ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದೇ ರೀತಿಯಾಗಿ ಕೊನೆಯದಾಗಿ ಐದನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ಟು ಮೈ ನೇಬರ್ ಅಂಡ್ ಎವ್ರಿ ಲಿವಿಂಗ್ ಥಿಂಗ್. ನಾನು ಇವತ್ತೊಂದಿನ ನನ್ನ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಕೂಡ ನಾನು ಪ್ರೀತಿ, ವಿಶ್ವಾಸವನ್ನ, ಅನುಕಂಪವನ್ನ ತೋರಿಸ್ತೀನಿ. ಸೊ ಏನಕ್ಕೋಸ್ಕರ ಈ ಒಂದು 5 ಸಿದ್ಧಾಂತಗಳನ್ನ ಕೊಟ್ರು, ಏನಕ್ಕೋಸ್ಕರ ಈ 5 ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡ್ಬೇಕು, ಅಲ್ಲಿ ಏನಕ್ಕೋಸ್ಕರ ಅವರು ಬರೀ ಜಸ್ಟ್ ಫಾರ್ ಟುಡೇ, ಇವತ್ತು ಮಾತ್ರ ಅನ್ನೋದನ್ನ ಮೆನ್ಷನ್ ಮಾಡಿದ್ರು, ಇದರ ಹಿಂದೆ ಇರುವಂತಹ ಮಹತ್ವ ಏನು, ಈ ಒಂದೊಂದು ಪ್ರಿನ್ಸಿಪಲ್ ಅಲ್ಲೂ ಇರುವಂತಹ ಮಹತ್ವ ಏನು, ಇದನ್ನ ನಾವು ಯಾವ ರೀತಿ ಬಳಸ್ಬೇಕು, ಇದೆಲ್ಲವನ್ನ ಕೂಡ ನಾವು ಈ ಒಂದು ರೇಖೀಯ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಕಲಿತಾ ಹೋಗ್ತೀವಿ. ಓಕೆ. ಅದೇ ರೀತಿಯಾಗಿ ಮುಂದಿನದಾಗಿ ಮುಖ್ಯವಾಗಿ ನೋಡುವಂಥದ್ದು ರೇಖೆಯ ಮಹತ್ವ. ಸೊ ರೇಖೆಯನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಸಾಕಷ್ಟು ವಿಧವಾದಂತಹ ಬೆನಿಫಿಟ್ಸ್ ನಮಗೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಇದು ರೇಖೆ ಅನ್ನೋದು ಬರೀ ಇದಕ್ ಮಾತ್ರ ಯೂಸ್ ಮಾಡ್ಬೇಕು, ಅದಕ್ಕೆ ಯೂಸ್ ಮಾಡಬಾರ್ದು ಅನ್ನೋ ತರ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಇರುವಂತಹ ಒಂದು ವಿಶೇಷವಾದಂತಹ ವಿದ್ಯೆ. ಸೊ ಇದನ್ನ ನಾವು ಬಳಸ್ಕೊಳ್ಳೋದ್ರಿಂದ ನಾವು ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿರುವಂತಹ ನೋವುಗಳನ್ನ ವಾಸಿ ಮಾಡ್ಕೋಬಹುದು. ಪೇನ್ ರಿಲೀಫ್ ಅಂತ ಏನ್ ಹೇಳ್ತೀವಿ, ಆ ಒಂದು ಪೇನ್ ರಿಲೀಫ್ ಅನ್ನ ನಾವು ಮಾಡ್ಕೋಬಹುದು. ಸೊ ಕೆಲವೇ ಕ್ಷಣಗಳಲ್ಲಿ ನಾವು ಕರೆಕ್ಟ್ ಆಗಿ ಹೀಲ್ ಮಾಡ್ಕೊಂಡ್ವಿ ಅಂದ್ರೆ, ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಆ ಇರುವಂತಹ ನೋವನ್ನ ನಾವು ವಾಸಿ ನಮಗೂ ವಾಸಿ ಮಾಡ್ಕೋಬಹುದು, ನಮ್ಮ ಸುತ್ತ ಇರುವಂತಹ ಬೇರೆಯವರಿಗೆ ಕೂಡ ನಾವು ಈ ನೋವನ್ನ ಆ ಕ್ಷಣದಲ್ಲೇ ವಾಸಿ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಈ ರೇಖೆ ಚಿಕಿತ್ಸೆ ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದೆ, ಎನರ್ಜಿ ಯಾವಾಗ ಚೆನ್ನಾಗಿ ಫ್ಲೋ ಆಗುತ್ತೋ ಅಲ್ಲಿ ಸ್ಟಾಗ್ನೇಷನ್ ಇಲ್ಲ ಅಂದಾಗ, ಈಗ ಫ್ರೆಶ್ ಆಗಿರುವಂತಹ ಎನರ್ಜಿ ಫ್ಲೋ ಆಗ್ತಿದೆ ಅಂದ್ರೆ, ಈಗ ಹೇಗೆ ನಮ್ಮ ರಕ್ತ ಪರಿಚಲನೆ ಚೆನ್ನಾಗಿರುತ್ತೋ ಆಗ ದೇಹ ಚೆನ್ನಾಗಿ ಶುದ್ಧವಾಗಿ ಆರೋಗ್ಯವಾಗಿರುತ್ತೋ, ಅದೇ ರೀತಿಯಾಗಿ ಈ ಎನರ್ಜಿ ಯಾವಾಗ ಚೆನ್ನಾಗಿ ಫ್ಲೋ ಆಗ್ತಾ ಇರುತ್ತೋ ಆಟೋಮೆಟಿಕ್ ಆಗಿ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಅನವಶ್ಯಕವಾದಂತಹ ಆರೋಗ್ಯ ಸಮಸ್ಯೆಗಳಿಂದ ನಾವು ಆಚೆ ಬರ್ಬೋದು. ಜೊತೆಗೆ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ರೇಖೆಯನ್ನ, ಕ್ರಾನಿಕ್ ಡಿಸೀಸ್ ಅಂದ್ರೆ ಈಗ ಆಸ್ತಮಾ ಇರಬಹುದು, BP ಇರಬಹುದು, ಶುಗರ್ ಇರಬಹುದು, ಈ ರೀತಿಯಾದಂತಹ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಾವು ಅದರಿಂದ ಆಚೆ ಬರೋದು ಈಸಿ ಆಗುತ್ತೆ. ಜೊತೆಗೆ ಇನ್ ಕೇಸ್ ನಮ್ಗೆ ಏನು ಆರೋಗ್ಯ ಸಮಸ್ಯೆ ಇಲ್ಲ ಆದ್ರೂ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಯಾವಾಗ ನಾವು ರೆಗ್ಯುಲರ್ ಆಗಿ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಮುಂದೆ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಒಂದು ವಲ್ನರಬಲ್ ಡಿಸೀಸಸ್ ಬರ್ದೇ ಇರೋ ತರ ಕಾಪಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಕಾಣಿಸ್ಕೊಳ್ತಾ ಇರುವಂತಹ ಬೇರೆ ಬೇರೆ ಮಾನಸಿಕವಾದಂತಹ ಕಾಯಿಲೆಗಳಿರಬಹುದು, ಅಥವಾ ಕ್ಯಾನ್ಸರ್ ರೀತಿಯಾದಂತಹ ಒಂದು ಮಾರಣಾಂತಿಕ ಕಾಯಿಲೆಗಳಾಗಿರ್ಬಹುದು, ಇದೆಲ್ಲದ್ರಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ರೇಖೆ ಚಿಕಿತ್ಸೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇವಾಗ ಯಾವಾಗ ನಾವು ರೇಖೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂದ್ರೆ ಅದಕ್ಕೆ ಕಾರಣ ಒಂದು ದೈಹಿಕವಾದಂತಹ ಕಾರಣ ಆಗಿರುತ್ತೆ, ಇನ್ನೊಂದು ಮಾನಸಿಕವಾದಂತಹ ಕಾರಣ ಆಗಿರುತ್ತೆ. ಸೊ ದೇಹ ಮತ್ತೆ ಮನಸ್ಸು ಎರಡನ್ನೂ ಸಮತೋಲನದಲ್ಲಿಟ್ಟು ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ರೇಖೆ ಸಹಾಯ ಮಾಡೋದ್ರಿಂದ, ಈ ಒಂದು ಶಕ್ತಿಯ ಒಂದು ಹರಿವು ಸಹಾಯ ಮಾಡೋದ್ರಿಂದ ಯಾವುದೇ ವಿಧವಾದಂತಹ ಒಂದು ಆರೋಗ್ಯಕರ ಸಮಸ್ಯೆಗಳು ನಮ್ಮನ್ನ ಕಾಡದೇ ಇರೋ ತರ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಥವಾ ನಮ್ಮಲ್ಲಿ ಒಂದು ರಿಲ್ಯಾಕ್ಸೇಷನ್ ಅನ್ನ ತರೋದಕ್ಕೆ, ನಮ್ಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಆಂಗ್ಸೈಟಿ ಇಶ್ಯೂ ಇದೆ, ಫೋಬಿಯಾ ಇದೆ, ಭಯ ಆಗತ್ತೆ, ಅಥವಾ ನಿದ್ರೆ ಬರಲ್ಲ, ಈ ತರ ಎಲ್ಲ ವಿಚಾರಗಳನ್ನ ಹೀಲ್ ಮಾಡೋದಕ್ಕೆ ನಾವು ರೇಖೆಯನ್ನ ಬಳಸ್ಬೋದು. ಅದೇ ರೀತಿಯಾಗಿ
ಸಂಬಂಧಗಳಲ್ಲಿರುವಂತಹ ಯಾವುದೇ ಸಮಸ್ಯೆಗಳನ್ನ ನಾವು ಹೀಲ್ ಮಾಡೋದಕ್ಕೆ ಕೂಡ ರೇಖೆಯನ್ನ ಉಪಯೋಗಿಸಬಹುದು. ಅಂದ್ರೆ ಸಂಬಂಧಗಳು ಅಂದ್ರೆ ಕೇವಲ ಗಂಡ ಹೆಂಡತಿ ಸಂಬಂಧ ಮಾತ್ರ ಅಲ್ಲ, ತಂದೆ ಮಕ್ಕಳ ಸಂಬಂಧ ಇರ್ಬೋದು, ಅಥವಾ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ನಮ್ಮ ಕಲೀಗ್ಸ್ ಜೊತೆ ಇರ್ಬೋದು, ನಮ್ಮ ಬಾಸ್ಗಳ ಜೊತೆ ಇರ್ಬೋದು, ಯಾವುದೇ ವಿಧವಾದಂತಹ ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನ ನಾವು ಹೀಲ್ ಮಾಡೋದಕ್ಕೆ ಕೂಡ ನಾವು ಈ ಒಂದು ರೇಖಿ ವಿಧಾನವನ್ನ ಬಳಸ್ತಾ ಹೋಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯದ ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ಹಣಕಾಸಿನ ಅಭಿವೃದ್ಧಿ. ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು, ಫೈನಾನ್ಷಿಯಲ್ ಅಬಂಡೆನ್ಸ್ ಬೇಕು, ನನಗೆ ಹೊಸದಾದಂತಹ ಆದಾಯದ ಮೂಲಗಳು ಬೇಕು ಅಂದ್ರೆ ಅದಕ್ಕೂ ಕೂಡ ನಮಗೆ ರೇಖಿ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಈ ನೆಕ್ಸ್ಟ್ ನಾವು ಚಕ್ರಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಚಕ್ರಗಳು ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ನಮ್ಮ ಹಣಕಾಸಿನ ಸ್ಥಿತಿಗತಿಗಳು ಕೂಡ ನಮ್ಮ ಚಕ್ರಗಳನ್ನ ಆಧಾರವಾಗಿರುತ್ತೆ. ಹಾಗಾಗಿ ಯಾವಾಗ ಎನರ್ಜಿ ಫ್ಲೋ ಚೆನ್ನಾಗಿದ್ದು ಚಕ್ರಗಳು ಚೆನ್ನಾಗಿರುತ್ತೋ, ಹೊಸ ಉದ್ಯೋಗ ಅವಕಾಶಗಳಿರಬಹುದು, ಹೊಸ ಕ್ಲೈಂಟ್ಸ್ ಇರಬಹುದು, ಹೊಸ ಆದಾಯದ ಮೂಲಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಒಂದು ರೇಖಿ ನಮಗೆ ಸಹಾಯವನ್ನ ಮಾಡುತ್ತೆ. ಜೊತೆಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ಸರ್ವತೋಮುಖ ಅಭಿವೃದ್ಧಿಗೆ, ಅದು ಆರೋಗ್ಯದ ದೃಷ್ಟಿಯಲ್ಲಿರಬಹುದು, ಅಥವಾ ಹಣಕಾಸಿನ ದೃಷ್ಟಿಯಲ್ಲಿರಬಹುದು, ಉದ್ಯೋಗದ ದೃಷ್ಟಿಯಲ್ಲಿರಬಹುದು, ಅಥವಾ ಹೊಸ ಸ್ಕಿಲ್ ಗಳನ್ನ ನಾವು ಅಳವಡಿಸ್ಕೊಳ್ಳುವಂತ ದೃಷ್ಟಿಯಲ್ಲಿರ್ಬೋದು, ಇದೆಲ್ಲದರಲ್ಲೂ ಕೂಡ ನಮ್ಮ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ ನಮಗೆ ಪೀಸ್ ಆಫ್ ಮೈಂಡ್ ಅಂದ್ರೆ ಮಾನಸಿಕವಾದಂತಹ ಒಂದು ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ಮನಸ್ಸಿಗೆ ಪ್ರಶಾಂತವಾದಂತಹ ಸ್ಥಿತಿ ಬೇಕು ಅಂದ್ರೆ ಅದನ್ನ ಕೂಡ ಈ ಒಂದು ರೇಖೆ ನಮಗೆ ಕೊಡುತ್ತೆ. ಜೊತೆಗೆ ನಾವು ಈಗ ವರ್ಷಾನ್ಗಟ್ಲೆ ಒಂದು ಪೂಜೆ ಪುನಸ್ಕಾರವನ್ನ ಮಾಡಿ ಪಡೆಯುವಂತಹ ಫಲವನ್ನ ಕೇವಲ ಒಂದು 21 ಡೇಸ್ ಅಲ್ಲಿ ನಾವು ರೀಚ್ ಮಾಡ್ಬೋದು. ಅಷ್ಟು ಪವರ್ಫುಲ್ ಇರುತ್ತೆ ಈ ರೇಖಿ ಚಿಕಿತ್ಸೆ ಅನ್ನೋದು, ಅಥವಾ ರೇಖಿ ಒಂದು ಹೀಲಿಂಗ್ ಮೊಡಾಲಿಟಿ ಅನ್ನೋದು. ಅಂದ್ರೆ ಈಗ ನಾವು ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಬೇಕು ಅಂದ್ರೆ ಲಕ್ಷಾಂತರ ಸಲ ಜಪ ಮಾಡ್ಬೇಕು. ಅದೇ ರೀತಿ ಯಾವುದೇ ಒಂದು ಪೂಜೆ ಫಲ ಕೊಡ್ಬೇಕು ಅಂದ್ರೆ ನಾವು ವರ್ಷಗಟ್ಲೆ ನಾವು ಅದನ್ನ ಪೂಜೆ ಮಾಡ್ತಾ ಇರ್ತೀವಿ, ಮಂತ್ರಗಳನ್ನ ಚಾಂಟ್ ಮಾಡ್ತಿರ್ತೀವಿ. ಆದ್ರೆ ಎಷ್ಟೋ ಸಲ ಅದ್ರದ್ದು ನಮ್ಗೆ ರಿಸಲ್ಟ್ ಕೂಡ ಸಿಕ್ಕಿರಲ್ಲ. ಆದ್ರೆ ಆ ರೀತಿಯಾದಂತಹ ಯಾವುದೇ ರಿಸಲ್ಟ್ ಸಿಗೋದಿಲ್ಲ ಅನ್ನೋಂತಹ ಒಂದು ಆಪ್ಷನ್ ಇಲ್ಲಿ ಇಲ್ಲವೇ ಇಲ್ಲ. ಬಿಕಾಸ್ ರೇಖಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಕಾರ್ಮಿಕ್ ಲೇಯರ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಕರ್ಮವೇ ಕಾರಣವಾಗಿರೋದ್ರಿಂದ ಯಾವಾಗ ನಾವು ಕರ್ಮವನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವೋ ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿ ಒಂದು ಗುಡ್ ಕರ್ಮ ಅಂದ್ರೆ ಒಳ್ಳೆಯ ಕರ್ಮಗಳ ಒಂದು ಸತ್ಫಲ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ನಮ್ಮ ಪಾಸಿಟಿವ್ ಚೇಂಜಸ್ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನಾವು ಮಾಡುವಂತಹ ಪೂಜೆಗಿಂತಲೂ ಬೇಗ ಇದು ನಮಗೆ ಒಂದು ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ಆಧ್ಯಾತ್ಮಿಕವಾದಂತಹ ಗ್ರೋತ್ಗೆ ಕೂಡ ಇದು ಸಹಾಯ ಮಾಡುತ್ತೆ. ಅಂದ್ರೆ ಕೆಲವರು ಹೇಳ್ತಾರೆ, ಮೇಡಮ್ ನಮ್ಗೆ ಮೆಡಿಟೇಷನ್ ಮಾಡಕ್ಕಾಗಲ್ಲ, ಅಥವಾ ಮೇಡಮ್ ನಮ್ಗೆ ಫೋಕಸ್ಸೇ ಮಾಡಕ್ಕಾಗಲ್ಲ, ಪೂಜೆ ಮಾಡ್ತೀವಿ ಆದ್ರೆ ಗಮನ ಎಲ್ಲೋ ಇರುತ್ತೆ. ಆತರ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಇದನ್ನ ಇಲ್ಲಿ ಕ್ಲಿಯರ್ ಮಾಡ್ಬೋದು. ಯಾಕಂದ್ರೆ ಇವಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ, ಪೂಜೆ ಮಾಡುವಂತ ಟೈಮಲ್ಲಿ ನಮ್ಮ ಮನ್ಸಲ್ಲಿ ಬೇರೆ ಏನೋ ನೋಡ್ತಾ ಇರುತ್ತೆ. ಆದ್ರೆ ರೇಖಿ ಹೀಲಿಂಗ್ ಮಾಡೋ ಅಥವಾ ರೇಖಿ ಪ್ರಾಕ್ಟೀಸ್ ಮಾಡುವಾಗ ಆತರ ಅಲ್ಲ, ನಮ್ಮ ಮನಸ್ಸನ್ನು ಇಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಅಫರ್ಮೇಶನ್ ಅನ್ನ ಹೇಳ್ತಾ ಇರ್ತೀವಿ, ವಿಜುವಲೈಸೇಷನ್ ಅನ್ನ ಮಾಡ್ತಾ ಇರ್ತೀವಿ, ಸಿಂಬಲ್ ಗಳನ್ನ ಡ್ರಾ ಮಾಡ್ತಾ ಇರ್ತೀವಿ, ಜೊತೆಗೆ ಎನರ್ಜಿ ಯಾವ ರೀತಿ ಪಾಸ್ ಆಗ್ತಿದೆ ಅಂತ ಫೋಕಸ್ ಮಾಡ್ತಿರ್ತೀವಿ. ಅಂದ್ರೆ ಅಟ್ ಎ ಟೈಮ್ ನಮ್ಮ ಗಮನ ಎಲ್ಲ ಒಂದೇ ಕಡೆ ಇರೋದ್ರಿಂದ ಇದು ನಮ್ಗೆ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಬೇಗ ನಮ್ಗೆ ರಿಸಲ್ಟ್ ಕೊಡುತ್ತೆ. ಅಲ್ಲದೆ ಯಾವಾಗ ನಾವು ಎಲ್ಲ ಕಂಪ್ಲೀಟ್ ಫೋಕಸ್ ಅನ್ನ ಒಂದ್ ಕಡೆ ನಾವು ಸತತವಾಗಿ ಇಡ್ತಾ ಹೋಗ್ತೀವೋ, ಹೋಗ್ತಾ ಹೋಗ್ತಾ ಅದೇನ್ ಮಾಡುತ್ತೆ, ನಮ್ಮ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಅನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಕ್ಕಳು ಒಂದು ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ಬೇಕು, ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಎಕ್ಸಾಮ್ಸ್ ಅಲ್ಲಿ, ಅಥವಾ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಅದಕ್ಕೂ ಕೂಡ ನಮಗೆ ರೇಖಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂದ್ರೆ ಈಗ ಸಾಕಷ್ಟು ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು, ಅಂದ್ರೆ ADHD ಇರ್ಬೋದು, ಅಥವಾ ಆಟಿಸಮ್, ಮಕ್ಕಳಲ್ಲಿ ಕಂಡು ಬರುವಂತಹ ಆಟಿಸಮ್ ಇರ್ಬೋದು, ಅಥವಾ OCD ಇರ್ಬೋದು, ಈ ತರ ಸಾಕಷ್ಟು ಡಿಪ್ರೆಷನ್ ಇರಬಹುದು, ಖಿನ್ನತೆ ಇರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ನಮಗೆ ಇವತ್ತಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಅದೆಲ್ಲದ್ರಿಂದ ನಾವು ಆಚೆ ಬರೋದಕ್ಕೆ ಅಥವಾ ಬೇರೆಯವರನ್ನ ಆಚೆ ತರೋದಕ್ಕೆ ಕೂಡ ನಾವು ಈ ಒಂದು
ಮೊಡಾಲಿಟಿಯನ್ನ ಬಳಸ್ಬೋದು. ಇನ್ನೊಂದು ಮುಖ್ಯವಾದದ್ದು ಇವತ್ತಿನ ದಿನದಲ್ಲಿ ಕಾಣಿಸ್ತಾ ಇರೋದು ಅಡಿಕ್ಷನ್. ಅದು ಅಡಿಕ್ಷನ್ ಅಂದ್ರೆ ಕೇವಲ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ಮಾತ್ರ ಅಲ್ಲ. ಮಕ್ಕಳಲ್ಲಿರುವಂತಹ ಒಂದು ಗ್ಯಾಜೆಟ್ ಅಡಿಕ್ಷನ್ ಇರಬಹುದು, ಅಥವಾ ಬೇರೆ ತರವಾದಂತಹ ಒಂದು ಕೆಟ್ಟ ಜನರ ಸಹವಾಸದಲ್ಲಿ ಇರುವಂತದ್ದಿರಬಹುದು. ಈ ಎಲ್ಲ ವಿಧವಾದಂತಹ ಅಡಿಕ್ಷನ್ ಇಂದ ನಾವು ಆಚೆ ತರೋದಕ್ಕೆ ಅಥವಾ ನಾವು ಆಚೆ ಬರೋದಕ್ಕೆ ಕೂಡ ಈ ರೇಖೆಯನ್ನ ನಾವು ಬಳಸ್ತಾ ಹೋಗ್ಬೋದು. ಅಲ್ಲದೇನೆ ಮಕ್ಕಳಲ್ಲಿ ಒಂದು ವಿಧೇಯತೆಯನ್ನ, ವಿದ್ಯೆಯನ್ನ ಮತ್ತೆ ಫೋಕಸ್ ಅನ್ನ, ಕಾನ್ಸಂಟ್ರೇಷನ್ ಅನ್ನ ತರೋದಕ್ಕೆ, ಅವರು ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೆ ಕೂಡ ಈ ಒಂದು ರೇಖೆ ನಮ್ಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಂತ ನೀವು ವೆಯ್ಟ್ ಲಾಸ್ ಮಾಡ್ಬೇಕಾ, ಅದಕ್ಕೆ ರೇಖೆ ಯೂಸ್ ಮಾಡ್ಬೋದು. ವೆಯ್ಟ್ ಗೇನ್ ಮಾಡ್ಬೇಕಾ, ಅದಕ್ಕೆ ರೇಖೆ ಯೂಸ್ ಮಾಡ್ಬೋದು. ನೀವು ಸುಂದರವಾಗಿ ಕಾಣ್ಬೇಕಾ, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ತರ ಇದಕ್ಕೆ, ಆಮೇಲೆ ನಾವು ತಿನ್ನುವಂತ ಆಹಾರಗಳನ್ನ ಎನರ್ಜೈಸ್ ಮಾಡ್ಬೇಕಾ, ಕ್ಲೆನ್ಸ್ ಮಾಡ್ಬೇಕಾ, ಎಲ್ಲದಕ್ಕೂ ಕೂಡ ಇದಕ್ಕೆ ಅದಕ್ಕೆ ಅಂತಲ್ಲ, ಪ್ರತಿ ಒಂದು ವಿಚಾರದಲ್ಲಿಯೂ ಕೂಡ ನಾವು ರೇಖೆಯನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಬೆನಿಫಿಟ್ಸ್ ಅನ್ನ ಇನ್ ಡೆಪ್ತ್ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಈ ಒಂದು ಕೋರ್ಸ್ ಅಲ್ಲಿ ಕವರ್ ಮಾಡುವಂತದ್ದು ಚಕ್ರಗಳು. ಸೊ ಚಕ್ರಗಳು ಅಂದ್ರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಚಕ್ರ ಅನ್ನೋದು ಮನುಷ್ಯನ ದೇಹದಲ್ಲಿರುವಂತಹ ಶಕ್ತಿ ಕೇಂದ್ರಗಳು, ಎನರ್ಜಿ ಸೆಂಟರ್ಸ್. ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನ ನಿರ್ಧಾರ ಆಗೋದು ಅವರ ಚಕ್ರದ ಸ್ಥಿತಿಯ ಆಧಾರದ ಮೇಲೆ. ಸೊ ಯಾವ ವ್ಯಕ್ತಿಯ ಚಕ್ರಗಳು ಚೆನ್ನಾಗಿರುತ್ತೋ ಆ ವ್ಯಕ್ತಿಯ ಜೀವನ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯ ಚಕ್ರಗಳಲ್ಲಿ ಅಸಮತೋಲನ ಇರುತ್ತೋ ಆ ವ್ಯಕ್ತಿಯ ಜೀವನದಲ್ಲಿ ಬೇರೆ ಬೇರೆ ಆದಂತಹ ಸಮಸ್ಯೆಗಳಿರುತ್ತೆ. ಸೊ ಈ ಚಕ್ರಗಳು ಏನಪ್ಪಾ ಅಂದ್ರೆ ನಮ್ಮ ಮತ್ತೆ ಯೂನಿವರ್ಸ್ ನ ನಡುವೆ ಇರುವಂತಹ ಬ್ರಿಡ್ಜ್, ಅಂದ್ರೆ ಸೇತುವೆ. ಈ ಚಕ್ರಗಳು ಯೂನಿವರ್ಸ್ ಇಂದ ಎನರ್ಜಿಯನ್ನ ರಿಸೀವ್ ಮಾಡ್ಕೊಳತ್ವೆ. ನಮ್ಮ ದೇಹದಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನ ಸ್ಪ್ರೆಡ್ ಮಾಡ್ತಾ ಹೋಗುತ್ತವೆ. ಅದೇ ರೀತಿಯಾಗಿ ನಮ್ಮ ಒಳಗಡೆ ಇರುವಂತಹ ಬೇಡದ ವಿಚಾರಗಳು, ಟಾಕ್ಸಿನ್ಸ್ ಏನಿದೆ ಅದನ್ನ ಆಚೆ ಹಾಕುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಇವು ಒಂದ್ಸಲ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರತ್ವೆ, ಇನ್ನೊಂದ್ಸಲ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರತ್ವೆ. ಸೊ ಕ್ಲಾಕ್ ವೈಸ್ ರೊಟೇಟ್ ಆಗುವಂತಹ ಸಂದರ್ಭದಲ್ಲಿ ಯೂನಿವರ್ಸ್ ಇಂದ ಒಂದು ಪಾಸಿಟಿವ್ ಎನರ್ಜಿನ ಒಳಗ್ ತಗೊಳುತ್ತೆ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುವಂತ ಟೈಮ್ ಅಲ್ಲಿ ನಮ್ಮಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ಆಚೆ ಹಾಕ್ತಾ ಇರುತ್ತೆ. ಸೊ ನಮ್ಮ ಇಡೀ ಶರೀರ ಆಗಿರುವಂತದ್ದು ಚಕ್ರಗಳಿಂದ. ನಮ್ಮ ಕಣ್ಣುಗಳಲ್ಲಿ ಚಕ್ರ ಇದೆ, ಕಿವಿಗಳಲ್ಲಿ ಚಕ್ರ ಇದೆ, ಅದೇ ರೀತಿಯಾಗಿ ನಮ್ಮ ಬೆರಳಿನ ತುದಿಗಳಲ್ಲಿ ಚಕ್ರ ಇದೆ, ಅಂಗೈಯಲ್ಲಿ ಚಕ್ರ ಇದೆ. ಈ ರೀತಿ ಇಡೀ ಶರೀರದಲ್ಲಿ ಚಕ್ರಗಳಿವೆ. ಕೆಲವರು ಹೇಳ್ತಾರೆ 514 ಚಕ್ರಗಳಿದೆ ಅಂತ, ಮತ್ತೆ ಕೆಲವರು ಹೇಳ್ತಾರೆ 114, ಇನ್ನು ಕೆಲವರು 104 ಅಂತ ಹೇಳ್ತಾರೆ. ಸೊ ಇದು ಕನ್ಫ್ಯೂಷನ್ ಇದ್ದೇ ಇದೆ, ಏನಾದ್ರೂ ಆಗ್ಲಿ. ಬಟ್ ನಾವ್ ಇಲ್ಲಿ ರೇಖೆಯಲ್ಲಿ ಬಹುಮುಖ್ಯವಾಗಿ 7 ಚಕ್ರಗಳನ್ನ ನಾವು ಫೋಕಸ್ ಮಾಡ್ತೀವಿ. ಈ ಚಕ್ರಗಳು ಏನಿದೆ, ಈ ಚಕ್ರಗಳೇನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ 72,000 ನಾಡಿಗಳು ಅಂತ ಏನ್ ಹೇಳ್ತೀವಲ್ಲ, ಆ ನಾಡಿಗಳನ್ನ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಅನ್ನ ಬಿಲ್ಟ್ ಮಾಡುತ್ತೆ, ಜೊತೆಗೆ ಎನರ್ಜಿಯನ್ನ ಪಾಸ್ ಆನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಚಕ್ರಗಳನ್ನ ನಾವು ಎನರ್ಜಿ ಟ್ರಾನ್ಸ್ಮ್ಯೂಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ರಿಸೀವ್ ಮಾಡ್ಕೊಳುತ್ತೆ, ಏನ್ ಬೇಕೋ ಅದನ್ನ ಮಾತ್ರ ಸಪ್ಲೈ ಮಾಡುತ್ತೆ, ಮಿಕ್ಕಿದನ್ನ ಆಚೆ ತೆಗ್ದು ಹಾಕತ್ತೆ. ಆ ಕೆಲಸವನ್ನ ಇದು ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಈ 7 ಚಕ್ರಗಳು ಏನು ತಗೊಂಡ್ವಲ್ಲ, ಮೇಜರ್ ಚಕ್ರಗಳು, ಈ 7 ಚಕ್ರಗಳು ನಮ್ಮ ದೇಹದ ಒಂದೊಂದು ಅಂಗಗಳಿಗೆ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮೂಲಾಧಾರ ಚಕ್ರ ಅಂತ ತಗೊಂಡಾಗ ನಮ್ಮ ಲೋವರ್ ಬಾಡಿ ಪಾರ್ಟ್ಸ್, ಅಥವಾ ನಮ್ಮ ಕಾಲುಗಳಿರಬಹುದು, ಅಥವಾ ನಮ್ಮ ವಿಸರ್ಜನಾಂಗಗಳಿರಬಹುದು, ಇದೆಲ್ಲದಕ್ಕೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಯಾವಾಗ ಈ ಚಕ್ರ ಚೆನ್ನಾಗಿರುತ್ತೋ, ಬ್ಯಾಲೆನ್ಸ್ಡ್ ಆಗಿರುತ್ತೋ, ಆಕ್ಟಿವ್ ಆಗಿ ಎನರ್ಜೈಸ್ ಆಗಿರುತ್ತೋ, ನಮ್ಗೆ ಈ ಅಂಗಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರ ಅನ್ನೋದು ನಮ್ಮ ದೇಹದಲ್ಲಿರುವಂತ ಅಷ್ಟು ಮೂಳೆಗಳು, ಬೋನ್ ಏನಿದೆ ಅಷ್ಟನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು, ಮಸಲ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು, ಬ್ಲಡ್ ಪ್ಯೂರಿಫಿಕೇಶನ್, ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಯಾವ ವ್ಯಕ್ತಿಗೆ ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಇರುತ್ತೋ ಆ ವ್ಯಕ್ತಿಗೆ ಏನಾಗತ್ತೆ, ಈ ಅಂಗಗಳಲ್ಲಿ ಸಮಸ್ಯೆಗಳು, ಅಂದ್ರೆ ಪೈಲ್ಸ್ ಇರಬಹುದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಬಹುದು, ಹೆಮರಾಯ್ಡ್ಸ್ ಇರಬಹುದು, ಲೋವರ್ ಬ್ಯಾಕ್ ಪೇನ್ ಇರಬಹುದು, ಅಥವಾ ಬೋನ್ ರಿಲೇಟೆಡ್ ಇಶ್ಯೂಸ್ ಇರಬಹುದು, ಮಸಲ್ ಪೇನ್ ಇರಬಹುದು, ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ಚಕ್ರವು ಕೂಡ ಬರೀ ದೈಹಿಕವಾದಂತಹ ಅಂಗಗಳಿಗೆ ಮಾತ್ರವಲ್ಲದೆ ನಮ್ಮ ಜೀವನದ ಬೇರೆ ಬೇರೆ ವಿಚಾರಗಳಿಗೆ ಕನೆಕ್ಟ್ ಆಗಿರುತ್ತೆ.
ಹಾಗೆ ನೋಡಕ್ ಹೋಯ್ತು ಅಂದ್ರೆ ನಮ್ಮ ಮೂಲಾಧಾರ ಚಕ್ರ ಅನ್ನೋದು ನಮ್ಮ ಹಣಕಾಸಿನ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಿರುವಂತದ್ದು. ಯಾವ ವ್ಯಕ್ತಿಯ ಮೂಲಾಧಾರ ಚಕ್ರ ಚೆನ್ನಾಗಿರುತ್ತೋ ಅವರ ಹಣಕಾಸಿನ ಸ್ಥಿತಿಗತಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯ ಮೂಲಾಧಾರ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಅವರು ಹಣವನ್ನ ಸಂಪಾದನೆ ಮಾಡೋಕೆ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಅಷ್ಟು ಈಸಿಯಾಗಿ ದುಡ್ಡು ಸಂಪಾದಿಸಕ್ ಆಗಲ್ಲ. ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಸರ್ವೈವಲ್ ಪ್ರಾಬ್ಲಮ್ ಇರುತ್ತೆ, ಸ್ಟೆಬಿಲಿಟಿ ಅನ್ನೋದು ಇರೋದಿಲ್ಲ. ಕೆಲವೊಬ್ರು ಒಂದು 2 ತಿಂಗಳು 3 ತಿಂಗಳ ಮೇಲೆ ಎಲ್ಲೂ ಕೆಲಸ ಮಾಡಕ್ ಆಗಲ್ಲ, ಪದೇ ಪದೇ ಕೆಲಸ ಚೇಂಜ್ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಆ ಒಂದು ಚಕ್ರದಲ್ಲಿರುವಂತಹ ಇಂಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಚಕ್ರವೂ ಕೂಡ ಒಂದೊಂದು ವಿಚಾರಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಈ ಚಕ್ರಗಳು ನಾನು ಹೇಳ್ದಂಗೆ ನಾವು ಹುಟ್ಟಿದಾಗ್ಲಿಂದ ಕೂಡ ಈ ರೊಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಒಂದ್ಸಲ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿರುತ್ತೆ, ಒಂದ್ಸಲ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಜೊತೆಗೆ ಇದು ನಮ್ಮನ್ನ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡುವಂತಹ ಸೇತುವೆ ಅಂತ ಹೇಳ್ತೀವಿ. ಸೊ ಈ ಎನರ್ಜಿ ರಿಸೀವಿಂಗು, ಎನರ್ಜಿ ಅನ್ವಾಂಟೆಡ್ ಟಾಕ್ಸಿನ್ಸ್ ನ ಆಚೆ ಹಾಕುವಂತ ಕೆಲಸ ಸತತವಾಗಿ ನಡೀತಾ ಇರುತ್ತೆ. ಆದ್ರೆ ಯಾವಾಗ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಸುಲಭವಾಗಿ ನಡೀತಾ ಇರುತ್ತೆ, ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಕಲ್ಮಶಗಳಿರೋದಿಲ್ಲ, ನಾವು ಡೈರೆಕ್ಟ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಸೊ ಅಬ್ಸರ್ವ್ ಮಾಡಿದ್ರೆ ಹೇಳ್ತೀವಲ್ವಾ ಮಕ್ಳಿಗೆ, ಈ ನೆತ್ತಿಯನ್ನ ಜಾಸ್ತಿ ಪ್ರೆಸ್ ಮಾಡ್ಬೇಡಿ, ಮಗುಗಿನ್ನು ಇಲ್ಲಿ ಕೂಡಿಲ್ಲ ಅಂತೀವಿ. ಯಾಕೆಂದ್ರೆ ಅಲ್ಲಿ ಸಹಸ್ರಾರ ಚಕ್ರ ಇರುತ್ತೆ, ಆ ಸಹಸ್ರಾರ ಚಕ್ರ ಡೈರೆಕ್ಟ್ ಆಗಿ ಯೂನಿವರ್ಸ್ ಕನೆಕ್ಟ್ ಆಗಿರುತ್ತೆ. ನಾವ್ ಅದಕ್ಕೆ ಹೇಳೋದು, ಮಕ್ಳನ್ನ ದೇವರು ಅಳಿಸ್ತಾರೆ, ನಗಿಸ್ತಾರೆ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿಂದಾನೇ ಮಕ್ಳಿಗೆ ಎನರ್ಜಿ ಅಥವಾ ಆ ಮೆಸೇಜ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆದ್ರೆ ಬೆಳೀತಾ ಬೆಳೀತಾ ಏನಾಗುತ್ತೆ, ನಮ್ಮ ಸುತ್ತ ಇರುವಂತಹ ಪರಿಸರ ಇರಬಹುದು, ಅಥವಾ ನಮ್ಮಲ್ಲೇ ಇರುವಂತಹ ಸ್ಟ್ರೆಸ್ ಇರ್ಬೋದು, ಅಥವಾ ಕೋಪ ಇರ್ಬೋದು, ನೆಗೆಟಿವ್ ಎಮೋಷನ್ಸ್ ಇರ್ಬೋದು, ಅಥವಾ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಇರ್ಬೋದು, ಇದೆಲ್ಲ ಏನ್ ಮಾಡುತ್ತೆ, ನಿಧಾನವಾಗಿ ನಮ್ಮ ಚಕ್ರಗಳ ಸುತ್ತ ಒಂದು ಲೇಯರ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಲೇಯರ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ಹೇಗೆ ಒಂದ್ ಸರ್ವಿಸ್ ಆಗದೆ ಇರೋಂತಹ ಮೋಟರ್ ಅಥವಾ ಮಿಷಿನ್ ನಿಧಾನವಾಗಿ ಸುತ್ತದ ಕಡಿಮೆ ಆಗಿ ಅದ್ರ ಸುತ್ತ ಕಲ್ಮಶಗಳು ಸೇರ್ಕೊಂಡು ಅದರ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗುತ್ತೋ, ಅದೇ ರೀತಿಯಾಗಿ ನಮ್ಮ ಒಂದು ಆ ಚಕ್ರದ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ಆ ಚಕ್ರಗಳಿಗೆ ಸಂಬಂಧಪಟ್ಟಂತಹ ಅಂಗಗಳಲ್ಲಿ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಆ ಚಕ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವಿಚಾರಗಳನ್ನ ಹೇಳ್ದಂಗೆ, ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿಂದಿರಬಹುದು, ಅದೇ ರೀತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಗಳಲ್ಲಿನ ಸಮಸ್ಯೆ ಇರಬಹುದು, ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಇರಬಹುದು, ಅಥವಾ ಒಂದು ಗೌರವ, ಸ್ವಗೌರವ ಅಥವಾ ಸೆಲ್ಫ್ ಎಸ್ಟೀಮ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇರ್ಬೋದು. ಈ ರೀತಿ ಒಂದೊಂದು ಚಕ್ರಕ್ಕೂ ಸಂಬಂಧಪಟ್ಟಂತಹ ಬ್ಲಾಕೇಜ್ ಬಂದಾಗ ನಮಗೆ ಆ ಬ್ಲಾಕೇಜ್ಗೆ, ಆ ಚಕ್ರಕ್ಕೆ ಯಾವ ವಿಚಾರ ಕನೆಕ್ಟ್ ಆಗಿದೆಯೋ ಅದರಲ್ಲಿ ನಮ್ಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಸೊ ಒಂದು ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಆ ಇಂಬ್ಯಾಲೆನ್ಸ್ 7 ಚಕ್ರಗಳಿಗೆ ಎನರ್ಜಿ ಫ್ಲೋ ಅನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಅನವಶ್ಯಕವಾದಂತಹ ಸಮಸ್ಯೆಗಳು ಒಂದರಿಂದ ಒಂದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಯಾವಾಗ ನಾವು ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀವೋ, ರೇಖೆಯನ್ನ ಕಲಿತೀವೋ, ಅವಾಗ ಆ ರೇಖೆಯ ಶಕ್ತಿಯ ಸಹಾಯದಿಂದ ನಮ್ಮ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡಿ, ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಜೊತೆಗೆ ನಾವು ದೀಕ್ಷೆ, ಅಟ್ಯೂನ್ಮೆಂಟ್ ಅನ್ನ ಕೊಡ್ತೀವಲ್ವಾ, ಆ ಅಟ್ಯೂನ್ಮೆಂಟ್ ಕೊಡುವಂತಹ ಸಮಯದಲ್ಲಿ ನಿಮ್ಮ ಚಕ್ರಗಳಲ್ಲಿರುವಂತಹ, ಯಾಕಂದ್ರೆ ಈ ಚಕ್ರಗಳಿರುವಂತಹ ಬ್ಲಾಕೇಜ್ ನಮ್ಮ ಪಾಸ್ಟ್ ಲೈಫ್ಗೆ ಕೂಡ ಎಷ್ಟೋ ಸಲ ಕನೆಕ್ಟ್ ಆಗಿರುತ್ತೆ. ನಮ್ಮ ಪಾಸ್ಟ್ ಕರ್ಮ, ನೆಗೆಟಿವ್ ಕರ್ಮಗಳಿಂದ ಕೂಡ ಆ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಆ ಎಲ್ಲ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡಿ, ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನ ನಾವು ನಿಮ್ಗೆ ದೀಕ್ಷೆ ಕೊಡುವಂತ ಟೈಮಲ್ಲಿ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ಬರೀ ಇವಾಗ ದೀಕ್ಷೆ ಕೊಟ್ಟಾಗ ಆಕ್ಟಿವೇಟ್ ಮಾಡ್ಬಿಟ್ರೆ ಸಾಕಾ ಅಂದ್ರೆ ಇಲ್ಲ. ಮುಂದಕ್ಕೂ ಸಹ ಇದು ನಾವು ಏನ್ ಹೇಳ್ತೀವಿ, ಚಕ್ರ ಆಕ್ಟಿವೇಶನ್ ಅಥವಾ ಚಕ್ರ ಕ್ಲೆನ್ಸಿಂಗ್ ಅನ್ನೋದು ಆನ್ ಗೋಯಿಂಗ್ ಪ್ರಾಸೆಸ್. ಪ್ರತಿದಿನವೂ ನಾವು ಚಕ್ರ ಕ್ಲೆನ್ಸಿಂಗು, ಚಕ್ರ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನೀವು ನೆಕ್ಸ್ಟ್ ಯಾವ ರೀತಿ ಚಕ್ರವನ್ನ ಹೀಲ್ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು, ಇದನ್ನ ಕೂಡ ಇನ್ ಡೀಟೇಲ್ ಆಗಿ ನಾವು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ದಟ್ ಏನಂದ್ರೆ ನೀವು ಈಸಿಯಾಗಿ ಡೈಲಿ ನೀವೇ ಮಾಡ್ಕೊಳ್ತಾ ಹೋಗ್ಬೋದು. ಇದನ್ನ ಕೂಡ ಕಂಪ್ಲೀಟ್ ಆಗಿ ಚಕ್ರದ್ದು ಕಂಪ್ಲೀಟ್ ಕೋರ್ಸ್, ನಿಮ್ಗೆ ಚಕ್ರ ಅಂದ್ರೆ ಏನು, ಚಕ್ರಗಳು ಯಾವ್ಯಾವ ಚಕ್ರ ಏನೇನ್ ಮಾಡುತ್ತೆ, ನಾ ಇವಾಗ ಹೇಳಿದ್ರು ಬರೀ ಎಕ್ಸಾಂಪಲ್ ಅಷ್ಟೇ. ಇನ್ ಡೀಟೈಲ್ ಪ್ರತಿಯೊಂದು ಚಕ್ರ ಯಾವ್ಯಾವ ಆರ್ಗನ್ ಕನೆಕ್ಟ್ ಆಗಿದೆ, ಯಾವ್ಯಾವ ಸಮಸ್ಯೆಗಳು ಬರುತ್ತೆ ಆ ಚಕ್ರ ಬ್ಲಾಕೇಜಸ್ ಇಂದ, ಅದನ್ನ ಅದಕ್ಕೆ ಇರುವಂತಹ ಪ್ರತಿಯೊಂದು ಚಕ್ರಕ್ಕೂ ಕೂಡ ಅದರದೇ ಆದಂತಹ ಒಂದು ತತ್ವ ಇದೆ. ಅಂದ್ರೆ ಪಂಚಭೂತ ತತ್ವಗಳಲ್ಲಿ ಒಂದೊಂದು ತತ್ವಕ್ಕೆ ಕನೆಕ್ಟ್ ಆಗಿರುತ್ತೆ, ಯಾವ ತತ್ವಕ್ಕೆ ಕನೆಕ್ಟ್ ಆಗಿದೆ. ಅದೇ ರೀತಿ ಪ್ರತಿಯೊಂದು ಚಕ್ರವೂ ಕೂಡ ಒಂದೊಂದು
ನಿರ್ನಾಳ ಗ್ರಂಥಿ ಅದ ಗ್ಲ್ಯಾಂಡ್ ಅಂತ ಏನ್ ಹೇಳ್ತೀವಿ, ಆ ಗ್ಲ್ಯಾಂಡ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಗ್ಲ್ಯಾಂಡ್ ಅನ್ನೋದು ನಮ್ಮ ದೇಹಕ್ಕೆ ಬೇಕಾದಂತಹ ಹಾರ್ಮೋನ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಅಂಗ. ಹಾಗಾಗಿ ಒಂದೊಂದು ಚಕ್ರವೂ ಕೂಡ ಒಂದೊಂದು ಗ್ಲ್ಯಾಂಡ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವ್ಯಾವ ಚಕ್ರ ಯಾವ್ಯಾವ ಗ್ಲ್ಯಾಂಡ್ ಕನೆಕ್ಟ್ ಆಗಿದೆ, ಯಾವ್ಯಾವ ಚಕ್ರವನ್ನ ನಾವು ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಕೂಡ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಫಸ್ಟ್ ಲೆವೆಲ್ ಅಲ್ಲಿ ನಾವು ಕವರ್ ಮಾಡುವಂತದ್ದು ಆರಾ. ಸೊ ಈ ಆರ ಮತ್ತೆ ಚಕ್ರ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಓಕೆ, ಅಂದ್ರೆ ಇದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತಹ ವಿಚಾರ. ಯಾವಾಗ ಆರ ಚೆನ್ನಾಗಿರುತ್ತೋ ಚಕ್ರ ಚೆನ್ನಾಗಿರುತ್ತೆ, ಅದೇ ರೀತಿ ಚಕ್ರ ಚೆನ್ನಾಗಿದ್ದಾಗ ಆರ ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆ ಆರ ಅಂದ್ರೆ ಏನು ಅಂತ ಒಂಚೂರು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಆರ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಹದ ಸುತ್ತ ಇರುವಂತಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಅಯಸ್ಕಾಂತೀಯ ವಲಯ ಏನಿದೆ ಅದನ್ನ ನಾವು ಆರ ಅಂತ ಹೇಳ್ತೀವಿ. ಈ ಆರ ಏನಪ್ಪಾ ಅಂದ್ರೆ ನಮ್ಮನ್ನ ಎಲ್ಲ ವಿಧವಾದಂತಹ ನಕಾರಾತ್ಮಕ ಶಕ್ತಿಗಳಿಂದ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಕಾಪಾಡುವಂತಹ ಒಂದು ರಕ್ಷಾ ಕವಚ. ಈಗ ಹೇಗೆ ಮೊಟ್ಟೆಗೆ ಸುತ್ತ ಸಿಪ್ಪೆ ಇರುತ್ತಲ್ಲ, ಆ ರೀತಿ ನಮ್ಮ ಸುತ್ತ ಈ ಒಂದು ಆರ ಒಂದು ರಕ್ಷಾ ಕವಚದ ತರ ಇರುತ್ತೆ. ಈ ಆರ ನಮ್ಮ ಮೇಲೆ ನೇರವಾದಂತಹ ಪರಿಣಾಮವನ್ನ ಬೀರುತ್ತೆ. ಯಾವಾಗ ಆರ ಚೆನ್ನಾಗಿರುತ್ತೋ ಅವಾಗ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ನಾವು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಆರ ಚೆನ್ನಾಗಿರ್ಬೇಕು. ಅದೇ ರೀತಿ ಒಳ್ಳೊಳ್ಳೆ ಅವಕಾಶಗಳನ್ನ ನಾವು ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ನಮ್ಮ ಆರ ಚೆನ್ನಾಗಿರ್ಬೇಕು. ಸೊ ಅದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಅಂದ್ರೆ ಆರ ಅಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ, ಅದರ ಒಂದು ಮಹತ್ವ ಏನು, ಚೆನ್ನಾಗಿದ್ದಾಗ ಆರ ಯಾವ ತರ ಇರುತ್ತೆ, ವೀಕ್ ಆರ ಇದ್ದಾಗ ಏನ್ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲವನ್ನ ನಾವು ಇನ್ ಡೀಟೇಲ್ ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ಆರವನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇದಾದ್ಮೇಲೆ ನಾವು ಮೊದಲನೇ ಲೆವೆಲ್ದು ದೀಕ್ಷೆ ಇರುತ್ತೆ. ಓಕೆ, ಸೊ ಈಗಾಗ್ಲೇ ಹೇಳ್ದಂಗೆ ದೀಕ್ಷೆ ಅಂದ್ರೆ ಏನಂದ್ರೆ ಈಗ ಇದು ಒಂದು ಗುರುವಿನ ಮುಖಾಂತರ ಬರ್ಬೇಕಾಗಿರುವಂತಹ ಒಂದು ವಿದ್ಯೆ. ಸೊ ಇಲ್ಲಿ ನಾವು ಯಾವುದೇ ಒಂದು ವಿಷಯ ನಾವೇ ಕಲ್ತು ಮಾಡೋದಕ್ಕೂ ಗುರುವಿನ ಮುಖಾಂತರ ಬರೋದಕ್ಕೂ ಕೂಡ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಹೇಳಿದೆ ಡಾಕ್ಟರ್ ಮಿಕಾವಾ ಉಸುಯಿ ಅವರು ರೇಖಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅಲ್ವಾ. ಸೊ ಅವ್ರೇನ್ ಮಾಡಿದ್ದಾರೆ, ಕೆಲವು ಶಿಷ್ಯ ಪರಂಪರೆಯನ್ನ ಅವರು ಪ್ರಿಪೇರ್ ಮಾಡಿದ್ದಾರೆ. ಅವ್ರು 22 ಜನ ಶಿಷ್ಯರನ್ನ ಅವರು ಪ್ರಿಪೇರ್ ಮಾಡಿದ್ರು. ಮುಂದಕ್ ಬರ್ತಾ 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 ಅದೇ ಆ ಒಂದು ಪರಂಪರೆ ಹಾಗೆ ಮುಂದುವರ್ಕೊಂಡು ಹೋಗಿದೆ. ಸೊ ಆ ರೀತಿ ಯಾವುದೋ ಒಬ್ಬ ಗುರುವಿನ ಮುಖಾಂತರ ನಾವು ಕೂಡ ಟ್ರೈನ್ ಆಗಿರ್ತೀವಿ, ನಮ್ಮ ಮುಖಾಂತರ ನೀವು ಟ್ರೈನ್ ಆಗ್ತಾ ಹೋಗ್ತೀವಿ. ಸೊ ನಮ್ಮ ಕಡೆಯಿಂದ ನಿಮಗೆ ಶಕ್ತಿಪಾತವಾಗುತ್ತೆ. ಈ ಶಕ್ತಿಪಾತ ಆದಂತಹ ಸಂದರ್ಭದಲ್ಲಿ ನಿಮಗೇನು ಅಂದ್ರೆ ಈ ಚಕ್ರಗಳು, ಈಗಾಗ್ಲೇ ಹೇಳ್ದಂಗೆ ಚಕ್ರಗಳನ್ನ ನಾವು ಫಸ್ಟ್ ಮಾಡುವಂಥದ್ದು, ನಿಮ್ಮ ಚಕ್ರಗಳನ್ನ ಕ್ಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡುವಂಥದ್ದು. ಜೊತೆಗೆ ಅಲ್ಲಿ ಬರುವಂತಹ ಕೆಲವೊಂದು ಆ ಎನರ್ಜಿ ಏನಿದೆ, ಯೂನಿವರ್ಸಲ್ ಎನರ್ಜಿ, ಅದಕ್ಕೆ ನಿಮ್ಮನ್ನ ಕನೆಕ್ಟ್ ಮಾಡಿ ಬಿಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಯಾವಾಗ ಈ ಫಸ್ಟ್ ಲೆವೆಲ್ ಅಟ್ಯೂನ್ಮೆಂಟ್ ಆಗುತ್ತೋ ಆಗ ನೀವು ಈ ರೇಖಿಯ ಒಂದು ಚಿಕಿತ್ಸೆಯನ್ನ ನೀವು ಬಳಸೋದಕ್ಕೆ ನಿಮಗೆ ಒಂದು ಎಲಿಜಿಬಿಲಿಟಿ ಬರುತ್ತೆ. ಓಕೆ, ಸೊ ಅದನ್ನ ಮಾಡ್ತೀವಿ. ಇದಾದ್ಮೇಲೆ ನಾವು ಮಾಡುವಂಥದ್ದು ಚಕ್ರ ಮೆಡಿಟೇಷನ್. ನಾನು ಈಗ ತಾನೇ ಹೇಳ್ದೆ, ಚಕ್ರಗಳನ್ನ ನಾವು ಪ್ರತಿದಿನ ಕ್ಲೆನ್ಸ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು ಅಂತ. ಹಾಗಾಗಿ ಅದಕ್ಕಿರುವಂತಹ ಒಂದು ಸಿಂಪಲ್ ಮೆಥಡ್ ಅಂದ್ರೆ ಚಕ್ರ ಮೆಡಿಟೇಷನ್. ಆ ಚಕ್ರ ಮೆಡಿಟೇಷನ್ ನ ಕೂಡ ನಾವು ಇಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಇದಿಷ್ಟು ನಾವು ಫಸ್ಟ್ ಲೆವೆಲ್ ಅಲ್ಲಿ ಕಲಿಯುವಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ನಾವು ಏನಪ್ಪಾ ಕಲಿತೀವಿ ಅಂದ್ರೆ, ಫಸ್ಟ್ ಲೆವೆಲ್ ಅಲ್ಲಿ ಯಾವುದೇ ವಿಧವಾದಂತಹ ಸಿಂಬಲ್ಸ್ ಇರೋದಿಲ್ಲ. ಅದರಲ್ಲಿ ನಾವು ಟಚ್ ಹೀಲಿಂಗ್ ಅನ್ನ ಮಾತ್ರ ಕಲಿತೀವಿ. ಅಂದ್ರೆ ನಾವು ಟಚ್ ಮಾಡಿನೇ ಹೀಲ್ ಮಾಡೋದಕ್ಕಾಗೋದು. ಜೊತೆಗೆ ಫಸ್ಟ್ ಲೆವೆಲ್ ಅಲ್ಲಿ ಹೀಲಿಂಗ್ ಮಾಡ್ಬೇಕು ಅಂದ್ರೆ ನಾವು ನಮಗೂ ಹೀಲ್ ಮಾಡ್ಕೋಬಹುದು, ಬೇರೆಯವ್ರಿಗೂ ಹೀಲ್ ಮಾಡ್ಬೋದು. ಆದ್ರೆ ಆ ವ್ಯಕ್ತಿಯ ಒಂದು ಪ್ರೆಸೆನ್ಸ್ ಇರಬೇಕು. ಅವರ ಗೈರು ಹಾಜರಿಯಲ್ಲಿ, ಅಂದ್ರೆ ಅವ್ರ ಆಬ್ಸೆನ್ಸ್ ಅಲ್ಲಿ ನಾವು ಹೀಲ್ ಮಾಡೋದಕ್ಕಾಗಲ್ಲ. ಆ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಇದ್ದಾಗ ಮಾತ್ರ ನಾವು ಫಸ್ಟ್ ಲೆವೆಲ್ ಅಲ್ಲಿ ಹೀಲ್ ಮಾಡೋದಿಕ್ಕೆ ಸಾಧ್ಯ. ಓಕೆ, ಸೊ ಇದಿಷ್ಟನ್ನ ನಾವು ಫಸ್ಟ್ ಲೆವೆಲ್ ಅಲ್ಲಿ ಕಲ್ತಿರ್ತೀವಿ. ಸೆಲ್ಫ್ ಹೀಲಿಂಗ್ ಅಂದ್ರೆ ಏನು ಅದೆಲ್ಲವನ್ನ ನಾವು ಫರ್ದರ್ ನೋಡ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ ನಾವು ನೋಡುವಂತಹ ಕಾನ್ಸೆಪ್ಟ್ಸ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಸೆಕೆಂಡ್ ಲೆವೆಲ್ ಅಲ್ಲಿ ನಮ್ಗೆ 3 ಸಿಂಬಲ್ಗಳ ಪರಿಚಯ ಆಗುತ್ತೆ. ಸಿಂಬಲ್ಗಳು ಅಂದ್ರೆ ಏನಪ್ಪಾ ಅಂದ್ರೆ, ಈ ಸಿಂಬಲ್ಗಳಲ್ಲಿ ಒಂದೊಂದು ಸಿಂಬಲ್ ಅಲ್ಲಿಯೂ ಕೂಡ ಲಕ್ಷಾಂತರ ಮಂತ್ರಗಳ ಒಂದು ಎನರ್ಜಿಯನ್ನ ಫಿಲ್ ಮಾಡಿರ್ತಾರೆ.
ಆ ಒಂದು ಸಿಂಬಲ್ಗಳಲ್ಲಿ ನಮಗೆ ಅದನ್ನ ಹಾಕಿದ ತಕ್ಷಣ ನಮಗೆ ಅದು ಇನ್ಸ್ಟೆಂಟ್ ಆಗಿ ಅದು ವರ್ಕ್ ಮಾಡುವಂತಹ ಪವರ್ ಅನ್ನ ಒಳಗೊಂಡಿರುತ್ತೆ. ಸೊ ಈ ಎಲ್ಲ ಸಿಂಬಲ್ಗಳು ಸಾಕ್ಷಾತ್ ಪರಶಿವನೇ ಕೊಟ್ಟಿರುವಂತಹ ಸಿಂಬಲ್ಸ್. ಒಂದು ಶಾಲ್ವಿಕ್ ಮುನಿ ಅಂತ ಇದ್ದಾರೆ. ಆ ಶಾಲ್ವಿಕ್ ಮುನಿಗೆ ಪರಮೇಶ್ವರ ಸಾಕ್ಷಾತ್ ಆಗಿ ಕೊಟ್ಟಿರುವಂತಹ ಆ ಒಂದು ಸಿಂಬಲ್ಸ್ ಇದು ಆಲ್ರೆಡಿ ಯೂನಿವರ್ಸಲ್ಲಿ ಅವೈಲಬಲ್ ಇರುವಂತದ್ದು. ಇಲ್ಲಿ ಯಾವುದನ್ನು ನಾವು ಯಾರು ಕ್ರಿಯೇಟ್ ಮಾಡಿಲ್ಲ. ಡಾಕ್ಟರ್ ಮಿಕಾವೋ ಉಸುಯಿ ಅವರು ಮೆಡಿಟೇಷನ್ ಅನ್ನ ಮಾಡುವಂತ ಟೈಮ್ ಅಲ್ಲಿ ಆ ಸಿಂಬಲ್ಸ್ ಅವರಿಗೆ ಡೌನ್ಲೋಡ್ ಆಗಿ ಸಿಕ್ತು. ಆ ಸಿಂಬಲ್ಸ್ ಅನ್ನ ನಾವು ಇಲ್ಲಿ ಕಲಿತೀವಿ. ಎರಡನೇ ಲೆವೆಲ್ ಅಲ್ಲಿ ನಾವು ಕಲಿಯುವಂತದ್ದು 3 ಸಿಂಬಲ್. ಓಕೆ, ಸೊ ಈ 3 ಸಿಂಬಲ್ ಅಲ್ಲಿ ಮೊದಲನೇದನ್ನ ನಾವು ಪವರ್ ಸಿಂಬಲ್ ಅಂತ ಕರಿತೀವಿ. ಓಕೆ, ಸೊ ಈ ಪವರ್ ಸಿಂಬಲ್ ಅನ್ನ ನಾವು ಅದು ಸಿಂಬಲ್ ಹೇಗಿದೆ, ಅದನ್ನ ಹೇಗೆ ಡ್ರಾ ಮಾಡ್ಬೇಕು, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಅದೆಲ್ಲವನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಎರಡನೆಯ ಸಿಂಬಲ್ ಬರುವಂತದ್ದು ನಮಗೆ ಎಮೋಷನಲ್ ಸಿಂಬಲ್, ಅಂದ್ರೆ ಭಾವನಾತ್ಮಕವಾಗಿ ಇರುವಂತಹ ಸಮಸ್ಯೆ. ನಾನು ಈಗಾಗ್ಲೇ ಹೇಳ್ದೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಬರೋದು ಒಂದು ದೈಹಿಕವಾಗಿ ಅಥವಾ ಇನ್ನೊಂದು ಮಾನಸಿಕವಾಗಿ. ಸೊ ದೈಹಿಕವಾದಂತಹ ಸಮಸ್ಯೆಗಳನ್ನೆಲ್ಲ ಹೀಲ್ ಮಾಡಕ್ಕೆ ಮೊದಲನೇ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಮಾನಸಿಕವಾದಂತಹ ಸಮಸ್ಯೆಗಳು ಅಥವಾ ಭಾವನಾತ್ಮಕವಾದಂತಹ ಸಮಸ್ಯೆಗಳು ಬಂತು ಅಂದ್ರೆ ನಾವು ಎರಡನೇ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆ ಎರಡನೇ ಸಿಂಬಲ್ ಯಾವುದು, ಅದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು, ಅದರ ಉಪಯೋಗಗಳೇನು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಮೂರನೇ ಸಿಂಬಲ್ ಯಾವ್ದಪ್ಪ ಅಂದ್ರೆ ಡಿಸ್ಟೆನ್ಸ್ ಸಿಂಬಲ್. ಈಗ ನಾವು ಹೇಳ್ತೀವಲ್ವಾ, ಒಂದು ರೇಖೆಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ನಾವು ಎಲ್ಲೇ ಇದ್ರೂ ಕೂತ್ಕೊಂಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರಿದ್ರು ಕೂಡ ನಾವು ಎನರ್ಜಿನ ಕಳಿಸ್ಬೋದು. ಸೊ ಕೆಲವ್ರು ಕೇಳ್ತಾರೆ, ಮೇಡಮ್ ನೀವು ಎಲ್ಲೋ ಬೇರೆ ಕಡೆ ಇದ್ದೀರಾ, ನಮ್ಗೆ ಹೆಂಗ್ ಎನರ್ಜಿ ಕಳಿಸ್ತೀರಾ ಅಂತ. ಅದಕ್ಕೆ ಅಂತಾನೆ ನಾವು ಬಳಸುವಂತದ್ದು ಈ ಒಂದು ಡಿಸ್ಟೆನ್ಸ್ ಸಿಂಬಲ್. ಈ ಡಿಸ್ಟೆನ್ಸ್ ಸಿಂಬಲ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವೋ, ನಾವು ಯಾವ ವ್ಯಕ್ತಿಗೆ ಹೀಲ್ ಮಾಡ್ಬೇಕೋ ಆ ವ್ಯಕ್ತಿಗೆ ನಾವು ಈಸಿಯಾಗಿ ನಾವು ಇರೋ ಕಡೆಯಿಂದಾನೆ ಹೀಲಿಂಗ್ ಮಾಡ್ಬೋದು. ಸೊ ಫಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡುವಂತಹ ಅವಕಾಶಗಳು ಇರೋದಿಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ ಈ ಡಿಸ್ಟೆನ್ಸ್ ಹೀಲಿಂಗ್ ಸಿಂಬಲ್ ಅನ್ನ ನಾವು ಕಲಿಯೋದ್ರಿಂದ ನಾವು ಕುಳಿತಿರುವಂತ ಜಾಗದಲ್ಲೇ ಇರೋದು, ಪ್ರತಿ ಜಾಗದಲ್ಲಿ ಎಲ್ಲೇ ಇದ್ರು ಪ್ರಪಂಚದಲ್ಲಿ ನಾವು ಅವರಿಗೆ ಹೀಲಿಂಗ್ ಅನ್ನ ತಲುಪಿಸಬಹುದು. ಸೊ ಅದಕ್ಕೆ ಬಳಸುವಂತದ್ದು ಮೂರನೆಯ ಸಿಂಬಲ್. ಓಕೆನಾ? ಸೊ ನಾವು ಈ ಎಲ್ಲಾ ಸಿಂಬಲ್ ಅನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಕಲ್ತ್ಕೊಳ್ತೀವಿ. ಒಂದೊಂದು ಸಿಂಬಲ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಡ್ರಾ ಮಾಡ್ಬೇಕು, ಅದ್ರ ಬೆನಿಫಿಟ್ಸ್ ಏನು, ಅದು ಯಾವ ಕಲರ್ ಅಲ್ಲಿ ಇರುತ್ತೆ, ಅದನ್ನ ಹೇಗೆ ಯೂಸ್ ಮಾಡ್ಬೇಕು, ಪ್ರತಿ ಒಂದನ್ನು ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ನಾವು ನೋಡೋ ಅಂತದ್ದೇನಪ್ಪಾ ಅಂದ್ರೆ, ಯಾವಾಗ ನಮ್ದು ಸೆಕೆಂಡ್ ಲೆವೆಲ್ದು ಸಿಂಬಲ್ಸ್ 3 ಸಿಂಬಲ್ ಮುಗೀತೋ ಮತ್ತೊಂದು ದೀಕ್ಷೆ ಇರುತ್ತೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಏನಾಯ್ತು, ನಿಮ್ಮನ್ನ ಆ ಎನರ್ಜಿಗೆ ಕನೆಕ್ಟ್ ಮಾಡಿದ್ವಿ. ಓಕೆ, ಸೆಕೆಂಡ್ ಲೆವೆಲ್ ಅಲ್ಲಿ ಈ ಸಿಂಬಲ್ಸ್ ಏನಿದೆ, ಇದು ದೀಕ್ಷೆ ಕೊಟ್ಟಾದ್ಮೇಲೆನೆ ನಿಮ್ಗದು ಅಟ್ಯೂನ್ಮೆಂಟ್ ಆದ್ಮೇಲೆನೆ ಅದು ವರ್ಕ್ ಆಗೋದು. ಹಾಗಾಗಿ ಸೆಕೆಂಡ್ ಲೆವೆಲ್ ಅಲ್ಲಿ ನಾವು ಮತ್ತೆ ದೀಕ್ಷೆನ ಕೊಡ್ತೀವಿ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡಿದ್ವಿ, ನಿಮ್ಮ ಚಕ್ರಗಳನ್ನ ನಾವು ಕ್ಲೆನ್ಸ್ ಮಾಡಿ, ಮೇಜರ್ ಚಕ್ರ 7 ಮೇಜರ್ ಚಕ್ರ ಏನಿದೆ ಅದನ್ನ ಕ್ಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ವಿ ಅಲ್ವಾ. ಸೆಕೆಂಡ್ ಲೆವೆಲ್ ಅಲ್ಲಿ ಏನ್ ಮಾಡ್ತೀವಿ, ನಿಮ್ಮ ಮೈನರ್ ಚಕ್ರಗಳು ಅಂದ್ರೆ ನಮ್ಮ ಅಂಗೈಯಲ್ಲಿ ಚಕ್ರ ಇದೆ, ಇಲ್ಲಿರೋದನ್ನ ಮೆರಿಡಿಯನ್ ಚಕ್ರಾಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ ಮೈನರ್ ಚಕ್ರಗಳು, ಮೆರಿಡಿಯನ್ ಚಕ್ರಗಳೇನಿದೆ ಇದನ್ನು ಕೂಡ ನಾವು ಆಕ್ಟಿವೇಟ್ ಮಾಡ್ತೀವಿ. ಸೊ ಜೊತೆಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಏನಾಗುತ್ತೆ, ನಮ್ಮ ಥರ್ಡ್ ಐ ಚಕ್ರವನ್ನ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅಂದ್ರೆ ಆ ಲೆವೆಲ್ಗೆ ಇಷ್ಟು ಪರ್ಸೆಂಟೇಜ್ ನಾವು ಆಕ್ಟಿವೇಟ್ ಮಾಡಬೇಕು ಅಂತ ಇರುತ್ತೆ. ಅಷ್ಟು ಲೆವೆಲ್ ಅಲ್ಲಿ ನಾವು ಅದನ್ನ ಕೂಡ ಥರ್ಡ್ ಐ ಚಕ್ರವನ್ನ ಕೂಡ ಆಕ್ಟಿವೇಟ್ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ, ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗುತ್ತೆ, ಫೋಕಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಕೂಡ ನಮ್ಮ ಸೆಕೆಂಡ್ ಲೆವೆಲ್ ಅಟ್ಯೂನ್ಮೆಂಟ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ಇದಾದ್ಮೇಲೆ ನಾವು ಮಾಡುವಂತದ್ದು ಏನಪ್ಪಾ ಅಂದ್ರೆ 24 ಪಾರ್ಟ್ಸ್ ಸೆಲ್ಫ್ ಹೀಲಿಂಗ್. ಏನಿದು 24 ಪಾರ್ಟ್ ಸೆಲ್ಫ್ ಹೀಲಿಂಗ್ ಅಂದ್ರೆ, ಇವಾಗ ಏನಾಗುತ್ತೆ, ನಮ್ಮ ಇಡೀ ಶರೀರ ಆಗಿರುವಂತದ್ದು ಚಕ್ರಗಳಿಂದ ಅಂತ ಹೇಳಿದೀವಿ ಅಲ್ವಾ. ಸೊ ಈ ಚಕ್ರಗಳೇನಾಯ್ತು, ನಾವು ಇಷ್ಟು ವರ್ಷ ಏನೇನ್ ಎಮೋಷನ್ಸ್ ಇಟ್ಕೊಂಡಿದೀವಿ, ಏನೇನು ಆರೋಗ್ಯ ಸಮಸ್ಯೆ ಇರ್ಬೋದು, ಕಾರ್ಮಿಕ್ ಲೇಯರ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಅಲ್ಲಿ ಸ್ಟಾಗ್ನೆಂಟ್ ಆಗಿ ಸ್ಟಕ್ ಆಗಿ ಕೂತಿರುತ್ತೆ. ಸೊ ಇವಾಗ ಈ 24 ಭಾಗಗಳು ಏನ್ ನಾವು ಕವರ್ ಮಾಡ್ತೀವಲ್ಲ, ಈ 24 ಭಾಗಗಳಲ್ಲಿ ನಮ್ಮ ದೇಹದಲ್ಲಿರುವಂತ ಎಲ್ಲ ಚಕ್ರಗಳು ಕೂಡ ಕವರ್ ಆಗೋಗುತ್ತೆ. ಸೊ ಆ ಚಕ್ರಗಳನ್ನ ನಾವು ಯಾವಾಗ ಕ್ಲೆನ್ಸ್ ಮಾಡಿ ಹೀಲ್ ಮಾಡ್ತೀವೋ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಅಲ್ಲಿದ್ದಂತಹ ಸ್ಟಾಗ್ನೇಷನ್ ಏನಿದೆ ಅದು ಕ್ಲಿಯರ್ ಆಗಿ ಎನರ್ಜಿ ಫ್ಲೋ ಚೆನ್ನಾಗ್ ಆಗಕ್ ಶುರು ಆಗುತ್ತೆ. ಎನರ್ಜಿ ಫ್ಲೋ ಚೆನ್ನಾಗ್ ಆಗಕ್ ಶುರು ಆದ ತಕ್ಷಣ ಏನಾಗುತ್ತೆ,
ನಮ್ಗೆ ಚೇಂಜಸ್ ಕಾಣಿಸಕ್ ಶುರು ಆಗುತ್ತೆ. ಸೊ ಇದನ್ನ ನಾವು 21 ಡೇಸ್ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ತೀವಿ. ಈ 21 ಡೇಸ್ ಅಲ್ಲಿ ಸಾಕಷ್ಟು ಜನ ಕೆಲಸ 5-6 ವರ್ಷ ಕೆಲಸ ಸಿಗದೆ ಇದ್ದವರು ಈ 21 ದಿನದ ಒಳಗಡೆ 18ನೇ ದಿನಾನೇ ಆಫರ್ ಲೆಟರ್ ಬಂದಿರೋ, ಎರಡೆರಡು ಕಂಪ್ನಿಯಲ್ಲಿ ಒಟ್ಟಿಗೆ ಆಫರ್ ಲೆಟರ್ ಬಂದಿರುವಂತದ್ದಿದೆ. ಎಷ್ಟೋ ಜನ ಕೆಲವೊಬ್ರಿಗೆ ತುಂಬಾ ಫೋಬಿಯಾ ಇದ್ದವರು, ಅಂದ್ರೆ ವೆಹಿಕಲ್ ಅಲ್ಲಿ ಕೂತ್ಕೊಂಡು ಪಕ್ಕ ವೆಹಿಕಲ್ ಅವ್ರ ಕಾರಲ್ಲಿ ಹೋಗ್ತಾ ಇರುವಾಗ ಪಕ್ಕದಲ್ಲಿ ಹಾರ್ನ್ ಆದ್ರೂ ಅವ್ರಿಗೆ ಭಯ ಆಗ್ತಾ ಇತ್ತು. ಸೊ ವಿತ್ ಇನ್ 7-8 ಡೇಸ್ ಅಲ್ಲಿ ಸೆಲ್ಫ್ ಫೀಲಿಂಗ್ ಅಲ್ಲಿ ಅವ್ರು ಕಂಪ್ಲೀಟ್ ಆಗಿ ಆ ಫೋಬಿಯಿಂದ ಆಚೆ ಬಂದಿರ್ತಾ ಇದ್ದ ಅಂತ ಟೆಸ್ಟಿಮೋನಿಯಲ್ಸ್ ಇದೆ. ಈ ರೀತಿ ಎಲ್ಲ ವಿಧವಾದಂತ BP ಶುಗರ್, ಸಡನ್ ಆಗಿ BP ಶುಗರ್ ಬಂದಿದೆ ಅನ್ನೋರು ಕೂಡ 21 ದಿನದಲ್ಲಿ ಅದು ನಾರ್ಮಲ್ ಆಗಿರುವಂತಹ ಕೇಸ್ಗಳಿದೆ. ಸೊ ನಾವು ರೆಗ್ಯುಲರ್ ಆಗಿ ಸೆಲ್ಫ್ ಫೀಲಿಂಗ್ ಮಾಡ್ಕೊಂಡ್ರೆ ಶುಗರ್, BP, ಏನೇ ಕ್ರಾನಿಕ್ ಆಸ್ತಮಾ ಏನಿದೆಯೋ ಕ್ರಾನಿಕ್ ಡಿಸೀಸ್ ಎಲ್ಲವನ್ನ ಸರಿ ಮಾಡ್ಕೊ. ಬಿಕಾಸ್ ನಾವ್ ಇಲ್ಲಿ ಎಲ್ಲಾ ಚಕ್ರಗಳನ್ನ ಕವರ್ ಮಾಡ್ತಾ ಇದೀವಿ. ಎಲ್ಲ ಆರ್ಗನ್ ನಮ್ಮ ಬಾಡಿಯಲ್ಲಿರುವಂತ ಪ್ರತಿಯೊಂದು ಸ್ಪ್ಲೀನ್ ಇಂದ ಹಿಡಿದು ನಾವು ಲಿವರ್ ಇಂದ ಹಿಡಿದು ಕಿಡ್ನಿವರೆಗೂ ಪ್ರತಿ ಒಂದು ಆರ್ಗನ್ ಅನ್ನು ಕವರ್ ಮಾಡ್ತೀವಿ. ಸೊ ಪ್ರತಿ ಒಂದು ಆರ್ಗನ್ಗೂ ನಾವು ಹೀಲ್ ಮಾಡ್ತಾ 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 ಏನಾಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದೇನಂದ್ರೆ ಇನ್ ಜನರಲ್ ಏನ್ ಮಾಡ್ತೀವಿ ನಾವು, ಆ ಮ್ಯೂಸಿಕ್ ಅನ್ನ ಹಾಕೋತೀವಿ ಅಥವಾ ಕೈ ಎನರ್ಜೈಸ್ ಮಾಡ್ಕೊಂಡು ಆ ಜಾಗದಲ್ಲಿ ಇಟ್ಕೊಂಡು ಹೀಲ್ ಮಾಡ್ತೀವಿ. ಸುಮಾರು ಜನ ನಾವು ಕಲ್ತಿದೀವಿ ರೇಖಿಯನ್ನ. ಬಟ್ ನಮ್ಮ ಒಂದು ಮೆಥಡ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಸಿಂಬಲ್ ಗಳನ್ನೇ ಬಳಸಿ ಬಳಸಿ ಆ ಪ್ರತಿಯೊಂದು ಜಾಗಕ್ಕೂ ಸಿಂಬಲ್ ಅನ್ನ ಬಳಸ್ತೀವಿ. ಆ ಸಿಂಬಲ್ ಬಳಸುವಂತಹ ವಿಧಾನನೇ ಬೇರೆ ಇದೆ. ಆ ಬೇರೆ ವಿಧಾನವಾದಂತಹ ಯುನಿಕ್ ಆದಂತಹ ವಿಧಾನವನ್ನ ಸಿಂಬಲ್ ಅನ್ನ ಬಳಸಿ, ಬಟ್ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿ ನಮಗೆ ರಿಸಲ್ಟ್ ಸಿಕ್ಕಿರೋದನ್ನ ನಾವು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರೋದು. ಹಾಗಾಗಿ ಸೊ ಯುನಿಕ್ ಮೆಥಡ್ ಅಲ್ಲಿ ನಾವು ಅದನ್ನ ಫಾಲೋ ಮಾಡಿದಾಗ ಏನಾಗುತ್ತೆ, ಅದು ನಮ್ಗೆ ಇವಾಗ ಬೇರೆ ನಾವು ಸುಮ್ನೆ ಕೈ ಇಟ್ಕೊಂಡಾಗ 2 ತಿಂಗಳು 3 ತಿಂಗಳಲ್ಲಿ ವಾಸಿ ಆಗುವಂತದ್ದು, ನಾವು ಇಲ್ಲಿ ಹೇಳ್ಕೊಡುವಂತಹ ಮೆಥಡ್ ಅನ್ನ ನೀವು ಯೂಸ್ ಮಾಡಿದಾಗ 1 ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಆ ರೀತಿಯಾದಂತಹ ಟೆಕ್ನಿಕ್ ಗಳನ್ನ ಬಳಸಿ ನಾವು 24 ಪಾರ್ಟ್ಸ್ ಅನ್ನ ಹೀಲ್ ಮಾಡ್ತೀವಿ. ಸೊ 21 ಡೇಸ್ ನಾವು ಮ್ಯಾಂಡೇಟರಿ ಆಗಿ 24 ಪಾರ್ಟ್ಸ್ ಹೀಲ್ ಮಾಡ್ತೀವಿ. ಈಗ ಏನಾಗುತ್ತೆ, ಕೆಲವರಿಗೆ 24 ಡೇಸ್ ಫೋಕಸ್ಡ್ ಆಗಿ ಮಾಡ್ತೀವಿ. ಆಮೇಲೆ ನಾವು ಲೈಫ್ ಟೈಮ್ ನೀವು 24 ಪಾರ್ಟ್ಸ್ ಮಾಡಿ ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ, ಅವರ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅದನ್ನ ಫಾಲೋ ಮಾಡಕ್ ಆಗಲ್ಲ ಅಲ್ವಾ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ಅವ್ರ ಏನಾಗುತ್ತೆ, ಅಯ್ಯೋ ಮಾಡ್ಬೇಕಲ್ಲ ಅಂತಾರೆ, ಆಮೇಲೆ ನಾಳೆ ಮಾಡ್ತೀನಿ, ಒಂದಿನ ಗ್ಯಾಪ್ ಕೊಡ್ತೀನಿ ಅಂದಾಗ ಏನಾಗುತ್ತೆ, ಮತ್ತೆ ನಮ್ಗೆ ಆ ಎನರ್ಜಿ ಲೋ ಆಗುತ್ತೆ. ಸೊ ಅದನ್ನೇನಂದ್ರೆ ಆ ಎನರ್ಜಿನ ಈಗ 21 ದಿನದಲ್ಲಿ ನಾವು ಒಳ್ಳೆ ಎನರ್ಜಿನ ನಾವು ರಿಸೀವ್ ಮಾಡಿದೀವಿ, ಅದನ್ನ ಹಂಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ಬೋದು, 24 ಪಾರ್ಟ್ಗಳನ್ನ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ ನಾವು ಈ 7 ಚಕ್ರವನ್ನೇ ಈ ಸಿಂಬಲ್ ಗಳನ್ನ ಇಟ್ಟು ಯಾವ ರೀತಿ ಹೀಲ್ ಮಾಡ್ಬೇಕು ಅಂತ ಕಲ್ತ್ಕೊಳ್ತೀವಿ. ಸೊ ಆ ಒಂದು 7 ಚಕ್ರವನ್ನ ಹೀಲ್ ಮಾಡೋದ್ರ ಮುಖಾಂತರನೇ 24 ಪಾರ್ಟ್ ನ ಹೀಲ್ ಮಾಡಿದಾಗ ಎಷ್ಟು ನಮ್ಗೆ ಬೆನಿಫಿಟ್ ಸಿಗುತ್ತೋ ಅಷ್ಟೇ ಬೆನಿಫಿಟ್ಸ್ ಅನ್ನ ನಾವು ಪಡ್ಕೋಬಹುದು. ಆದ್ರೆ ನಾವು ಇದನ್ನ ಮೊದ್ಲೇ ಹೇಳ್ಕೊಡಲ್ಲ, ಯಾಕಂದ್ರೆ ನಮ್ಗೆ ಕ್ಲೆನ್ಸಿಂಗ್ ಪ್ರಾಸೆಸ್ ಆಗ್ಬೇಕು, ಡಿಟಾಕ್ಸಿಫಿಕೇಶನ್ ಆಗ್ಬೇಕು. ಇಷ್ಟು ವರ್ಷಗಳಿಂದ ಇಷ್ಟು ಜನ್ಮಗಳಿಂದ ನಾವು ಅಲ್ಲಿ ಏನೇನು ಕಲೆಕ್ಟ್ ಮಾಡಿಟ್ಟಿದೀವಿ ಅದೆಲ್ಲ ಕ್ಲೀನ್ ಆಗ್ಬೇಕು. ಅದಾದ್ಮೇಲೆ ನಾವು ಇದನ್ನ ಹೇಳ್ಕೊಡೋ ಅಂತದ್ದು. ಓಕೆ, ಸೊ ಹಾಗಾಗಿ ಈ 7 ನಮ್ಗೆ ಅವಾಗ ಏನಾಗುತ್ತೆ, ವಿತ್ ಇನ್ 10 ಮಿನಿಟ್ಸ್ ನಾವು 7 ಚಕ್ರನ ಅಲೈನ್ ಮಾಡ್ಕೊಂಡ್ಬಿಡ್ಬೋದು. ಜೊತೆಗೆ 24 ಪಾರ್ಟ್ಸ್ ಹೀಲಿಂಗ್ ಕೂಡ ನಾವು 7 to 10 ಮಿನಿಟ್ಸ್ ಅಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು. ಒಂದೊಂದ್ ಚಕ್ರಕ್ಕೆ 1 ನಿಮಿಷ, 1ರಿಂದ 1.25 ನಿಮಿಷ. ಸ್ಟಾರ್ಟಿಂಗ್ ಅಲ್ಲಿ 1.25 ನಿಮಿಷ, ಹೋಗ್ತಾ ಹೋಗ್ತಾ ನಿಮ್ಗೆ 40 ಸೆಕೆಂಡ್ಸ್ ಸಾಕು. ಸೊ 5 to 7 ಮಿನಿಟ್ಸ್ ಅಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಡೇ ಹೀಲಿಂಗ್ ಅನ್ನ ಮುಗಿಸ್ಕೋಬಹುದು. ಆ ರೀತಿಯಾದಂತಹ ಟೆಕ್ನಿಕ್ ಅನ್ನ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋ ಅಂತದ್ದು ಏನಂದ್ರೆ ಬೇರೆಯವರಿಗೆ ಹೀಲ್ ಮಾಡುವಂತದ್ದು. ಸೊ ಇವಾಗ ಏನಾಗುತ್ತೆ, ಈ ಒಂದು ರೇಖಿ ಬಗ್ಗೆ ಇರ್ಬೋದು, ರೇಖಿ ಹೀಲಿಂಗ್ ಬಗ್ಗೆ ಇರ್ಬೋದು. ಒಂದೇ ಒಂದ್ ನಿಮಿಷ. ಸಾರಿ. ಸೊ ಈ ರೇಖಿ ಬಗ್ಗೆ ಇರ್ಬೋದು, ರೇಖಿ ಹೀಲಿಂಗ್ ಬಗ್ಗೆ ಇರ್ಬೋದು, ಸಾಕಷ್ಟು ತಪ್ಪು ಕಲ್ಪನೆಗಳಿದೆ, ಮಿತ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ, ನಾವು ಬೇರೆಯವ್ರಿಗೆ ಹೀಲಿಂಗ್ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಬರುವಂತಹ ಡೌಟ್, ನಾವು ಬೇರೆಯವ್ರಿಗೆ ಹೀಲಿಂಗ್ ಮಾಡಿದಾಗ ಅವ್ರಿಗಿರುವಂತಹ ಸಮಸ್ಯೆ ನಮಗೂ ಬರುತ್ತಾ? ಇದು ಮೊದಲನೇ ಪ್ರಶ್ನೆ ಎಲ್ಲರಿಗೂ ಬರೋದು. ಆದ್ರೆ ನಾವು ಕರೆಕ್ಟ್ ಆದಂತಹ ಮೆಥಡ್ಸ್ ಅನ್ನ ಫಾಲೋ ಮಾಡಿದಾಗ ಖಂಡಿತ ನಮಗೆ ಯಾರದು ಸಮಸ್ಯೆನೂ ಬರೋದಿಲ್ಲ. ಬಟ್ ಏನಂದ್ರೆ ಇಲ್ಲಿ ನಾವು ಸಾಕಷ್ಟು ಮೆಥಡ್ಸ್ ಅನ್ನ ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಹೀಲಿಂಗ್ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಇನೋಕೇಶನ್ ಜೊತೆಗೆ ಇನೋಕೇಶನ್ ಇರಬಹುದು, ಅಥವಾ ಆ ಒಂದು ರೇಖೆಯನ್ನ ನಾವು ಪ್ರೇಯರ್ ಮಾಡೋದಿರ್ಬೋದು. ಅದಾದ್ಮೇಲೆ ನಮ್ಮನ್ನ ನಾವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು. ಪ್ರೊಟೆಕ್ಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾರಿಗೂ ನಾವು ಹೀಲಿಂಗ್ ಅನ್ನ ಕೊಡಬಾರ್ದು. ಸೊ ಪ್ರೊಟೆಕ್ಷನ್ ಮಾಡೋದ್ರ ಜೊತೆಗೆ
ಹೀಲಿಂಗ್ ಅನ್ನ ಕೊಟ್ಟಾದ್ಮೇಲೆ ನಮ್ಮ ಮತ್ತೆ ಅವರ ನಡುವೆ ಇರುವಂತಹ ಕಾರ್ಡ್ ಅನ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಒಂದು ಸಲ ನಾವು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಹಾಕಿದ ತಕ್ಷಣ ನಾವು ಅವರ ಆರಾ ಜೊತೆ ಕನೆಕ್ಟ್ ಆಗಿರ್ತೀವಿ. ಸೊ ಯಾವಾಗ ನಾವು ಕಾರ್ಡ್ ಕಟ್ ಮಾಡ್ಕೊಳಲ್ವೋ, ಯಾವಾಗ ನಮಗೆ ನಾವು ಪ್ರೊಟೆಕ್ಷನ್ ಹಾಕೊಂಡ್ ಇಲ್ವೋ, ಆಗ ನಮಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಹೊರತು ಪ್ರಾಪರ್ ಆಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನಾವು ಕೊಡುವಂತಹ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಯಾವ ವಿಧವಾದಂತಹ ಸಮಸ್ಯೆಗಳು ಕೂಡ ನಿಮಗಾಗೋದಿಲ್ಲ. ಸೊ ಇನ್ನು ಏನಪ್ಪಾ ಅಂದ್ರೆ ಇನ್ನೊಂದು ಇದು ಕೆಲವರಿಗೆ ಇದು ಆಶ್ಚರ್ಯ ಅನ್ಸ್ಬೋದು, ಬೇರೆಯವರಿಗೆ ಹೀಲ್ ಮಾಡಿದಾಗ ನಮಗೆ ಆ ಸಮಸ್ಯೆ ಇದ್ರೆ ಅದು ಹೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವ್ ಯಾರಿಗೋ ಬ್ಯಾಕ್ ಪೇನ್ ಇರೋರಿಗೆ ಹೀಲ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ನಮಗ್ ತುಂಬಾ ಸ್ಟ್ರೈನ್ ಆಗಿರುತ್ತೆ, ಬೆನ್ನೋವು ಬಂದಿರುತ್ತೆ. ಅಂತ ಟೈಮಲ್ಲಿ ಅವರಿಗೆ ಹೀಲಿಂಗ್ ಮಾಡುವಂತಹ ಟೈಮಲ್ಲಿ ನಮಗೂ ಕೂಡ ಹೀಲ್ ಆಗುತ್ತೆ. ಯಾಕೆ ಅಂದ್ರೆ ಎನರ್ಜಿ ಫಸ್ಟ್ ಫ್ಲೋ ಆಗೋದು ನಮ್ಮಲ್ಲಿ. ನಾವು ವಿ ಆರ್ ಅ ಚಾನಲ್, ನಾವ್ ಇದನ್ನ ಚಾನಲ್ ಅಂತೀವಿ, ಮಾಧ್ಯಮ. ಆ ಶಕ್ತಿಯನ್ನ ನಾವು ಬೇರೆಯವರಿಗೆ ಕಳಿಸೋದಕ್ಕೆ ಇರುವಂತಹ ಮಾಧ್ಯಮ. ಸೊ ಯಾವಾಗ ಆ ಶಕ್ತಿ ನಮ್ಮಲ್ಲಿ ಬರುತ್ತೋ ಆ ಶಕ್ತಿ ಏನಾಗುತ್ತೆ, ಫಸ್ಟ್ ನಮ್ಮನ್ನ ಕ್ಲೆನ್ಸ್ ಮಾಡುತ್ತೆ. ಸೊ ಅವಾಗ ಆಮೇಲೆ ಅವರಿಗೆ ನಾವು ಎನರ್ಜಿಯನ್ನ ಪಾಸ್ ಆನ್ ಮಾಡ್ತೀವಿ. ಆ ಪಾಸ್ ಆನ್ ಮಾಡುವಂತಹ ಟೈಮಲ್ಲಿ, ಆ ಕ್ಲೆನ್ಸಿಂಗ್ ಆಗುವಂತ ಟೈಮಲ್ಲಿ ನಮ್ಮ ದೇಹದಲ್ಲಿರುವಂತಹ ಕಶ್ಮಲಗಳು ಕೂಡ ಅಥವಾ ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಬಟ್ ಅನ್ಲೆಸ್ ನಾವು ಕರೆಕ್ಟ್ ಆದಂತಹ ಸ್ಟೆಪ್ಗಳನ್ನ ಫಾಲೋ ಮಾಡಿದಾಗ. ಸೊ ನಾವಿಲ್ಲಿ ಪ್ರತಿ ಒಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ ಈ ಒಂದು 15 ಡೇಸ್ ಅಲ್ಲಿ ನೀವು ಪರ್ಫೆಕ್ಟ್ ಹೀಲರ್ ಅನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮದು. ಅಷ್ಟ್ ಮಾತ್ರ ಹೇಳ್ಬಲ್ಲೆ. ಇದು ನಾನು ಗರ್ವಕ್ಕೆ ಹೇಳ್ತಾ ಇರೋಂತ ವಿಚಾರ ಅಲ್ಲ, ಬಟ್ ನನಗೇನಂದ್ರೆ ಕಲಿಯೋದು ಮುಖ್ಯ ಅಲ್ಲ, ಕಲಿತಿರೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅದರಿಂದ ನಿಮಗೆ ಬೆನಿಫಿಟ್ ಆಗ್ಬೇಕು, ಅದು ತುಂಬಾ ಮುಖ್ಯ. ಸೊ ಈ ಬೇರೆಯವರನ್ನ ಹೀಲ್ ಮಾಡೋದು ಯಾವ ರೀತಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೀಲ್ ಮಾಡ್ಬೇಕು ಅವ್ರನ್ನ ಅಂದ್ರೆ, ಎದುರುಗಡೆ ಇರೋರನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಅಥವಾ ನೆಕ್ಸ್ಟ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಕಡೆ ಇರೋದವ್ರನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಪ್ರತಿ ಒಂದನ್ನು ಕೂಡ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡುವಂತದ್ದು ಏನಪ್ಪಾ ಅಂದ್ರೆ ಪಾಮ್ ಚಾರ್ಜ್. ಏನಕ್ಕಿದು ಪಾಮ್ ಚಾರ್ಜಿಂಗ್ ಅಂದ್ರೆ, ನಮ್ಮ ಒಂದು ಶಕ್ತಿ ಎಲ್ಲಿಂದ ಫ್ಲೋ ಆಗುತ್ತೆ ಅಂದ್ರೆ ಹಸ್ತಗಳಿಂದ ಫ್ಲೋ ಆಗುವಂಥದ್ದು. ಓಕೆ, ಸೊ ಈ ಹಸ್ತಗಳಲ್ಲಿ ಎಲ್ಲಾ ಕಡೆನೂ ಚಕ್ರಗಳಿರೋದ್ರಿಂದ ಯಾವಾಗ ನಾವು ಈ ಹಸ್ತವನ್ನ ಚಾರ್ಜ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಶಕ್ತಿಯ ಹರಿವು ಜಾಸ್ತಿ ಆಗಿದೆ. ಕೆಲವ್ರು ಹೇಳಿದ್ರಿ, ಒಂದಿಬ್ರು 3 ಜನ ಮೆಸೇಜ್ ಹಾಕಿದ್ರು, ನಮ್ಗೆ ಎನರ್ಜಿ ಫ್ಲೋ ಗೊತ್ತಾಗ್ಲಿಲ್ಲ ಫಸ್ಟ್ ಆಕ್ಟಿವಿಟೀಸ್ ಮಾಡಿದಾಗ. ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೆಲ್ಲ ಬ್ಲಾಕೇಜ್ ಇರುತ್ತೆ. ಹಾಗಾಗಿ ಆ ಬ್ಲಾಕೇಜಸ್ ನ ರಿಮೂವ್ ಮಾಡೋದಕ್ಕೆ ನಾವು ಈ ಒಂದು ಪಾಮ್ ಚಾರ್ಜಿಂಗ್ ಅನ್ನ ಮಾಡ್ತೀವಿ. ಜೊತೆಗೆ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಏನಪ್ಪಾ ಅಂದ್ರೆ ಅಯಂ ಮೇ ಹಸ್ತೋ ಭಗವಾನ್, ಅಯಂ ಮೇ ಭಗವತ್ತರಹ, ಅಯಂ ಮೇ ವಿಶ್ವಭೇಷಜೋ, ಅಯಂ ಶಿವಾಭಿಮರ್ಶನಃ. ಅಂದ್ರೆ ನನ್ನ ಹಸ್ತಗಳಿಗೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡುವಂತ ಶಕ್ತಿ ಇದೆ ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ಬಟ್ ನಾವೇನ್ ಮಾಡಿದೀವಿ, ಈ ಕೈಯಲ್ಲಿರುವಂತಹ ಶಕ್ತಿಯನ್ನ ಮರ್ತು ಬಿಟ್ಟಿದೀವಿ. ಹಾಗಾಗಿ ಇದೇನಾಗಿದೆ, ಅವತ್ತಿಂದ ಯೂಸ್ ಮಾಡಿಲ್ಲ. ಯೂಸ್ ಮಾಡದೇ ಇದ್ದಾಗ ಏನಾಗತ್ತೆ, ಅದು ರಸ್ಟ್ ಹಿಡ್ದಿರುತ್ತೆ ಅಥವಾ ಬ್ಲಾಕ್ ಆಗಿರುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ, ಆ ಎನರ್ಜಿಯಲ್ಲಿರುವಂತಹ ಬ್ಲಾಕೇಜಸ್ ನ ಕ್ಲಿಯರ್ ಮಾಡಿ ಆ ಒಂದು ಫ್ಲೋ ಅನ್ನ ಜಾಸ್ತಿ ಮಾಡ್ತೀವಿ. ಸೊ ದಟ್ ಏನಾಗತ್ತೆ, ನಮ್ಮ ಪಾಮ್ ಚಾರ್ಜಿಂಗ್ ಮಾಡೋದ್ರಿಂದ ನಮ್ಮ ಒಂದು ಶಕ್ತಿಯ ಹರಿವು ಜಾಸ್ತಿ ಆಗತ್ತೆ. ಹಾಗಾಗಿ ಈ ಪಾಮ್ ಚಾರ್ಜಿಂಗ್ ಅಲ್ಲಿ ಯಾವ ರೀತಿ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು, ಸ್ಟೆಪ್ಸ್ ಏನು, ಪ್ರತಿ ಒಂದನ್ನು ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಲೆವೆಲ್ ಇಂದ ನಾವು ನೋಡುವಂತದ್ದು ವಾಟರ್ ಚಾರ್ಜಿಂಗ್. ಏನಿದು ವಾಟರ್ ಚಾರ್ಜಿಂಗ್ ಅಂದ್ರೆ, ನಮ್ಗೆ ಈಗಾಗ್ಲೇ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ನೀರಿಗೆ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಶಕ್ತಿ ಇದೆ. ಕರೆಕ್ಟ್ ಅಲ್ವಾ? ಸೊ ನಾವ್ ಏನ್ ಕಮಾಂಡ್ ಅನ್ನ ಕೊಡ್ತೀವೋ, ನಾವ್ ಏನನ್ನ ಹೇಳ್ತೀವೋ ಅದನ್ನ ನೀರು ಅದೇ ರೀತಿಯಾಗಿ ಅಬ್ಸಾರ್ಬ್ ಮಾಡುತ್ತೆ, ಅದೇ ರೀತಿಯಾಗಿ ಎನರ್ಜಿಯನ್ನ ಡೆಲಿವರ್ ಮಾಡುತ್ತೆ. ಹಾಗಾಗಿ ನಾವ್ ಯಾವಾಗ ನೀರಿಗೆ ಯಾವುದೇ ಒಂದು ಪಾಸಿಟಿವ್ ಅಫರ್ಮೇಶನ್ ಅನ್ನ ಕೊಟ್ರೆ ಅಥವಾ ಪಾಸಿಟಿವ್ ಎನರ್ಜಿನ ಫಿಲ್ ಮಾಡಿದ್ರೆ, ಅದು ನಮ್ಗೆ ಅದೇ ರೀತಿಯಾಗಿ ಇದು ಕೆಲಸ ಮಾಡಿ ಮ್ಯಾನಿಫೆಸ್ಟ್ ಮಾಡುತ್ತೆ. ಸೊ ಜೊತೆಗೆ ನಮ್ಮ ದೇಹದ 75% ರಿಂದ 80% ನೀರೇ ತುಂಬಿರೋದ್ರಿಂದ
ಈ ನೀರಲ್ಲಿ ನಾವು ಎನರ್ಜೈಸ್ ಮಾಡಿ ಆ ನೀರನ್ನ ಕುಡಿಯಕ್ ಕೊಟ್ಟಾಗ ಇದು ಇನ್ಸ್ಟೆಂಟ್ ಆಗಿ ನಮ್ಗೆ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟ್ಯಾಬ್ಲೆಟ್ ಕೊಟ್ರೆ, ಪೇನ್ ಕಿಲ್ಲರ್ ಕೊಟ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಅರ್ಧ ಮುಕ್ಕಾಲ್ ಗಂಟೆ ಕಾಲ ಹೀಲ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದೇ ನಾವು IV ಇಂಜೆಕ್ಷನ್ ಹಾಕಿದ್ರೆ ಇಮಿಡಿಯೇಟ್ 10 ನಿಮಿಷ 5 ನಿಮಿಷದಲ್ಲಿ ನಮ್ಗೆ ರಿಲೀಫ್ ಸಿಗುತ್ತಲ್ವಾ. ಅದೇ ರೀತಿಯಾಗಿ ಇದು ಇನ್ಸ್ಟೆಂಟ್ ಆಗಿ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನ ಹೊಂದಿರುವಂತದ್ದು ವಾಟರ್ ಚಾರ್ಜಿಂಗ್. ಸೊ ಆ ಒಂದು ಯಾವುದೇ ನಾವು ಕುಡಿಯೋ ನೀರನ್ನ ಚಾರ್ಜ್ ಮಾಡಿ ಕುಡಿಯೋದ್ರಿಂದ ನಮಗೆ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗತ್ತೆ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಎಂತ ಕ್ರಾನಿಕ್ ಡಿಸೀಸ್ ಇರ್ಲಿ, ಸಡನ್ ಆಗಿ ತುಂಬಾ ಹೈ ಫೀವರ್ ಇದೆ, ನಾನು ಬೇಗ ಫೀವರ್ ನ ಕಡಿಮೆ ಮಾಡ್ಬೇಕು ಅಂದ್ರು ವಿತ್ ಇನ್ ½ ಫೀವರ್ ನಾವು ನಾರ್ಮಲ್ ತರಬಹುದು. ಅಷ್ಟು ಪವರ್ಫುಲ್ ವಾಟರ್ ಚಾರ್ಜ್. ಓಕೆ, ಸೊ ಮನೆಯಲ್ಲಿ ಅಥವಾ ದುಷ್ಟ ಶಕ್ತಿಗಳು ನಾವು ಓಡಾಡ್ತಾ ಇದೆ, ಅಥವಾ ಮನೆಯಲ್ಲಿ ವಾಸ್ತು ದೋಷ ಇದೆ, ಏನ್ ಕೇಳ್ತೀರಾ ಅದೆಲ್ಲವನ್ನ ನಾವು ವಾಟರ್ ಚಾರ್ಜಿಂಗ್ ಇಂದ ಹೀಲ್ ಮಾಡ್ಬೋದು. ರೆಗ್ಯುಲರ್ ಆಗಿ ನಾವು ವಾಟರ್ ಚಾರ್ಜಿಂಗ್ ಮಾಡಿ ಆ ನೀರನ್ನ ಉಪಯೋಗಿಸೋದ್ರಿಂದ ನಮ್ಮ ಸಂಬಂಧಗಳಲ್ಲಿ ಒಂದು ಮಾಧುರ್ಯತೆ ಬರ್ತಾ ಹೋಗುತ್ತೆ, ರಿಲೇಶನ್ಶಿಪ್ ಹೀಲಿಂಗ್ ಆಗುತ್ತೆ. ಮಕ್ಳಿಗೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಎಸ್ಪೆಷಲಿ ಮಕ್ಳಿಗೆ ಫೋಕಸ್ ಮಾಡೋದ್ ಕಷ್ಟ, ಟೆನ್ಷನ್ ಆಗುತ್ತೆ, ಗಾಬರಿಗೆ ಮರ್ತು ಬಿಡ್ತಾರೆ ಓದಿದ್ದೀನಲ್ಲ. ಸೊ ಅಂತ ಟೈಮಲ್ಲಿ ನಾವು ವಾಟರ್ ಚಾರ್ಜಿಂಗ್ ಮಾಡ್ಕೊಡೋದ್ರಿಂದ, ಆ ನೀರನ್ನ ಮಕ್ಳು ಕುಡಿಯೋದ್ರಿಂದ ಅವರು ಕಾಮ್ ಆಗಿರ್ತಾರೆ, ಫೋಕಸ್ಡ್ ಆಗಿದ್ದು, ಅವ್ರಿಗೆ ಓದಿದ್ದು ನೆನಪು ಬಂದು ಎಕ್ಸಾಮಿನೇಷನ್ ಹಾಲಲ್ಲಿ ಕೂಡ ಚೆನ್ನಾಗಿ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ವಾಟರ್ ಚಾರ್ಜಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಅದಕ್ಕೆ ಸಿಂಬಲ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಅಫರ್ಮೇಶನ್ಸ್ ಅನ್ನ ಯಾವ ರೀತಿ ಕೊಡ್ಬೇಕು, ಪ್ರತಿಯೊಂದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋ ಅಂತದ್ದು ಏನಪ್ಪಾ ಅಂದ್ರೆ ರೂಮ್ ಚಾರ್ಜಿಂಗ್. ಸೊ ಇವಾಗ ನಾವ್ ಏನಂದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಎನರ್ಜಿ ಅನ್ನೋದು ನಮಗೆ ಗೊತ್ತಾಗೋಗಿದೆ ಅಲ್ವಾ. ನಾವು ಫಸ್ಟ್ ಈ ಒಂದು ಈ ಹೀಲಿಂಗ್ ಮೊಡಾಲಿಟೀಸ್ಗೆ ಬಂದ ತಕ್ಷಣ ನಮ್ಗೆ ಅರ್ಥ ಆಗೋದೆ ಪ್ರತಿಯೊಂದು ಕೂಡ ಎನರ್ಜಿ, ಪ್ರತಿಯೊಂದಕ್ಕೂ ಕೂಡ ಅದ್ರದ್ದೇ ಆದಂತಹ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ಈಗ ನಾನು ಇಲ್ಲಿ ಕೂತ್ಕೊಂಡು ನಾನು ಏನೇನೆಲ್ಲ ಮಾತಾಡ್ತೀನೋ ಅದೆಲ್ಲವೂ ಕೂಡ ಈ ರೂಮಿನಲ್ಲಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಆ ಎಲ್ಲ ಎನರ್ಜೀಸು ಇಲ್ಲಿ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ನಾನು ಇಲ್ಲಿ ಕೂತ್ಕೊಂಡು ಪಾಸಿಟಿವ್ ಆಗಿ ಮಾತಾಡಿದ್ರೆ ಆ ರೂಮ್ದು ವೈಬ್ರೇಷನ್ ಪಾಸಿಟಿವ್ ಇರುತ್ತೆ. ಅದಕ್ಕೆ ಬದಲಾಗಿ ನಾವು ಆ ಮನೆಯಲ್ಲಿ ಕೆಟ್ಟ ಮಾತಾಡೋ ಅಂತದ್ದು, ಅಥವಾ ಅಳೋದು, ಬೇಜಾರ್ ಮಾಡ್ಕೊಳ್ಳೋದು, ಕೂಗಾಡೋದು, ಇದೆಲ್ಲ ಮಾಡಿದಾಗ ಅದೇ ಎನರ್ಜಿ ಅಲ್ಲಿ ಫಿಲ್ ಆಗಿರುತ್ತೆ. ಜೊತೆಗೆ ಎಷ್ಟೋ ಸಲ ನಾವು ಪಾಸಿಟಿವ್ ಆಗಿದ್ರು ಕೂಡ ನಮ್ಮ ಮನೆಗೆ ಬರುವಂತಹ ವಿಸಿಟರ್ಸ್ ಅದೇ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಹೇಳಿ, ಒಬ್ಬೊಬ್ರು ಮನೆಗ್ ಬಂದ್ ಹೋದ ತಕ್ಷಣ ಮನೇಲಿ ಜಗಳ ಶುರು ಆಗ್ಬಿಡುತ್ತೆ, ಅಥವಾ ಸಡನ್ ಆಗಿ ಮನೇಲಿ ಏನೋ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ, ಮಕ್ಳಿಗೆ ಆರೋಗ್ಯ ತಪ್ಪೋದು, ಈ ತರ ಆಗುತ್ತೆ. ಅದೇನಕ್ಕೆ ಅಂದ್ರೆ ಅವರು ಯಾವ ಒಂದು ಮನಸ್ಥಿತಿಯಲ್ಲಿ ನಮ್ಮ ಮನೆಗ್ ಬಂದಿರ್ತಾರೋ ಆ ಒಂದು ಮನಸ್ಥಿತಿಯಲ್ಲಿ ವೈಬ್ರೇಟ್ ಆಗಕ್ ಶುರು ಆಗುತ್ತೆ. ಅಂತ ಟೈಮಲ್ಲಿ ನಾವು ಆ ಜಾಗವನ್ನ ಕ್ಲೆನ್ಸಿಂಗ್ ಮಾಡೋದಕ್ಕೆ ಈ ರೂಮ್ ಚಾರ್ಜಿಂಗ್ ಅನ್ನ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಯಾವುದೇ ವಾಸ್ತು ದೋಷ ಇರಬಹುದು, ಅಥವಾ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಇವನ್ ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ಅಲ್ಲಿ ಕೂಡ ನಾವು ರೂಮ್ ಚಾರ್ಜಿಂಗ್ ಅನ್ನ, ವಾಟರ್ ಚಾರ್ಜಿಂಗ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ಸತತವಾಗಿ ಇದನ್ನ ಮಾಡ್ತಾ ಹೋದಾಗ ನಾವು ಆ ಎನರ್ಜಿಯನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ ನಾವು, ಹೊಸದಾಗಿ ಹೋದಾಗ ಏನನ್ಸುತ್ತೆ ಹೇಳಿ, ಈ ಮನೆ ಚೇಂಜ್ ಮಾಡಿದ್ಮೇಲೆ ಯಾಕೋ ನಂಗೆ ಟೈಮೇ ಸರಿ ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಮನೆ ವೈಬ್ರೇಷನ್ ನಮಗ್ ಗೊತ್ತಿರಲ್ಲ, ಅದಕ್ಕೆ ಮೊದ್ಲಿದ್ದವ್ರು ಅಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರು, ಹೇಗಿದ್ರು, ಅದೆಲ್ಲ ನಮಗ್ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಆ ಎಲ್ಲ ಎನರ್ಜೀಸ್ ನ ಕೂಡ ನಾವು ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡ್ತಾ ಹೋಗ್ಬೋದು. ವಿತ್ ಇನ್ 11-12 ಡೇಸ್ ಅಲ್ಲೇ ನಿಮ್ಗೆ ಸಾಕಷ್ಟು ಮನೆಯಲ್ಲಿ ಚೇಂಜಸ್ ಬರುತ್ತೆ, ಮನೇಲಿ ಪೀಸ್ ಆಫ್ ಮೈಂಡ್ ಬರುತ್ತೆ. ಅಥವಾ ಮನೇಲಿ ತುಂಬಾ ಅನವಶ್ಯಕವಾದಂತಹ ಜಗಳಗಳಾಗ್ತಾ ಇದೆ, ಒಬ್ರು ಹೇಳೋದು ಒಬ್ರಿಗಾಗಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ, ಮನೇಲಿ ಒಬ್ರು ತಪ್ಪಿ ಒಬ್ರು ಆರೋಗ್ಯ ತಪ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ನಮ್ಗೆ ರೂಮ್ ಚಾರ್ಜಿಂಗ್ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ವೈಬ್ರೇಷನ್ ಸರಿ ಇಲ್ಲ ಅಂದಾಗ್ಲೇ ಈ ತರ ಸಮಸ್ಯೆಗಳು ಬರೋದು. ಆ ವೈಬ್ರೇಷನ್ ನಾವು ಚೇಂಜ್ ಮಾಡ್ಬಿಟ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಆ ಎನರ್ಜಿ ಚೇಂಜ್ ಆಯ್ತು ಅಂದ್ರೆ ಮನೇಲಿ ಒಂದು ಶಾಂತಿ ಸಮಾಧಾನ ನೆಲೆಸ್ತಾ ಹೋಗುತ್ತೆ, ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡಕ್ ಹೋಗ್ತೀವಿ. ಇದೆಲ್ಲವೂ ಕೂಡ ಈ ರೂಮ್ ಚಾರ್ಜಿಂಗ್ ಇಂದ ಆಗುತ್ತೆ. ಅದೇ ರೀತಿಯಾಗಿ ನಾವು, ಇದು ಪಾಯಿಂಟ್ ಇಲ್ಲಿ ಮಿಸ್ ಆಗಿದೆ, ಇವನ್ ನಾವು ತಿನ್ನುವಂತಹ ಆಹಾರವನ್ನ ಕೂಡ ನಾವು ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ ಹೀಲ್ ಮಾಡ್ತೀವಿ. ಈಗ ಏನಾಗುತ್ತೆ, ಕೆಲವೊಂದ್ಸಲ ನಾವು ಆಚೆ ಕಡೆ ಎಲ್ಲೋ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಕೆಲವೊಂದ್ಸಲ ಒಬ್ಬೊಬ್ಬರು ಮನೆಯಲ್ಲಿ ಈಗ ಅದೆಲ್ಲ ತುಂಬಾ ನಡೆಯುತ್ತೆ, ಆಹಾರದಲ್ಲಿ ಬೇರೆ ಸೇರ್ಸ್ಕೊಡೋ ಅಂತದ್ದು, ಅಥವಾ ಈ ಮದ್ದು ಹಾಕೋದು ಅಂತ ಎಲ್ಲ ಹೇಳ್ತಾರಲ್ಲ, ಈ ರೀತಿ ಎಲ್ಲ ಸಾಕಷ್ಟು ನಡೆಯುತ್ತೆ. ಕೆಲವೊಂದ್ಸಲ ನಮ್ಗೆ ಏನಾಗುತ್ತೆ, ಯಾವ್ದೋ ಒಂದ್ ಹೋಗ್ತಾ ಇರ್ತೀವಿ, ಅಲ್ಲಿ ಯಾವ್ದೋ ಒಂದ್ ಚಿಕ್ಕ ಹೋಟೆಲ್ ಸಿಗುತ್ತೆ, ಅಲ್ಲಿ ಹೈಜೀನ್ ಇರೋಲ್ಲ, ತಿನ್ನದ ಬೇಡವ ಅನ್ನೋ ಅಂತ ಭಯ ಕೂಡ ಇರುತ್ತೆ. ಅಂತ ಟೈಮಲ್ಲಿ ಕೂಡ ನಾವು ಈ ಒಂದು ಕೆಲವು ಮೆಥಡ್ ಅನ್ನ ಫಾಲೋ ಮಾಡೋದ್ರ ಮೂಲಕ ಆ ಫುಡ್ ಅನ್ನ ನಾವು ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ ತಿನ್ನೋದ್ರಿಂದ ಯಾವುದೇ ವಿಧವಾದಂತಹ ಹಾನಿ ನಮ್ಗಾಗೋದಿಲ್ಲ, ಸೇಫ್ ಆಗಿರ್ಬೋದು. ಆ ಫುಡ್ ಇಂದ ನಾವು ಯಾವುದೇ
ನೆಗೆಟಿವ್ ಇಂಪ್ಯಾಕ್ಟ್ ನಮ್ಗೆ ಆಗದೆ ಇರೋ ತರ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಅದೆಲ್ಲನೂ ಕೂಡ ನಾವು ದಾಟಿ ಆಚೆ ಬರಬಹುದು ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನೆಕ್ಸ್ಟ್ ನಾವು ಯೂಸ್ ಮಾಡುವಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್. ಸೊ ಏನಕ್ಕೆ ಪ್ರೊಟೆಕ್ಷನ್ ಅಂದ್ರೆ ಈಗ ಏನಾಗುತ್ತೆ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಜನನ್ನ ಮೀಟ್ ಮಾಡ್ತೀವಿ, ಎಷ್ಟೋ ಜಾಗಕ್ಕೆ ವಿಸಿಟ್ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಒಂದೇ ವಿಧವಾದಂತಹ ಪಾಸಿಟಿವ್ನೆಸ್ ಅಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ನಮ್ಮ ಸುತ್ತ ಈಗ ಹೇಗೆ ಪಾಸಿಟಿವ್ ಎನರ್ಜೀಸ್ ಇದೆಯೋ ಅದೇ ರೀತಿ ನೆಗೆಟಿವ್ ಎಂಟಿಟೀಸ್ ಕೂಡ ಅದೇ ಮಟ್ಟದಲ್ಲಿ ಓಡಾಡ್ತಾ ಇರುತ್ತವೆ. ಆ ನೆಗೆಟಿವ್ ಎಂಟಿಟೀಸ್ ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಸದಾ ಕಾಲ ಕಾಯ್ತಾ ಇರುತ್ತವೆ. ಸೊ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ಯಾವುದೇ ಒಂದು ಆಚೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಟ್ರಾವೆಲಿಂಗ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ಅಥವಾ ನಮ್ಮ ವೆಹಿಕಲ್ ನ ಪ್ರೊಟೆಕ್ಟ್ ಪ್ರತಿ ಒಂದು ಪ್ರೊಟೆಕ್ಷನ್ಗೂ ಕೂಡ ನಾವು ಈ ಒಂದು ಸೆಲ್ಫ್ ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಬರೀ ನಮಗೆ ಮಾತ್ರ ಪ್ರೊಟೆಕ್ಷನ್ ಹಾಕೊಳ್ಳೋದನ್ನ ಕಲಿಯಲ್ಲ, ಜೊತೆಗೆ ಬೇರೆಯವರನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವ್ ಇದಕ್ಕೆ ಸೆಟ್ ಮಾಡ್ಬೋದು, 24 hours ಹೇಳ್ತೀವ, 48 hours ಬೇಕಾ, 1 week ವರ್ಗು ನಾವು ಪ್ರೊಟೆಕ್ಷನ್ ಶೀಲ್ಡ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅಲ್ಲಿ ನಾವು ಕ್ರಿಯೇಟ್ ಮಾಡೋದಕ್ಕೆ ಇರುವಂತಹ ಮೆಥಡ್ ಏನು, ಯಾವ ರೀತಿ ಪ್ರೊಟೆಕ್ಷನ್ ಶೀಲ್ಡ್ ಅನ್ನ ಹಾಕೋಬೇಕು, ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲಿತೀವಿ. ಬೇರೆಯವ್ರಿಗೆ ಕೂಡ ಪ್ರೊಟೆಕ್ಷನ್ ಹಾಕುವಂಥದ್ದು, ಫಾರ್ ಎಕ್ಸಾಂಪಲ್ ಮನೆಗೆ ಪ್ರೊಟೆಕ್ಷನ್ ಹಾಕುವಂಥದ್ದು ಇರ್ಬೋದು, ನಮ್ಮ ಐಟಮ್ಸ್ಗೆ ಪ್ರೊಟೆಕ್ಷನ್ ಹಾಕುವಂಥದ್ದು ಇರ್ಬೋದು, ನಮ್ಮ ಮನೆಯವರುಗಳಿಗೆ ಪ್ರೊಟೆಕ್ಷನ್ ಹಾಕುವಂಥದ್ದು, ಇದೆಲ್ಲದಕ್ಕೂ ಕೂಡ ನಾವು ರೇಖೆಯನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನದು ಮುಖ್ಯವಾದದ್ದು ಗೋಲ್ ಅಚೀವ್ಮೆಂಟ್. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ವಿಶ್ ಇರುತ್ತೆ, ಗೋಲ್ ಇರುತ್ತಲ್ವಾ. ಸೊ ಆ ವಿಶ್ ಮ್ಯಾನಿಫೆಸ್ಟೇಷನ್ ಅಥವಾ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಕೂಡ ನಮ್ಗೆ ರೇಖಿ ಸಹಾಯ ಮಾಡುತ್ತೆ. ಸೊ ನಾವು ರೇಖಿ ಮೆಥಡ್ ಅಲ್ಲಿ ಅದರದೇ ಆದಂತಹ ಒಂದು ಫಾರ್ಮಾಲಿಟೀಸ್ ಅನ್ನ ಫಾಲೋ ಮಾಡೋದ್ರ ಮೂಲಕ, ಅದರದೇ ಆದಂತಹ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದ್ರ ಮೂಲಕ ನಾವು ನಮ್ಮ ವಿಶ್ ಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಎಷ್ಟೋ ವಿಶ್ಗಳು 21 days ಅಲ್ಲೇ ಮ್ಯಾನಿಫೆಸ್ಟ್ ಆಗಿರುವಂತಹ ಟೆಸ್ಟಿಮೋನಿಯಲ್ ಸಾಕಷ್ಟು ಇದೆ ನನ್ನ ಹತ್ರ. ಓಕೆ, ಸೊ ಆ ಗೋಲ್ ಅನ್ನ ಯಾವ ರೀತಿ ಅಚೀವ್ ಮಾಡ್ಬೇಕು, ಅದಕ್ಕೆ ಏನ್ ಸ್ಟೆಪ್ಸ್ ಫಾಲೋ ಮಾಡ್ಬೇಕು, ಎಲ್ಲವನ್ನ ನಾವು ಇಲ್ಲಿ ಕಲಿತೀವಿ. ಜೊತೆಗೆ ಇಲ್ಲಿ ಸಿಚುಯೇಷನಲ್ ಹೀಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ದಿನ ಯಾವ್ದೋ ಒಂದು ಇಂಟರ್ವ್ಯೂ ಇದೆ ನಮ್ಗೆ, ನಾವು ಆ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು, ಆ ಇಂಟರ್ವ್ಯೂ ನಮಗ್ ಸಕ್ಸಸ್ ಆಗ್ಬೇಕು. ಸೊ ಅದಕ್ಕೆ ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದನ್ನ, ಅದೇ ರೀತಿ ಇಂಟರ್ವ್ಯೂ ಒಂದೇ ಅಲ್ಲ, ಯಾವ್ದೋ ಒಂದು ಮೀಟಿಂಗ್ ಇದೆ, ಯಾವ್ದೋ ಟೆಂಡರ್ ಕರೆದಿದ್ದಾರೆ, ಆ ಟೆಂಡರ್ ನನಗ್ ಸಿಗ್ಬೇಕು, ಅಥವಾ ಯಾವ್ದೋ ಒಂದು ಕ್ಲೈಂಟ್ ಮೀಟಿಂಗ್ ಇದೆ, ಅದ್ ನನ್ಗೆ ಫೇವರಬಲ್ ಆಗಿ ಆಗ್ಬೇಕು. ಏನೇ ವಿಷಯ ಇರ್ಲಿ, ಅಥವಾ ಮಗುದು ಎಕ್ಸಾಮ್ ಇದೆ, ಆ ಮಗುಗೆ ಎಕ್ಸಾಮ್ ಚೆನ್ನಾಗ್ ಮಾಡ್ಬೇಕು, ವೈವಾ ಚೆನ್ನಾಗ್ ಮಾಡ್ಬೇಕು, ಸೀಟ್ ಸಿಗ್ಬೇಕು, ಏನಾದ್ರೂ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಇದ್ರು ಕೂಡ ಆ ಸಿಚುವೇಶನ್ ಅನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಅದನ್ನ ನಮ್ಮ ಒಂದು ಫೇವರಬಲ್ ಆಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಇನ್ ಡೆಪ್ತ್ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ಜೊತೆಗೆ ಈ ಹೀಲಿಂಗ್ ಅನ್ನೋದ್ರಲ್ಲೇ ಸಾಕಷ್ಟು ಮೆಥಡ್ಸ್ ಇದೆ. ಸೊ ಒಂದು, ನಾವು ಕೈಯಲ್ಲಿ ನೀವು ನೋಡಿರ್ತೀರಾ ಬ್ಲೆಸ್ಸಿಂಗ್ ಪೋಸ್ ಅಲ್ಲಿ ಕೈ ಇಟ್ಕೊಂಡು ನಾವು ಹೀಲ್ ಮಾಡ್ತೀವಿ. ಕೆಲವೊಂದ್ಸಲ ನಾವು ಕೇವಲ ನಮ್ಮ ಏರ್ ಅನ್ನ ಬ್ಲೋ ಮಾಡೋದ್ರ ಮೂಲಕ ಹೀಲ್ ಮಾಡ್ಬೋದು. ಅದೇ ರೀತಿ ವಿಷನ್ ಮೂಲಕ ಹೀಲ್ ಮಾಡ್ಬೋದು, ಜಸ್ಟ್ ಟಚ್ ಮಾಡೋದ್ರ ಮೂಲಕ ಹೀಲ್ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಸಾಕಷ್ಟು ಮೆಥಡ್ ಗಳ ಮೂಲಕ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಸೊ ಆ ರೀತಿಯಾದಂತಹ ಡಿಫ್ರೆಂಟ್ ಮೆಥಡ್ಸ್ ಯಾವ್ಯಾವ್ದು, ಯಾವ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಹೀಲಿಂಗ್ ಅನ್ನ ಮಾಡಬಹುದು, ಯಾವ ರೀತಿ ಮಾಡ್ಬೇಕು, ಅದೆಲ್ಲವನ್ನ ನಾವು ಇನ್ ಡೀಟೇಲ್ ಇಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಈಗಾಗ್ಲೇ ಆರಾ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದೀವಿ. ಓಕೆ, ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಆರಾ ಅನ್ನೋದು ನಮ್ಮ ಒಂದು ಪ್ರೊಟೆಕ್ಷನ್ ಶೀಲ್ಡ್. ಸೊ ಈ ಆರಾ ಏನಂದ್ರೆ ಪದೇ ಪದೇ ಕಂಟ್ಯಾಮಿನೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಆರಾ ಇರ್ಬೋದು, ಚಕ್ರ ಇರ್ಬೋದು, ನಾವ್ ಎಷ್ಟೇ ಕ್ಲೆನ್ಸಿಂಗ್ ಮಾಡಿದ್ರು 1 hour ನಾವು, ಅಥವಾ ಅರ್ಧದಿಂದ 3/4 ಗಂಟೆ ಕಾಲ ನೆಗೆಟಿವ್ ಮಾತಾಡೋಂತಹ ವ್ಯಕ್ತಿ ಇರ್ಬೋದು, ಅಥವಾ ನೆಗೆಟಿವ್ ಸಿಚುವೇಶನ್ ಇರ್ಬೋದು, ಅಥವಾ ನಮ್ಮದೇ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಅಥವಾ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ನಾವ್ ಇದ್ದಾಗ ಅದು ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಹಾಗಾಗಿ ನಮ್ಮ ಆರಾವನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬೇಕು, ಸಿಂಪಲ್ ಆಗಿ ಎವ್ರಿ ಡೇ ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊತೀವಿ. ಜೊತೆಗೆ ಕೇವಲ ನಮ್ಮ ಆರಾ ಮಾತ್ರ ಅಲ್ಲ, ಬೇರೆಯವರ ಆರಾವನ್ನ ನಾವು ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು, ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ ನಾವು ಲೆವೆಲ್ 1 ಮತ್ತೆ ಲೆವೆಲ್ 2 ಅಲ್ಲಿ ಕವರ್ ಮಾಡುವಂತದ್ದು. ಇದಲ್ಲದೆ ನಮಗೆ ಇಲ್ಲಿ ಏನಪ್ಪಾ ನೆಕ್ಸ್ಟ್ ಎಕ್ಸ್ಟ್ರಾ ಈ ಒಂದು ಕೋರ್ಸ್ ಅಲ್ಲಿ ಸಿಗುತ್ತೆ ಅಂತಂದ್ರೆ,
ಕ್ಲಾಸ್ ರೆಕಾರ್ಡಿಂಗ್ ಈಗ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗ್ಲೂ ಗೊತ್ತಿದೆ, ಲೈಫ್ ಟೈಮ್ಗೆ ಆಕ್ಸೆಸ್ ಇರುತ್ತೆ ನಿಮ್ಗೆ. ಸೊ 15 ದಿನ ಕೊಡ್ತೀನಿ, 1 ತಿಂಗಳು ಕೊಡ್ತೀನಿ ಅಂತ ಏನಿರಲ್ಲ, ಲೈಫ್ ಟೈಮ್ಗೆ ಕ್ಲಾಸ್ ರೆಕಾರ್ಡಿಂಗ್ ಆಕ್ಸೆಸ್ ಇರುತ್ತೆ. ಜೊತೆಗೆ PDF ನೋಟ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಕೂಡ ಸಿಗುತ್ತೆ. ಕಂಪ್ಲೀಷನ್ ನಿಮ್ದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಇದರ ಜೊತೆಗೆ 2 ರೇಖಿ ಬ್ಯಾಚ್ ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಯಾವಾಗ ನೆಕ್ಸ್ಟ್ ಬ್ಯಾಚ್ ಇರುತ್ತೋ, ಯಾವಾಗ ನಿಮ್ಗೆ ಆಗುತ್ತೋ, ಸೌಲಭ್ಯ ಇರುತ್ತೋ ಅಂತ ಟೈಮಲ್ಲಿ ಯಾವುದೇ ಚಾರ್ಜಸ್ ಅನ್ನ ಪೇ ಮಾಡದೆ 2 ಸಲ ನೀವು ಕೋರ್ಸ್ ಅನ್ನ ರಿಪೀಟ್ ಮಾಡಬಹುದು. ಓಕೆ, ಸೊ ಅದೇನಾಗುತ್ತೆ ನಿಮ್ಗೆ, ಈಗ ದೀಕ್ಷೆ ಮತ್ತೆ ದೀಕ್ಷೆ ಸಿಕ್ತಾಗ ಕ್ಲೆನ್ಸಿಂಗ್ ಪ್ರಾಸೆಸ್ ಇನ್ನೂ ಚೆನ್ನಾಗುತ್ತೆ, ಮತ್ತೆ ನಿಮ್ಗೆ ಪರ್ಫೆಕ್ಷನ್ ಬರುತ್ತೆ. ಅಲ್ದೆ ಏನಾಗುತ್ತೆ, ಒಂದೊಂದ್ಸಲ ಪಾಠ ಮಾಡಿದಾಗ್ಲೂ ಕೂಡ ಯಾವ್ದೋ ಎಕ್ಸ್ಟ್ರಾ ಪಾಯಿಂಟ್ಸ್ ನಿಮಗ್ ಸಿಗ್ಬಹುದು. ಸೊ ಫರ್ದರ್ ನೀವು ಇದನ್ನ ಮುಂದಕ್ಕೆ ತಗೊಂಡ್ ಹೋಗ್ತೀನಿ, ನಾ ಪ್ರೊಫೆಷನಲ್ ಆಗಿ ತಗೊಂಡ್ ಹೋಗ್ತೀನಿ ಅನ್ನೋರ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ 2 ಸಲ ನೀವು ರಿಪಿಟೇಷನ್ ಅನ್ನ ಫ್ರೀ ಆಫ್ ಕಾಸ್ಟ್ ಯಾವುದೇ ಒಂದು ಅಮೌಂಟ್ ಇಲ್ಲದೆ ನೀವು ಮಾಡ್ಬೋದು. ಸೊ ಕೋರ್ಸ್ ಯಾವತ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ November 5th ಬುಧವಾರ ಶುರು ಆಗ್ತಾ ಇದೆ. 2 ಬ್ಯಾಚ್ ಇದೆ. ಸೊ ಮಧ್ಯಾಹ್ನ 3:30 4:30 ಒಂದು ಬ್ಯಾಚ್ ಇರುತ್ತೆ, ಮತ್ತೆ ಸಂಜೆ 7:30 8:30 ಒಂದು ಬ್ಯಾಚ್ ಇರುತ್ತೆ. ಓಕೆ, ಸೊ ಇದು ಡ್ಯೂರೇಷನ್ ಬಂದು ನಿಮ್ಗೆ 15 ಡೇಸ್ ಅಂತೂ ಬೇಕು. ಸೊ ಯೂಶುವಲಿ ಹೇಳ್ತಾರೆ 2 ದಿನ 3 ದಿನದಲ್ಲಿ ರೇಖೆ ಮುಗಿಸ್ತೀನಿ ಅಂತ. ನನ್ನ ಪ್ರಕಾರ 2 ದಿನ 3 ದಿನದಲ್ಲಿ ಖಂಡಿತ ಇಷ್ಟು ಕಂಟೆಂಟ್ಸ್ ನಾವು ಮುಗಿಸಕ್ಕಾಗಲ್ಲ. ಏನಾಗುತ್ತೆ ನಾವು ಮುಗಿಸ್ಬಹುದು, ಬಟ್ ನಿಮ್ಗೆ ಅದು ಎಷ್ಟು ಅರ್ಥ ಆಗುತ್ತೆ ಅದು ಮುಖ್ಯ. ನಮ್ಗೆ ಏನಂದ್ರೆ ಒಂದು ವಿಷಯವನ್ನ ಕಲ್ತ್ಕೊಳ್ಳೋದು ಮುಖ್ಯ ಅಲ್ಲ, ನಾನು ಮೊದ್ಲೇ ಹೇಳ್ದಂಗೆ ಅದನ್ನ ನಾವು ಯಾವ ಮಟ್ಟದಲ್ಲಿ ನಾವು ನಮ್ಮ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಸೊ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಏನಂದ್ರೆ ಮೊದಲು ನಮ್ಗೆ ಆ ಸಬ್ಜೆಕ್ಟ್ ಅರ್ಥ ಆಗ್ಬೇಕು. ಈಗ ರೇಖಿ ಅಂದ್ರೆ ಏನು, ಆ ಎನರ್ಜಿ ಅಂದ್ರೆ ಏನು, ಅದನ್ನ ಫೀಲ್ ಮಾಡ್ಬೇಕು. ಬೇರೆಯವ್ರಿಗೆ ಹೀಲಿಂಗ್ ಕೊಡೋದು ಹೇಗೆ, ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದು ಹೇಗೆ, ಪ್ರತಿಯೊಂದನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಕ್ಲಾಸ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ 15 ಡೇಸ್ ಅಲ್ಲಿ ನೀವೇನಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋದ್ರ ಜೊತೆಗೆ ಬೇರೆಯವರನ್ನ ಕೂಡ ಪರ್ಫೆಕ್ಟ್ ಆಗಿ ನೀವು ಹೀಳೋದನ್ನ ಕಲಿಬಹುದು. ಜೊತೆಗೆ ಆ 15 ಡೇಸ್ ಆದ್ಮೇಲೆ ನಾವ್ ಏನ್ ಹೇಳ್ತೀವಿ, ಯೂಶುವಲಿ 21 ಡೇಸ್ ನಿಮಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಬೇರೆ ಆಚೆ ಕಡೆಯವ್ರಿಗೆ ಕೂಡ ಹೀಲ್ ಮಾಡಿ ಅಂತಾನೆ ಹೇಳ್ತೀವಿ. ಬಟ್ ಏನಂದ್ರೆ ಅದಕ್ಕೆ ಸ್ವಲ್ಪ ಚಾರ್ಜಸ್ ನ ಮಾಡಿ ದುಡ್ಡು ತಗೊಂಡೆ ಹೀಲ್ ಮಾಡಿ ಅಂತೀವಿ. ಸೊ ದಟ್ ನೀವೇನಂದ್ರೆ ಇದೊಂದು ಇನ್ಕಮ್ ಸೋರ್ಸ್ ಕೂಡ ಆಗಬಹುದು. ಯಾರು ಗೊತ್ತು, ಯೂನಿವರ್ಸ್ ನಿಮ್ಮನ್ನ ಒಬ್ಬ ಹೀಲರ್ ಆಗಿ ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಅಥವಾ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಯೂನಿವರ್ಸ್ ನ ಉದ್ದೇಶ ಆಗಿರಬಹುದು ಅಲ್ವಾ. ಸೊ ಹಾಗಾಗಿ ಇದನ್ನ ನೀವು ಪ್ರೊಫೆಷನಲ್ ಆಗಿ ಕೂಡ ತಗೋಬಹುದು. ಇಲ್ಲಿ ಅರ್ನಿಂಗ್ ಅನ್ನೋದಕ್ಕಿಂತ ಇದು ಒಂದು ವಿಶೇಷವಾದಂತಹ ಒಂದು ಸ್ಪಿರಿಚುವಲ್ ಆಕ್ಟಿವಿಟಿ ಇದು. ಓಕೆ, ಅಫ್ಕೋರ್ಸ್ ಅರ್ನಿಂಗ್ ಆಗೇ ಆಗತ್ತೆ, ಇಲ್ಲ ಅಂತಲ್ಲ. ನಾವ್ ಏನೇ ಒಂದ್ ಮಾಡಿದ್ರು ಕೂಡ ಕೊನೆಗೆ ನಮ್ಗೆ ಅರ್ನಿಂಗ್ ಅನ್ನೋದು ಬೇಕೇ ಬೇಕು. ಪ್ರತಿಯೊಬ್ರು ನಮ್ ಲೈಫ್ ಲೀಡ್ ಆಗುವಂತ ನಮಗೆ ಬರುವಂತಹ ಒಂದು ಹಣಕಾಸಿನಿಂದ, ಅದ್ ಕರೆಕ್ಟ್. ಆದ್ರೆ ಅದ್ರ ಜೊತೆಗೆ ಒಂದು ಸೇವೆ ಒಂದು ಕೊಡ್ತೀವಲ್ಲ, ಎಲ್ಲರೂ ಡಾಕ್ಟರ್ ಆಗಕ್ಕಾಗಲ್ಲ ಅಲ್ವಾ. ಆದ್ರೆ ನಾವಿಲ್ಲಿ ಡಾಕ್ಟರ್ ಆಗ್ಬೇಕು ಅಂದ್ರೆ ಓದ್ಲೇಬೇಕಾಗಿಲ್ಲ, ಓದದೇನು ನಾವ್ ಇಲ್ಲಿ ಡಾಕ್ಟರ್ ಆಗ್ಬೋದು ಅನ್ನೋದನ್ನ ಇದ್ರ ಮುಖಾಂತರ ನಾವು ಫಾಲೋ ಮಾಡಿ ತಿಳ್ಕೊಬಹುದು. ಓಕೆ, ಸೊ ಈ ಕೋರ್ಸ್ ನಮಗೆ November 5th ಸ್ಟಾರ್ಟ್ ಆಗ್ತಿದೆ. 2 ಬ್ಯಾಚ್ ಇದೆ. ಮಧ್ಯಾಹ್ನ 3:30 4:30 ಒಂದು ಬ್ಯಾಚ್ ಇರುತ್ತೆ, ಸಂಜೆ 7:30 8:30 ಬ್ಯಾಚ್ ಇರುತ್ತೆ. ಇನ್ ಕೇಸ್ ಇವಾಗ ನಾ ಮಧ್ಯಾಹ್ನ ಬ್ಯಾಚ್ ತಗೊಂಡ್ಬಿಟ್ಟಿದೀನಿ, ನನಗೆ ಮಧ್ಯಾಹ್ನ ಅಟೆಂಡ್ ಮಾಡಕ್ಕಾಗಿಲ್ಲ, ಏನು ತೊಂದ್ರೆ ಇಲ್ಲ, ಧಾರಾಳವಾಗಿ ರಾತ್ರಿ ಅಟೆಂಡ್ ಮಾಡ್ಬೋದು. ಅದೇ ಒಂದ್ ಬ್ಯಾಚ್ ಅಲ್ಲಿ ಇರೋರು ಅದೇ ಬ್ಯಾಚ್ ಅಟೆಂಡ್ ಮಾಡ್ಬೇಕು ಅಂತಿಲ್ಲ. ಅಥವಾ ಇನ್ನೂ ಒಂದೇನಂದ್ರೆ 3:30 ಬ್ಯಾಚ್ ಅಟೆಂಡ್ ಮಾಡಿದವರು 7:30 ಅಟೆಂಡ್ ಮಾಡಂಗಿಲ್ಲ ಅಂತ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಸೊ ನಾನು ರೆಗ್ಯುಲರ್ ಸ್ಟೂಡೆಂಟ್ಸ್ ಗೊತ್ತಿದೆ, ರೆಗ್ಯುಲರ್ ಆಗಿ ನಾನು ಕಲಿತಾ ಇರೋರಿಗೆ ನಾ 2 ಟೈಮ್ನು ಕೂಡ 2ರಲ್ಲೂ ಕೂಡ ಲಿಂಕ್ ಅನ್ನ ಶೇರ್ ಮಾಡಿ, 2 ಗ್ರೂಪ್ ಇರುತ್ತೆ ಅಂದ್ರೆ ಆಫ್ಟರ್ನೂನ್ ಬ್ಯಾಚ್ ನೈಟ್ ಬ್ಯಾಚ್ 2 ಇದೆ ಅಂದ್ರೆ 2 ಬ್ಯಾಚ್ ಅಲ್ಲೂ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ. ಸೊ ನೀವು ಮಧ್ಯಾಹ್ನನೂ ಅದೇ ಪಾಠ ಕೇಳ್ಬೋದು, ರಾತ್ರಿನೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನೇ ಕೇಳ್ಬೋದು. ಯಾಕಂದ್ರೆ ರಿಪೀಟ್ ಮಾಡಿದಷ್ಟು ಇದ್ರಲ್ಲಿ ನಿಮ್ಗೆ ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ, ಎಷ್ಟು ಪರ್ಫೆಕ್ಷನ್ ಬರುತ್ತೋ ಅಷ್ಟು ಈಸಿಯಾಗಿ ನಾವು ಅದನ್ನ ಯೂಸ್ ಮಾಡೋದು ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ, ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋಂತ ಉದ್ದೇಶದಿಂದ. ಓಕೆನಾ. ಸೊ ಈ ಕೋರ್ಸ್ ಫೀಸ್ ಸ್ಟ್ರಕ್ಚರ್ ಅಂತ ಬಂತು ಅಂದ್ರೆ ನಮಗೆ ಇದು 12 to 15 ಅಂತ ಹೇಳಿದೀನಿ. 15 ಡೇಸ್ ಗಿಂತಾನು ಮೋರ್ ಆಗೇ ಆಗುತ್ತೆ ಖಂಡಿತ. ಡೈಲಿ 1 hour ಇರುತ್ತೆ, ಆನ್ಲೈನ್ ಅಲ್ಲಿ ಇರುವಂತದ್ದು. ಸೊ ಫೀಸ್ ಸ್ಟ್ರಕ್ಚರ್ ಅಂತ ತಗೊಂಡ್ರೆ ಇದು ಲೆವೆಲ್ 1 2500, ಲೆವೆಲ್ 2 3500. ಬಟ್ ಲೆವೆಲ್ 1 ಲೆವೆಲ್ 2 ಎರಡು ಒಟ್ಟಿಗೆನೆ ಇರೋದ್ರಿಂದ ನಾವು ಕಾಂಬೋ ಆಫರ್ ತರ ಇದು 6000 ಕೋರ್ಸ್ ಅನ್ನ 4999ಗೆ ನಾವು ಕೊಡ್ತಾ ಇದೀವಿ. ಸೊ ಯಾರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಆಸಕ್ತಿ ಇದೆಯೋ ಅವರು ಈ ನಂಬರ್ಸ್ ಅನ್ನ
ಇವತ್ ನಾಳೆಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನೇನ್ ಡೀಟೇಲ್ ಬೇಕು ಅಂದ್ರೂ ಕೂಡ ನನ್ನನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಶ್ವೇತನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ನಮ್ಮಿಬ್ರಲ್ಲಿ ಯಾರಾದ್ರೂ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೀವು ನಿಮ್ಮ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ. ಸೊ ಇವಾಗ ಕ್ವೆಶನ್ಸ್ ಅನ್ನ ತಗೊಳ್ತೀನಿ. ಒಂದ್ ನಿಮಿಷ ನಾನು ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಎಸ್, ಯಾವ್ದೇನ್ ಕ್ವೆಶನ್ ಇದೆಯೋ ಹ್ಯಾಂಡ್ ರೈಸ್ ಮಾಡಿ, ನಾ ಕ್ವೆಶನ್ ತಗೊಳ್ತಾ ಹೋಗ್ತೀನಿ. ಮತ್ತಾದ್ರೂ ಏನಾದ್ರು ಡೌಟ್ ಇದೆಯಾ? ಯಾವ್ದಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಇದ್ರ ಬಗ್ಗೆನೆ ಅಂತ ಏನಿಲ್ಲ. ಏನಾದ್ರು ಡೌಟ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಎಸ್, ಆಶೀರ್ವಾದ ಅನ್ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಮ್ಯಾಮ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆಪ್ಪ, ಹೇಳಿ. ಮ್ಯಾಮ್ ನಾರ್ಮಲ್ ಮಂತ್ರ ಅಥವಾ ಬೇರೆ ಏನ್ ಹೇಳ್ಬೇಕಾದ್ರೆ ಎನರ್ಜಿ ಫೀಲ್ ಆಗ್ತೀವಲ್ಲ, ಅದು ಇದು ಸೇಮ್ ಏನಾ ಎನರ್ಜಿ ಅಥವಾ ಬೇರೆ ಬೇರೆದಾ? ಇಲ್ಲ, ಆತರ ಏನಿಲ್ಲ. ಎನರ್ಜಿ ಫೀಲ್ ಆಗೋದು ಇಲ್ಲ. ಓಕೆ, ಆತರ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಸಾರಿ ಏನಪ್ಪಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದಾ ಬೇಡವಾ? ಎಸ್, ಇವಾಗ ಕೆಲವು ಇನ್ನೊಬ್ರು ಯಾರೋ ಕ್ವೆಶನ್ ಕೇಳಿದ್ರು, ಯಾವ್ದಾದ್ರು ಏಜ್ ಡಿಫರ್ ಇದೆಯಾ, ಇದಕ್ಕಿರುವಂತ ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಅಂತ ನಿಮ್ದು ಅದ್ರಲ್ಲೇ ಕವರ್ ಮಾಡ್ತೀನಿ. ಈ ರೇಖಿ ಕಲಿಯೋದಕ್ಕೆ, ರೇಖಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಸೊ ನೀವು ಯಾವ ಏಜ್ ಅವರಾದ್ರೂ ಕಲಿಬಹುದು. ಅಂದ್ರೆ ಬಟ್ ಏನಂದ್ರೆ ತೀರಾ 10 ವರ್ಷಕ್ಕಿಂತ ಚಿಕ್ಕದಾಗಿರುವಂತ ಮಕ್ಳಿಗೆ ಬೇಡ ಅಂತ. ಯಾಕಂದ್ರೆ ಅವ್ಗಳಿಗೆ ಗೊತ್ತಾಗಲ್ಲ ಇದು ಎನರ್ಜಿ ಆಗಿರೋದ್ರಿಂದ, ಅವ್ರಿಗೆ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇರೋದ್ರಿಂದ ಪಾಪ ಅವ್ರಿಗೆ ಹೆಂಗ್ ಯೂಸ್ ಮಾಡ್ತವೆ ಅಂತ ಗೊತ್ತಾಗಲ್ಲ. ಹಾಗಂತ ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಕೊಡುತ್ತೆ, ಇಲ್ಲ ಅಂದ್ರೆ ರಿಸಲ್ಟ್ ಕೊಡಲ್ಲ ಅಷ್ಟೇನೆ. ಬಟ್ ಬೆಟರ್ ಅವ್ರಿಗೆ ಅರ್ಥ ಮಾಡಿಸುವಂತ ಟೈಮಲ್ಲಿ ಹೇಳ್ಕೊಟ್ರೆ ಬೆಟರ್ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ನಾವು ನಾನ್ ವೆಜ್ ತಿನ್ಬೋದಾ ತಿನ್ಬಾರ್ದಾ ಏನು ರೆಸ್ಟ್ರಿಕ್ಷನ್ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಮಾಡ್ಬೋದಾ ರೇಖಿ? ಖಂಡಿತ ಮಾಡ್ಬೋದು. ಸೂತ್ಕ ಎಲ್ಲ ಇರೋವಾಗ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ನೀವು ಹೀಲ್ ಮಾಡ್ಕೊಂಡ್ರೆ ನಿಮ್ಮ ಮಗು ತುಂಬಾ ಆರೋಗ್ಯವಂತವಾದಂತಹ ಮಗು ಹುಟ್ಟುತ್ತೆ. ಜೊತೆಗೆ ಯಾರಿಗಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದು ಆಗ್ತಾ ಇಲ್ಲ ಕನ್ಸೀವ್ ಅಂದ್ರೆ ಅದಕ್ಕೂ ಕೂಡ ಇದು ಒಳ್ಳೆ ಮದ್ದು. ಓಕೆ, ಸೊ ಇದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಸ್ನಾನ ಮಾಡ್ಕೊಂಡ್ ಮಾಡ್ಬೇಕಾ? ಇಲ್ಲ, ಆತರ ಯಾವ ರೆಸ್ಟ್ರಿಕ್ಷನ್ ಇಲ್ಲ. 24 ಗಂಟೆ, ಯಾಕಂದ್ರೆ ಆ ಒಂದು ಶಕ್ತಿಯ ಹರಿವು ಸತತವಾಗಿ ನಮ್ಮಲ್ಲಿ ಆಗ್ತಾನೆ ಇದೆ. ಆ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಸತತವಾಗಿ ತುಂಬಿಕೊಂಡಿದೆ. ಅದನ್ನ ನಾವು ತೆಗೆದು ಇನ್ನೊಬ್ರಿಗೆ ಕಳಿಸ್ತಾ ಇದೀವಿ ಅನ್ನೋದಾಗ ಏನು ರೆಸ್ಟ್ರಿಕ್ಷನ್ ಇರೋದಿಲ್ಲ. ನಮ್ಗೆ ಈಸಿಯಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು. ಓಕೆ, ಓಕೆಪಾ ಆಶಾ? ಎಸ್ ಮ್ಯಾಮ್. ಮ್ಯಾಮ್ ಇನ್ನೊಬ್ರಿಗೆ ಮಾಡಕ್ಕೆ ಪರ್ಮಿಷನ್ ಇರ್ಬೇಕಾ ಅವ್ರದ್ದು? ಎಸ್, ಈಗ ಪರ್ಮಿಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ಅಡಿಕ್ಷನ್ ಅಲ್ಲಿ ಇದಾರೆ ಅಂತ ಅನ್ಕೊಳ್ಳಿ. ಅವ್ರಿಗೆ ನಾವು ಬಂದ್ಬಿಟ್ಟು ನಿಮ್ಗೆ ಅಡಿಕ್ಷನ್ ಬಿಡಿಸ್ತೀನಿ ಬಾ ಅಂದ್ರೆ ಅವ್ರು ಬರೋದಿಲ್ಲ ಅಲ್ವಾ? ಅವ್ರಾಗ ಅವ್ರು ಕೇಳಿದ್ರೆ ಓಕೆ. ಬಟ್ ಅವರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಕೇಳಿದ್ರು ಸಾಕು, ನೀವು ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ವೈಫು, ಅವ್ರ ತಂದೆ ತಾಯಿನೋ ಅಥವಾ ಅವ್ರ ಮಕ್ಳು ಯಾರಾದ್ರೂ ನಮ್ ತಂದೆಗೆ ಅಡಿಕ್ಷನ್ ಬಿಡಿಸಿ ಅಂದ್ರೆ ಅವ್ರಿಗೆ ಕನೆಕ್ಟ್, ಅಥವಾ ಅವ್ರ ಫ್ರೆಂಡ್ ಯಾರಾದ್ರೂ ಕೇಳಿದ್ರು ನೀವು ಮಾಡ್ಬೋದು. ಅಂದ್ರೆ ಯಾರಾದ್ರೂ ಒಬ್ರು ಅವ್ರಿಗೆ ಕನೆಕ್ಟ್ ಆಗಿರೋರು ನಿಮ್ಮನ್ನ ಕೇಳ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್ ಲತಾ, ಹೇಳಿಪ್ಪ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಲತಾ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿಪ್ಪ. ಅದೇ ನಂದು ಕೂಡ ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವೆಶನ್ ಮೇಡಮ್. ಈಗ ಪದೇ ಪದೇ ಮಿಸ್ಕ್ಯಾರೇಜಸ್ ಆಗ್ತಾ ಇರ್ತದಲ್ಲ ಮೇಡಮ್, ಅದಕ್ಕೆ ಇದ್ರಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋಬಹುದಾ? ಖಂಡಿತ ಮಾಡ್ಬೋದು. ಸೊ ಆಲ್ಮೋಸ್ಟ್ ನನ್ನ ಹತ್ರನೇ ಟೆಸ್ಟಿಮೋನಿಯಲ್ಸ್ ಇದೆ. 6 ವರ್ಷ 7 ವರ್ಷ ಮಕ್ಕಳಾಗಿದೆ, ಪದೇ 6 ಮಂತ್ಸ್ ಅಲ್ಲೆಲ್ಲ ಮಿಸ್ಕ್ಯಾರೇಜ್ ಆದವ್ರಿದ್ದಾರೆ. ರೀತಿ 6 ಮಂತ್ಸ್ ಎಲ್ಲ ಮಿಸ್ಕ್ಯಾರೇಜ್ ಆಗಿ ಆದವರು ಕೂಡ, ಮಕ್ಕಳೇ ಆಗಲ್ಲ ಅಂದವ್ರು ಕೂಡ ಮಗು ಆಗಿ ಆರೋಗ್ಯವಂತ ಮಗು ಹುಟ್ಟಿ ಇವತ್ತು ಚೆನ್ನಾಗಿರೋರಿದ್ದಾರೆ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಚೈತ್ರ, ಹೇಳಿಪ್ಪ. ಇವಾಗ 21 ಡೇಸ್ ಆದ್ಮೇಲೆ ಡೈಲಿ ಪ್ರಾಕ್ಟೀಸ್ ಏನಾದ್ರು ನೀವು ಮಾಡಿಸ್ತೀರಾ, ಅಥವಾ ಅದಕ್ಕೆ ಅಂತ ಏನಾದ್ರು ಗ್ರೂಪ್ ಏನಾದ್ರು ಇದೆಯಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆಕ್ಚುಲಿ 21 ಡೇಸ್ ಒಂದು
ಹಾಕ್ಬೇಕು ಅಂತ, ಸೊ ದಟ್ ಅಂದ್ರೆ ಸಪೋರ್ಟ್ ಆಗುತ್ತೆ ಅವ್ರಿಗೆ ಅಂತ. ಬಟ್ ಏನಾಗುತ್ತೆ ಅಂದ್ರೆ ಎವ್ರಿ ಡೇ 21 days ನಾವು ಕೂತ್ಕೋಬೇಕಲ್ಲ 1 hour. ಕೆಲವ್ರು ಜಾಯ್ನ್ ಆಗ್ತಾರೆ, ಕೆಲವ್ರು ಜಾಯ್ನ್ ಆಗಲ್ಲ, ಟೈಮ್ ಅಡ್ಜಸ್ಟ್ ಆಗಲ್ಲ. ಅಂದ್ರೆ ಅವ್ರು- ಇವಾಗ ನೀವು ಆ- ತುಂಬಾ ಆ- ಗ್ರೂಪ್ ಇರೋದ್ರಿಂದ ರೆಕ್ಕಿ ಲೆವೆಲ್ಸ್ ಹ್ಮ್. ಸೊ ಅವ್ರ ಜೊತೆ ಫಸ್ಟ್ ಸೆಕೆಂಡ್ ಲೆವೆಲ್ ಆದವ್ರನ್ನ ನೀವು ಹಾಕಿದ್ರೆ ಮಾಡೋರು ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ಅದ್ ಯಾವ ಟೈಮಿಂಗ್ಸ್ ಏನಾದ್ರು ಇದೆಯಾ ನಿಮ್ದು? ಮಾರ್ನಿಂಗ್ ಅಂತ ಇದೆಯಾ? ಇಲ್ಲ, ಆಸ್ ಆಫ್ ನೋ ಮಾರ್ನಿಂಗ್ ಬೇರೆ ಕ್ಲಾಸ್ ನಡೀತಾ, ಸೋಲ್ ಡಿಲೈಟ್ ನಡೀತಾ ಇದೆ, ಹಾಗಾಗಿಲ್ಲ. ಅದು ಮುಗಿದ್ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ಅಥವಾ ಈವ್ನಿಂಗ್ ಅದೆಲ್ಲ ಪ್ರಾಕ್ಟೀಸ್ ಸೆಷನ್ಗೆ ಹೇಳ್ತಿರೋದು. ಅದೇ ನಾವು ಇದು ಕ್ಲಾಸ್ ಈಗ ತುಂಬಾ ಜನ ನಾನು ರೇಖಿ ಲೆವೆಲ್ ನೋಡಿದಾಗ ಅವ್ರು ಮಾರ್ನಿಂಗ್ 5 o'clock 4:30ಗೆ ಇಟ್ಬಿಡ್ತಾರೆ. ಸೊ 5 o'clock ಜಾಯಿನ್ ಆಗ್ಬೇಕು ಅಂದ್ರೆ 4:30ಗೆಲ್ಲ ಇದ್ದಿರ್ಲೇಬೇಕಾಗತ್ತಲ್ವಾ. ಸೊ ಕಷ್ಟ ಆಗ್ತಿತ್ತು. ಬಟ್ 20 days ಮುಗಿಸ್ಕೊಂಡೆ ಅವಾಗ. ಅದಕ್ಕೆ ಏನಾದ್ರು ಇವಾಗ ಅದೇ ತರ ನಿಮ್ದು ಇದೆಯಾ ಅಂತ ಕೇಳಿತ್ತು. ನಂದು ಆಕ್ಚುಲಿ ಇತ್ತು, ಒಂದ್ 2 ಬ್ಯಾಚ್ ಮಾಡಿದ್ವಿ, 2-3 ಬ್ಯಾಚ್ ಮಾಡಿದ್ವಿ. ಬಟ್ ನಾನ್ದೇನಿದ್ರೆ ಯೂಶುವಲಿ ಸಂಜೆ ಕೊಡ್ತೀನಿ, ಮಾರ್ನಿಂಗ್ ಇಡಕ್ ಹೋಗಲ್ಲ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಮಾರ್ನಿಂಗ್ ಅಂದ್ರೆ ಪಾಪ ಓಕೆ, ಎಲ್ಲರಿಗೂ ತಾಯಂದ್ರಿಗೆ ತುಂಬಾ ಕಷ್ಟ ಆಗತ್ತೆ. ಮಕ್ಳಿಗೆ ಹೌದು. 6 ಗಂಟೆ ಆಗ್ತಿದ್ದಂಗೆ ನಮ್ ಮನ್ಸೆಲ್ಲ ಅಡಿಗೆ ಮನೆ ಕಡೆ ಓಡ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಹೌದು. So ನಂದು ಯೂಶುವಲಿ ಏನಂದ್ರೆ ಈವ್ನಿಂಗ್ ಇರುತ್ತೆ, ಲೈಕ್ 6 to 7 ಅಥವಾ 7 to 8. ನಾವೇನ್ ಮಾಡ್ಬೋದು ಅಂದ್ರೆ ಬ್ಯಾಚ್ ಮುಗಿದ್ಮೇಲೆ ಈ ಬ್ಯಾಚ್ ಅವ್ರನ್ನ ಎಲ್ಲಾರನು ಸೇರ್ಕೊಂಡು ಒಂದ್ ಮಾಡೋಣ, ತೊಂದ್ರೆ ಇಲ್ಲ. ಒಂದ್ ಮೋಸ್ಟ್ ಅದೇ ಆತರ ಮಾಡ್ಕೊಂಡ್ರೆ ಪ್ರಾಕ್ಟೀಸ್ ಆಗುತ್ತೆ. ನಮ್ ಸ್ಟೂಡೆಂಟ್ಸ್ ಮತ್ತೆ ಅದನ್ನ ಪ್ರಾಕ್ಟೀಸ್ ಬಿಟ್ಟು ಹೋಗಲ್ಲ. ಹೌದು, ನಮ್ ಸ್ಟೂಡೆಂಟ್ಸ್ ಏನು ಚಾರ್ಜ್ ಇಲ್ಲಾಂದ್ರೆ ಪ್ರಾಕ್ಟೀಸ್ ಬಿಟ್ಟು ಹೋಗ್ಬಿಡುತ್ತೆ. ಹೌದು, ನಮ್ ಸ್ಟೂಡೆಂಟ್ಸ್ ಹೌದು, ಏನು ಚಾರ್ಜಸ್ ಇರಲ್ಲ. ಅದಕ್ಕೆ. ಬೇರೆ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಮಿನಿಮಮ್, ಈಗ ಬೇರೆ ಕಡೆ ಕಲ್ತಿರ್ತಾರೆ ರೇಖಿ, ಪ್ರಾಕ್ಟೀಸ್ ಇರಲ್ಲ ಅಲ್ವಾ. ಹೌದು. ಬೇಕಿದ್ರು ಜಾಯ್ನ್ ಆಗ್ಬೋದು, ಅವ್ರಿಗೆ ಬೇಕಿದ್ರೆ ಒಂದ್ ಮಿನಿಮಮ್ ಆಗಿ ಒಂದ್ ಚಾರ್ಜ್ ಇಟ್ಟು ನಾವು ಮಾಡ್ಬೋದು. ಆ ತರನೇ ಲಾಸ್ಟ್ 2 ಬ್ಯಾಚ್ ಮಾಡಿದೀವಿ ನಾವು ಆತರ. ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ 2 ಆಗಿತ್ತು. ಅದೇ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ, ಟೈಮಿಂಗ್ ಸೆಟ್ ಆಗಲ್ಲ. ಅವ್ರು ಹಾಕೋ ಬ್ಯಾಚ್ ನಾವು ಮಾರ್ನಿಂಗ್ 4:30 5 o'clock ಹಾಕ್ಬಿಡ್ತಾರೆ. ಸೊ ನಮ್ಗೆ ಅಷ್ಟು ಬೇಗ ಎದ್ದು ಮತ್ತೆ 6 ಗಂಟೆ ನಾನು ಅಡ್ಗೆ ಮನೆ ಬಿಡ್ಬೇಕು ಅಂದ್ರೆ ಆಗ್ತಾನೆ ಇಲ್ಲ. ಅದಕ್ಕೆ ಬಿಟ್ಬಿಟ್ಟೆ ಅದನ್ನ. ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ, ಎಲ್ಲ ಸೇರ್ಕೊಂತಲ್ಲ, ಹಾಗಾಗಿ ಅದಕ್ಕೆ ಕೇಳಿದ್ದು ಏನಾದ್ರು ಆತರ ಇದ್ರೆ ಕೇಳಿ ಸೇರ್ಕೋಬೋದಲ್ವಾ ಅಂತ ಅನ್ಕೊಂಡಿದ್ದು. ಹೇಳ್ತೀನಿ, ನಾನು ಇದ್ದಾಗ ಬ್ಯಾಚ್ ಇದ್ದಾಗ ನಾನು ಅನೌನ್ಸ್ ಮಾಡಿ. ಓಕೆಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಕಿ ನಾವು ಹೇಳಿ ಚೈತ್ರ. ಅದೇ ನಾವು ಅದು ಸೇರ್ಕೋಬೋದಲ್ವಾ, ನಾವು ಜಾಯಿನ್ ಆಗ್ಬೋದಲ್ವಾ, ಅದಕ್ಕೆ ಅನೌನ್ಸ್ ಮಾಡ್ತೀನಿ. ಜಾಯಿನ್ ಆಗ್ತೀರಾ? ಓಕೆ, ಥ್ಯಾಂಕ್ ಯು. ಎಸ್, ಹೇಮಂತ ಕುಮಾರಿ ಹೇಳಿಪ್ಪ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮ್ಯಾಮ್. ನನ್ ಕ್ವೆಶನ್ ರಿಲೇಟೆಡ್ ಟು ಇವಾಗ ಚೈತ್ರ ಮ್ಯಾಮ್ ಏನ್ ಕೇಳಿದ್ರು ಅದೇ ರಿಲೇಟೆಡ್ ಆಗಿದೆ. ಬಿಕಾಸ್ ನಂದು ಸೇಮ್ ಲೆವೆಲ್ 1 2 3 ಆಗಿದೆ. ಸೊ ಅದೇ ಪ್ರಾಕ್ಟೀಸ್ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ. ನಿಮ್ಗೆ ಗೊತ್ತಲ್ಲ ಮ್ಯಾಮ್, ಇವಾಗೆಲ್ಲ ನಿಮ್ಮ ಇದು ಕೋರ್ಸಸ್ ಎಲ್ಲ ಮಾಡ್ತಿದ್ದೀನಿ ಎಲ್ಲದನ್ನು. ಸೊ ಅದ್ರಲ್ಲಿ ಎಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸದ್ಯಕ್ಕೆ. ನಾನು ಆಫೀಸ್ಗೂ ಹೋಗೋದ್ರಿಂದ ಎಲ್ಲಾನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲಾ ಪ್ರಾಕ್ಟೀಸು ಮಾಡ್ಕೊಂಡಿದ್ರೆ ಕೆಲಸ ಏನು ಆಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿದೀನಿ ಮ್ಯಾಮ್, ರೇಖಿ ಮಾಡೋದು. ಸೊ ಇದು ಡೈಕೋಮಿಯಾವರೆಗೂ ಫುಲ್ ಎಲ್ಲ 4 symbols ಕಂಪ್ಲೀಟ್ ಆಗಿದೆ, 3 levels ಕೂಡ. ಸೊ ಅದೇ ಪ್ರಾಕ್ಟೀಸ್ ಮಾಡ್ತಿಲ್ಲ. ನೀವು ಇದಕ್ಕೆ ನಮ್ಗೆಲ್ಲ ಒಂದ್ ಅವಕಾಶ ಕೊಟ್ರೆ. ಸೊ ಇವಾಗ ನೀವು ಯಾರ್ಯಾರ್ದು ನಿಮ್ದು ಕೋರ್ಸ್ ಆಗಿದೆ, ಓಕೆ, ನಿಮ್ ಯಾರು ಪ್ರಾಕ್ಟೀಸ್ ಮಾಡ್ತಿಲ್ಲ, ಚೈತ್ರ ಇರ್ಬೋದು, ನೀವ್ ಇರ್ಬೋದು, ನಾವ್ ಒಂಚೂರು ಮೆಸೇಜ್ ಹಾಕಿ. ಸೊ ಐ ಹ್ಯಾವ್ ಅನದರ್ ಪ್ಲಾನ್, ನಿಮ್ ಮಗ್ಲಿಗೆ ಒಂದು ಪ್ಲಾನ್ ಇದೆ ನನ್ನ ಹತ್ರ, ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂದು ಅದೇ ಸೇಮ್ ಪ್ರಾಬ್ಲಮ್. ನಾನು ಮಾಸ್ಟರ್ ಲೆವೆಲ್ ಆಗಿದೆ ನಂದು. ಅಂದ್ರೆ ಅದೇ ನಮಗೂ ಪ್ರಾಕ್ಟೀಸ್ ಅಂತಂದ್ರೆ ಇವಾಗ ಈ ತರ ಡೈಲಿ ಮಾಡ್ಬೇಕು ಅಂದ್ರೆ ಆಗ್ತಾ ಇಲ್ಲ. ಹಾಗಾಗಿ ನಮಗೂ ಆತರನೇ ಬೇಕಿತ್ತು. ಎಸ್, ಅದೇ ನೀವು ಯಾರ್ಯಾರು ಇದ್ದೀರಾ ನನಗೆ ಮೆಸೇಜ್ ಹಾಕಿ. ಸೊ ನೀವು ಮೆಸೇಜ್ ಹಾಕಿದ್ಮೇಲೆ ಬೇಕಾದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು ಸರಿನೇ, ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ನಾವು ಏನಾದ್ರು ಒಂದು ಕರೆಕ್ಟ್ ಆಗಿ ಒಂದು ಟೈಮ್ ಎಲ್ಲರಿಗೂ ಮ್ಯಾಚ್ ಆಗೋ ತರದ್ದು ಯಾವ ತರ ಮಾಡ್ಬೋದು ಅನ್ನೋದನ್ನ ನೋಡೋಣ. ಓಕೆನಾ? ಸೊ ನಮ್ಮ ರೇಖಿ ಕಲ್ತವ್ರಿಗೆ ಫ್ರೀ ಇರುತ್ತೆ, ಬಟ್ ಬೇರೆ ಕಡೆ ಕಲ್ತಿರೋರ್ಗೆ ಏನಾದ್ರು ಒಂದು ಮೋಸ್ಟ್ ಮಿನಿಮಲ್ ಚಾರ್ಜಸ್ ನ ಮಾಡ್ಕೊಂಡು ನಾವು ಮಾಡೋಣ, ತೊಂದರೆ ಇಲ್ಲ. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹೇಮಾ ಹೇಳಿಪ್ಪ. ಹೇಮಾ ಅರುಣ್. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಳಿ ಹೇಮಾ. ಅದೇ ನಿಮ್ಮ ಹತ್ರನೇ ರೇಖಿ ಮಾಡಿದ್ದಲ್ಲ, ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಮತ್ತೆ ನನ್ನ ಹತ್ರ ಯಾರ್ಯಾರು ರೇಖಿ ಮಾಡಿದ್ರೆ ಗೊತ್ತು. ಆಯ್ತು, ನಾನು ಬ್ಯಾಚ್ ಮಾಡಿದಾಗ ಹಾಕ್ತೀನಿ, ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ರಿಪೀಟ್ ಅಟೆಂಡ್ ಮಾಡಿ, ನಿಮ್ಗೆ ಫ್ರೀ ಇದೆಯಲ್ಲ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಮ್ಯಾಮ್ ರಿಪೀಟ್ ಅಟೆಂಡ್ ಮಾಡಿ, ಫ್ರೀ ಇದೆಯಲ್ಲ ನಿಮ್ಗೆ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ?
ಆಯ್ತು ಮ್ಯಾಮ್. ಯಾವ ಬ್ಯಾಚ್ ಆಗುತ್ತೆ ನೋಡಿ, 3:30 4:15 ಆಯ್ತು ಅಂದ್ರೆ 3:30 4:15 ಅಟೆಂಡ್ ಮಾಡಿ. ಇಲ್ಲ ನನಗೆ ರಾತ್ರಿ ಆಗುತ್ತೆ 7:30 8:30 ಅಂದ್ರೆ ಅಟೆಂಡ್ ಮಾಡಿ. ಯಾವತ್ತು ಯಾವ ಬ್ಯಾಚ್ ಆಗುತ್ತೋ ಅಟೆಂಡ್ ಮಾಡಿ. ಸೊ ಒಂದ್ಸಲ Okay, ma'am. ಫ್ರೆಶ್ ಇದು ಮಾಡ್ದಂಗ ಆಗುತ್ತೆ, ರಿಫ್ರೆಶ್ ಮಾಡ್ದಂಗ ಆಗುತ್ತೆ. ಮತ್ತೆ ಅಟ್ಯೂನ್ಮೆಂಟ್ ತಗೋಬೇಕು ಅಂದ್ರೆ ಅಲ್ವಾ ಮ್ಯಾಮ್? ತಗೊಳ್ಳಿ. ಮತ್ತೆ ತಗೋಬೇಕಾ? ತಗೊಳ್ಳಿ, ಅದೇನು ತಗೊಂಡಷ್ಟು ಒಳ್ಳೇದೇನೆ. ಹೌದಾ? ಆಕ್ಚುಲಿ ಇವಾಗ ಫೀಲ್ ಮಾಡಿದಾಗ ಫಸ್ಟ್ ಟೈಮ್ ನೀನು ನನ್ಗೆ ಅಟ್ಯೂನ್ಮೆಂಟ್ ಕೊಟ್ಟಾಗ ಕೈ ತಣ್ಣಗಾಗಿತ್ತಲ್ಲ, ಹಂಗೆ ಆಯ್ತು ಮತ್ತೆ. ನೋ ಪ್ರಾಬ್ಲಮ್, ರಿಪೀಟ್ ಮಾಡಿ. Thank you. ಟ್ರೀಟ್ಮೆಂಟ್ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಇವತ್ತೆಲ್ಲ ಯು. ಆಕ್ಚುಲಿ ನಮ್ ಗುರುಗಳು ಇವತ್ತಿಗೂ ಯಾವ್ದಾದ್ರು ಕ್ಲಾಸ್ ಇತ್ತು ಅಂದ್ರೆ ಕರೀತಾರೆ, ಫಸ್ಟ್ ಸೆಕೆಂಡ್ ಬ್ಯಾಚ್ ಇತ್ತು ಅಂದ್ರೆ ಕರೀತಾರೆ. ನಾವು ಫ್ರೀ ಆಗಿದ್ರೆ ಹೋಗಿ ನಾವು ಮತ್ತೆ ಇನ್ನೊಂದ್ಸಲ ಅಟ್ಯೂನ್ಮೆಂಟ್ ತಗೊಂಡ್ ಬರ್ತೀವಿ. ಕಲ್ತ್ 13-14 ವರ್ಷ ಆಗಿದೆ, ಓಕೆ ಇವತ್ತಿಗೂ ಓಕೆ. ನಾವು ಒಂದೊಂದ್ಸಲ ಅವ್ರು ಕರೆದಾಗ ಹೋಗ್ಬಿಟ್ಟು ಅಟ್ಯೂನ್ಮೆಂಟ್ ತಗೊಂಡ್ಬರ್ತೀವಿ. ಅವ್ರು ಬೇರೆ ಹೊಸದಾಗಿರೋರಿಗೆ ಕ್ಲಾಸ್ ಮಾಡ್ತಾರಲ್ಲ, ಅವಾಗ ಕರೀತಾರೆ, ಹೋಗಿ ಅಟ್ಯೂನ್ಮೆಂಟ್ ತಗೊಂಡ್ಬರ್ತೀವಿ. ಅಂದ್ರೆ ಪರ್ಸನಲಿನಾ ಮ್ಯಾಮ್, ಆನ್ಲೈನ್ ಅಲ್ಲ? ಏನು ಆನ್ಲೈನ್ ಅಲ್ಲೂ ಮಾಡ್ತಾರೆ, ಪರ್ಸನಲ್ ಆಗು ಮಾಡ್ತಾರೆ. ಈಗ ಅವರು ಪರ್ಸನಲ್ ಮಾಡ್ತಿಲ್ಲ, ಏಜ್ ಫ್ಯಾಕ್ಟರ್ ಅನ್ನ ಆನ್ಲೈನ್ ಅಲ್ಲೇ ಕೊಡ್ತಾರೆ. ಓಕೆ, ಥ್ಯಾಂಕ್ ಬೇರೆ ಯು ಮ್ಯಾಮ್. ಯಾರಿಗಾದ್ರೂ ನಾನು ನಿಮ್ಮನ್ನ ಗ್ರೂಪ್ಗೆ ಹಾಕ್ತೀನಿ ಬಿಡಿ, ನೀವು ಅಟೆಂಡ್ ಮಾಡಿ. ಯಾವ ಬ್ಯಾಚ್ ಆಗುತ್ತೆ, 2 ಬ್ಯಾಚ್ಗೂ ಹಾಕಿರ್ತೀನಿ, ಯಾವ ಬ್ಯಾಚ್ ಆಗುತ್ತೋ ಆ ಬ್ಯಾಚಿಗೆ ಅಟೆಂಡ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾರೆಲ್ಲ ನೀವು ನನ್ನ ಹತ್ರ ರೇಖಿ ಕಲ್ತಿರೋರು ಇದ್ದೀರಲ್ಲ, ನನಗೆ ಮೆಸೇಜ್ ಹಾಕಿ ಯಾರ್ಯಾರಿಗೆ ರಿಪಿಟೇಷನ್ ಬೇಕೋ ನಾ ಗ್ರೂಪ್ಗೆ ಹಾಕ್ತೀನಿ. ಅದ್ ನಿಮ್ದೇನ್ ಚಾರ್ಜಸ್ ಎಲ್ಲ ಏನಿರಲ್ಲ, ನಾ ಮೊದಲೇ ಹೇಳಿರೋ ತರ. ಸೊ ನಿಮ್ ಪಾಡ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬೇರೆ ಯಾರ್ದಾದ್ರು ಏನಾದ್ರು ಡೌಟ್ ಇದೆಯಾ? ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಕ್ಲಿಯರಾ ಎಲ್ಲರಿಗೂ? ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದು. ಮಾತಾಡಿ ಮಧುಮಾಲ ಅವರ, ಇದೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಇದೆ ನಿಮ್ಗೆ. ಯಾಕಂದ್ರೆ ಪಾಪ ಎಲ್ಲಾರ್ಗೂ ಒಂದೇ ಸಲ ಕೊಡೋದು ಕಷ್ಟ ಆಗೋದ್ರಿಂದ, ತೀರಾ ಆಗಲ್ಲ ಅನ್ನೋರು ನಾವು ಆ ಆಪ್ಷನ್ ಕೊಡ್ತಾ ಇದೀವಿ. ನನಗೇನಂದ್ರೆ ಕಲಿಬೇಕು, ಅವ್ರ ಲೈಫ್ ಅನ್ನ ಅವರು ಸರಿ ಮಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಎಸ್, ನನ್ನ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ನಾ ಗ್ರೂಪ್ ಕ್ರಿಯೇಟ್ ಮಾಡಿ ಆಡ್ ಮಾಡಕ್ ಸರಿ ಹೋಗ್ಬಿಡುತ್ತೆ. ಸೊ ದಟ್ ಅಲ್ಲಿ ನಿಮ್ಗೆ ಫರ್ದರ್ ಇದಾಗುತ್ತೆ. ಸರ್ ಚಂದ್ರಕಾಂತ್ ಸರ್ ಹೇಳಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ ಸರ್, ಹೇಳಿ ಹೇಗಿದ್ದೀರಾ ಸರ್. ಹೇಗಿದ್ದೀರಾ ಅಂತ ಕೇಳಿದೆ ಮೇಡಮ್. ಚೆನ್ನಾಗಿದ್ದೀನಿ ಸರ್. 5-6 ದಿನದಿಂದ ಫುಲ್ ಬಿಸಿ ಆಗ್ಬಿಟ್ಟೆ, ಇವಾಗ ಸ್ವಲ್ಪ ಇವತ್ತಿಂದ ಫ್ರೀ ಆಗ. ಈಗ ನಾನು ಅಲ್ಲೇ ಮಾಡಿದ್ದೆ, ನಾನು ಈಗ ರಿಟರ್ನ್ ಜಾಯ್ನ್ ಆಗಲ್ಲ ಮೇಡಮ್. ಹಾಗೆ ಸರ್. ಸೊ ರಿಪೀಟರ್ಸ್ಗೆ ಬೇರೆ ಆಫರ್ ಇದೆ, ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಯಾರಿಗೆಲ್ಲ ರಿಪೀಟ್ ಮಾಡ್ಬೇಕು ಅಂತ ಅನ್ಸುತ್ತೋ. ಸೊ ಯಾಕಂದ್ರೆ ನನ್ನ ಒಂದು ಟೀಚಿಂಗ್ ಮೆಥಡ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಬೇರೆ ಕಡೆ ಇರೋದಕ್ಕೂ ಸಾಕಷ್ಟು 100% ಡಿಫ್ರೆನ್ಸ್ ಇರುತ್ತೆ. ಸಾಕಷ್ಟು ಅಲ್ಲ, ಡಿಫ್ರೆನ್ಸ್ ಇದೆ ಮೇಡಮ್, ಸಿಕ್ಕಾಪಟ್ಟೆ ಇದೆ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ರೇಖಿ ಬಂದು ಕಂಪ್ಲೀಟ್ ಒಂದು ಬೇರೆನೆ ಪ್ರಪಂಚ. ನೀವು ಕೆಲವು ಬೇರೆ ಕಡೆ ಕಲ್ತವ್ರು ನನ್ನ ಹತ್ರ ಬಂದು ರಿಪೀಟ್ ಮಾಡಿರೋರನ್ನ ನೀವು ಕೇಳಿದ್ರೆ ಗೊತ್ತಾಗತ್ತೆ. ಸೊ ಹಾಗಾಗಿ ರಿಪಿಟೇಷನ್ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ನನ್ನ ಹತ್ರ ಮೆಸೇಜ್ ಮಾಡಿ ಸರ್, ನನಗಾದ್ರೂ ಸರಿ, ಶ್ವೇತಾ ಅವ್ರಿಗಾದ್ರೂ ಮೆಸೇಜ್ ಮಾಡಿ. ಸೊ ಅವ್ರದ್ದೇ ಪೇಮೆಂಟ್ ಮೆಥಡ್ ನಾನು ಅಥವಾ ಶ್ವೇತಾ ಮಾತಾಡ್ತೀವಿ. ಓಕೆನಾ? ಆಯ್ತಾಯ್ತು, ನಮಸ್ಕಾರ. ಥ್ಯಾಂಕ್ ಯು ಸರ್. ಓಕೆ, ಸೊ ಬೇರೆ ಯಾರಿಗಾದ್ರೂ ರಿಪಿಟೇಷನ್ ತಗೋಬೇಕು ಅಂತ ಅನ್ಸಿದ್ರು ಕೂಡ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಅವರುಗಳಿಗೆ ಇದು ಚಾರ್ಜಸ್ ಬೇರೆ ಇರುತ್ತೆ, ನಾನು ಹೇಳ್ತೀನಿ. ಓಕೆನಾ? ಕ್ಲಿಯರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಗುಡ್ ನೈಟ್, ಶುಭರಾತ್ರಿ.